ನಮಸ್ಕಾರ. ಜ್ಯೋತಿಷ್ಯದ ಪಾಠಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ವೈದ್ಯ ಜ್ಯೋತಿಷ್ಯ ಇದರಲ್ಲಿ 2 ಪಾಠಗಳು ಮುಗಿದಿವೆ. ಹಿಂದಿನ ಪಾಠಗಳನ್ನು ಒಂದು ಸಲ ಅವಲೋಕನ ಮಾಡ್ತಾ ಇವತ್ತು ಗ್ರಹಗಳು, ಅವು ಸೂಚಿಸುವಂಥ ರೋಗಗಳು, ರೋಗ ಕಾರಕತ್ವಗಳು, ಈ ವಿಚಾರವನ್ನು ತಿಳ್ಕೊಳ್ಳೋಣ. ಆರೋಗ್ಯ, ಯಾರಿಗೆ ಆರೋಗ್ಯ ಉಂಟಾಗ್ತದೆ, ಯಾವಾಗೂ ಪ್ರತಿದಿನ ಹಿತಾಹಾರವನ್ನು ಸ್ವೀಕಾರ ಮಾಡುವಂಥವನಿಗೆ ಹಿತವಾದಂಥ ದಿನಚರ್ಯೆ, ಆಲೋಚನೆ ಮಾಡುವುದು, ವಿಷಯ ಸಂಗ್ರಹಣೆ ಆದಷ್ಟು ಕಡಿಮೆ ಮಾಡಿಕೊಳ್ಳೋದು, ದಾನಗುಣವನ್ನು ಬೆಳೆಸಿಕೊಳ್ಳೋದು, ಸಮತ್ವವನ್ನು ಪಾಟಿಸುವುದು, ಸತ್ಯವನ್ನು ಆಚರಿಸೋದು, ಕ್ಷಮಾಗುಣವನ್ನು ಬೆಳೆಸಿಕೊಳ್ಳೋದು, ಆಪ್ತರಿಗೆ ಸೇವೆ ಮಾಡೋದು, ಇದನ್ನು ಯಾರು ಪ್ರತಿದಿನದಲ್ಲೂ ಆಚರಣೆ ಮಾಡ್ತಾರೋ ಅವರಿಗೆ ಹಿತವಾದಂಥ ಆರೋಗ್ಯ ಸಿಗತ್ತೆ ಅಂತಂಬುದು ಋಷಿಮುನಿಗಳ ವಾಕ್ಯ. ಅದರ ಜೊತೆ ರೋಗ ಮನುಷ್ಯನಿಗೆ ಉಂಟಾಗುವ ಬಗ್ಗೆ ಹೇಳ್ತಾರೆ. ರೋಗ ನಮಗೆ ಜನ್ಮಾರ್ಜಿತದಿಂದ ಬರ್ಬೋದು, ಬೈ ಬರ್ತ್ ಹುಟ್ಟುವಾಗಲೇ ಬರ್ಬೋದು, ಮಧ್ಯದಲ್ಲಿ ಸಡನ್ನಾಗಿ ಬರ್ಬೋದು, ಅಪಘಾತಗಳಿಂದಾಗಲಿ, ನಾವು ಆಹಾರ ನಿಯಮಗಳನ್ನು ಪಾಟಿಸದೇ ಇರೋದರಿಂದಾಗಲಿ, ಮಾನಸಿಕ ಒತ್ತಡ ಮತ್ತು ಮಾಡುವಂಥ ಕೆಲಸ, ಇದರಿಂದ ರೋಗ ಮನುಷ್ಯನಲ್ಲಿ ಪ್ರವೇಶ ಮಾಡ್ತದೆ. ಈ ರೋಗ ಬರಲಿಕ್ಕೆ ಕಾರಣ ಪೂರ್ವಾರ್ಜಿತ ಕರ್ಮ. ಪೂರ್ವಜನ್ಮಕೃತಂ ಪಾಪಂ ವ್ಯಾಧಿರೂಪೇಣ ಬಾಧತೆ ತಚ್ಛಾಂತಿ ಔಷಧೈ ದಾನೈ ಜಪಹೋಮ ಸುರಾರ್ಚನೈ. ನಮಗೆ ಹಿಂದಿನ ಜನ್ಮದಲ್ಲಿ ಮಾಡಿದಂಥ ಪಾಪಗಳಿಗೆ ಪ್ರತಿಫಲವಾಗಿ ಈ ಜನ್ಮದಲ್ಲಿ ರೋಗ ಉಂಟಾಗ್ತದೆ. ಅದಕ್ಕೆ ತಕ್ಕಂತೆ ನಾವು ಔಷಧ ಸೇವನೆ, ಹಿತವಾದಂಥ, ನಾವು ಮೊದಲು ಹೇಳಿದ್ವಲ್ಲ, ದಿನಚರಿ, ಇದೆಲ್ಲ ಇಟ್ಟುಕೊಂಡಾಗ ಉಪಶಮನ ಹೊಂದುತ್ತೇವೆ ಅಂತಂಬುದು ಮಾತು. ಪಾಪ ಆಗಲಿ ಪುಣ್ಯ ಆಗಲಿ 2 ಥರ. ಬೇರೆ ಇಷ್ಟಕ್ಕೆ ಮುಂಚೆ ಬೇರೆ ಭಾವಗಳ ಬಗ್ಗೆ ನೋಡಿದ್ವಿ. ತ್ರಿಕೋಣಗಳು, ಕೇಂದ್ರ ಸ್ಥಾನಗಳು, ಇದರ ಬಗ್ಗೆ ನಾವು ಚರ್ಚೆ ಮಾಡಿದ್ವಿ. ವಿದ್ಯಾ, ಉದ್ಯೋಗ, ವಿವಾಹ, ಸಂತಾನ, ಇದೆಲ್ಲ ಕೂಡ ಕೇಂದ್ರ ಸ್ಥಾನಗಳಿಗೆ ಸಂಬಂಧಪಟ್ಟದ್ದು. ಸಂತಾನ ಬಂದು ತ್ರಿಕೋಣ ಸ್ಥಾನಕ್ಕೆ ಸಂಬಂಧಪಟ್ಟದ್ದು. ಇದರಲ್ಲಿ ಬಲಿಷ್ಠವಾಗಿ ಇದ್ದಾಗ ಅವುಗಳ ಸ್ಥಾನ ಆಗಲಿ, ಕಾರಕಗಳಾಗಲಿ, ಅಧಿಪತಿಯಾಗಲಿ ಬಲಿಷ್ಠವಾಗಿ ಇದ್ದಾಗ ಅದರ ಫಲ, ಅದರಿಂದ ಆಗುವಂಥ ಪ್ರಯೋಜನ, ನಾವು ಬಯಸುವಂಥ ವಿಚಾರ ಹೆಚ್ಚು ಹೆಚ್ಚು ಅನುಕೂಲ ಆಗ್ತದೆ. ಯಾವಾಗ ಅದಕ್ಕೆ ಸಂಬಂಧಪಟ್ಟ ಗ್ರಹ ಬಲಹೀನ ಆಗ್ತದೋ ಅದರ ಪ್ರಯೋಜನವೂ ಕಡಿಮೆ ಆಗ್ತದೆ. ಒಂದು ಹಂತಕ್ಕೆ ಪ್ರತಿಕೂಲ ಆಗ್ತದೆ. ಅನುಕೂಲ ಪ್ರತಿಕೂಲ ಅಷ್ಟೇ. ಅನುಕೂಲ ಪ್ರತಿಕೂಲಗಳೆಂದರೆ ಏನು? ನಾವು ಏನು ಬಯಸಿದ್ದೀವಿ, ನಾವು ಬಯಸಿದ್ದಕ್ಕೆ ತಕ್ಕಂತೆ ಆದರೆ ಅದು ಅನುಕೂಲ. ನಾವು ಬಯಸಿದ್ದಕ್ಕೆ ವಿಪರೀತವಾಗಿ ಅಥವಾ ವಿರುದ್ಧವಾಗಿ ಆದರೆ ಅದು ಪ್ರತಿಕೂಲ. ಇಲ್ಲಿ ಉಳಿದ ಆರೋಗ್ಯ ವಿಚಾರ ಬಿಟ್ಟು, ಈ ರೋಗ ವಿಚಾರ ಬಿಟ್ಟು ಉಳಿದ ಎಲ್ಲ ಭಾವಸ್ಥಾನಗಳನ್ನು ನಾವು ನೋಡಿದರೆ ಬಲವಾಗಿರಬೇಕು ಅಂತ ನಾವು ಭಾವಿಸ್ತೇವೆ. ಬಲವಾಗಿದ್ದಷ್ಟು ಹೆಚ್ಚು ಅನುಕೂಲ. ಆದರೆ ದುಷ್ಟಸ್ಥಾನಗಳ ವಿಚಾರದಲ್ಲಿ ಹಾಗಲ್ಲ. 6, 8, 12 ಮನೆಗಳ ವಿಚಾರದಲ್ಲಿ ಆದಷ್ಟು ಬಲ ಇರಬಾರದು. ಬಲ ಇದ್ರೆ ಏನಾಗ್ತದೆ? ಈಗ ಪುಣ್ಯ ಬಲ ಜಾಸ್ತಿ ಇತ್ತು ಅಂದ್ಕೊಳ್ಳಿ, ಅನುಕೂಲ ಜಾಸ್ತಿ ಆಗ್ತದೆ. ಪಾಪ ಬಲ ಜಾಸ್ತಿ ಆದರೆ ಏನಾಗ್ತದೆ? ಪ್ರತಿಕೂಲ ಜಾಸ್ತಿ ಆಗ್ತದೆ. 6ನೇ ಮನೆ ಏನು ಸೂಚನೆ ಮಾಡ್ತದೆ? ಋಣ, ರೋಗ, ಶತ್ರು. 6ನೇ ಸ್ಥಾನ ಆಗಲಿ, 6ನೇ ಮನೆ ಅಧಿಪತಿ ಆಗಲಿ, 6ನೇ ಮನೆ ಕಾರಕ ಆಗಲಿ ಬಲಿಷ್ಠನಾಗಿದ್ದರೆ ಏನಾಗ್ತದೆ? ಅದು ಸೂಚಿಸುವಂಥ ಕೆಟ್ಟ ವಿಚಾರಗಳು ಅದು ಕೂಡ ಬಲಿಷ್ಠವಾಗ್ತದೆ. ಅದರಿಂದ ಏನಾಗ್ತದೆ? ಪ್ರತಿಕೂಲ ಜಾಸ್ತಿ ಆಗ್ತದೆ. ಹಾಗಾಗಿ ಕೇಂದ್ರ ಕೋಣ ಸ್ಥಾನಗಳು ಬಲಿಷ್ಠವಾಗಿದ್ದರೆ ನಮಗೆ ಅನುಕೂಲ ಜಾಸ್ತಿ. ಈ ದುಷ್ಟಸ್ಥಾನಗಳು ಬಲಹೀನವಾಗಿರಬೇಕು, ಆವಾಗ ನಮಗೆ ಅನುಕೂಲ ಜಾಸ್ತಿ. ಇಲ್ಲಿ ಸಾಮಾನ್ಯವಾಗಿ ಎಲ್ಲರಿಗೂ
ಒಂದು ಕನ್ಫ್ಯೂಷನ್ ಇದೆ. ನಾವು ಅವರ ಪ್ರಶ್ನೆಗಳು ಕೇಳುವಂಥ ಶೈಲಿಯನ್ನು ನೋಡಿ ಅರ್ಥ ಮಾಡಿಕೊಂಡಂಥ ವಿಚಾರ. ಇಲ್ಲಿ ಫಲ ಶುಭ ಎರಡೂ ಕೂಡ ಸಪರೇಟಾಗಿ ಅರ್ಥ ಮಾಡಿಕೊಳ್ಳಿ. ಇದಕ್ಕದಕ್ಕೆ ಬೆರೆಸಬಾರ್ದು. ಭಾಳ ಜನ ಉಚ್ಚ ಸ್ಥಾನದಲ್ಲಿದ್ದರೆ ತುಂಬ ಒಳ್ಳೆಯದಾಗ್ತದೆ ಅಂತ ಅಂದ್ಕೊಂಡಿರ್ತಾರೆ, ನೀಚ ಸ್ಥಾನದಲ್ಲಿದ್ದರೆ ಕೆಟ್ಟದಾಗತ್ತೆ ಅಂತ ಅಂದ್ಕೊಂಡಿದ್ದಾರೆ. ಇದು ಹಾಗಲ್ಲ. ಫಲ ಬೇರೆ, ಶುಭ ಬೇರೆ. ಈಗ ಫಲ ಅಂತಂದರೆ ಏನಾಗ್ತದೆ? ಒಬ್ಬ ಮನುಷ್ಯ, ನಾವೊಬ್ಬ ಒಳ್ಳೆಯ ಮನುಷ್ಯನ ನಂಬ್ತೇವೆ, ಅವನಲ್ಲಿ ಬೇಕಾದಷ್ಟು ಶಕ್ತಿ ದಾರುಢ್ಯ ಎಲ್ಲ ಇತ್ತು ಅಂದ್ಕೊಳ್ಳಿ. ಈಗ ಗನ್ ತಗೊಳ್ಳಿ. ಒಂದು ಗನ್ ಯಾವಾಗೂ ಕೂಡ ಬಲಿಷ್ಠವಾಗಿರ್ತದೆ. ಆ ಗನ್ ಯಾರ ಹತ್ರ ಇರಬೇಕು? ಪೊಲೀಸರ ಹತ್ರ, ಅಥವಾ ಒಂದು ಸರ್ಕಾರಿ ಒಂದು ಕರ್ತವ್ಯವನ್ನು ನಿರ್ವಹಣೆ ಮಾಡುವಂಥವನ ಹತ್ರ, ನಮ್ಮ ದೇಶವನ್ನು ರಕ್ಷಣೆ ಮಾಡುವಂಥ ಸೈನಿಕರ ಹತ್ರ ಇದ್ದರೆ ಏನಾಗ್ತದೆ? ಅದು ತುಂಬ ಸೇಫ್, ಸ್ಟ್ರಾಂಗು ಪ್ಲಸ್ ಸೇಫ್. ಅದೇ ಗನ್ನು ನಿಮ್ಮ ಹತ್ರ ಟೆರರಿಸ್ಟ್ ಹತ್ರ ಏನಾಗ್ತದೆ? ಪ್ರತಿಕೂಲ. ಗನ್ನು ಸ್ಟ್ರಾಂಗೇ. ನಮಗೆ ನಾವು ಇದ್ದಂಥ ಮಾರಣಾಯುಧಗಳಲ್ಲೇ ಹೈಯೆಸ್ಟ್ ಡಿಗ್ರಿ ಸ್ಟ್ರಾಂಗ್ ಇರುವಂಥ ಯಾವುದನ್ನು ಒಂದು ವೆಪನ್ ಇತ್ತು ಅಂದ್ಕೊಳ್ಳಿ, ಸ್ಟ್ರಾಂಗೆಸ್ಟ್ ಅದು. ಆ ಸ್ಟ್ರಾಂಗೆಸ್ಟ್ ಯಾರಿಗಿರಬೇಕು? ಒಳ್ಳೆಯವನ ಕೈಲಿರಬೇಕು. ಕೆಟ್ಟವನ ಕೈಲಿದ್ರೆ ಏನಾಗ್ತದೆ? ತುಂಬ ತೊಂದರೆ ಆಗ್ತದೆ. ಸೊ ಹಾಗೆಯೇ ಉಚ್ಚಸ್ಥಾನ, ಸ್ವಕ್ಷೇತ್ರ ಇದೆಲ್ಲ ಕೂಡ ಒಂದು ಗ್ರಹ ಸ್ಟ್ರಾಂಗ್ ಇದೆಯಾ ಇಲ್ಲವಂತ ಸೂಚನೆ ಮಾಡ್ತದೆ. ಒಂದು ಗ್ರಹ ಸ್ಟ್ರಾಂಗ್ ಆಗಿದೆ ಅಂದರೆ ಅರ್ಥ ಏನು? ಆ ಗ್ರಹ ಸೂಚನೆ ಮಾಡುವಂಥ ವಿಚಾರಗಳೆಲ್ಲ ಕೂಡ ಸ್ಟ್ರಾಂಗ್ ಆಗಿದೆ ಅಂತ ಅರ್ಥ. ಅದು ಶುಭನೇ ಆಗಬೇಕಾಗಿಲ್ಲ. ಶುಭ ಆಗಬಹುದು, ಅಶುಭ ಆಗಬಹುದು. ಅದು ಪುಣ್ಯ ಆಗಬಹುದು, ಪಾಪ ಆಗ್ಬೋದು, ಅನುಕೂಲ ಆಗ್ಬೋದು, ಪ್ರತಿಕೂಲ ಆಗ್ಬೋದು. ಎರಡೂ ಸ್ಟ್ರಾಂಗೇ. ಅನುಕೂಲವೂ ಸ್ಟ್ರಾಂಗ್ ಇರುತ್ತೆ, ಪ್ರತಿಕೂಲವೂ ಸ್ಟ್ರಾಂಗ್ ಇರುತ್ತೆ. ಹಾಗಾಗಿ ಬಲಿಷ್ಠವಾಗಿದೆ ಅಂತ ಅಂದಷ್ಟು ಮಾತ್ರಕ್ಕೆ ಅದನ್ನು ನಾವು ಶುಭ ಅನುಕೂಲ ಅಂತ ತಗೊಳ್ಬಾರ್ದು. ಶುಭ ಬೇರೆ, ಬಲಿಷ್ಠ ಬೇರೆ. ಅದಕ್ಕೆ ನಾವು ನಿಮಗೆ ಪ್ರಾರಂಭದಲ್ಲಿ ಜಾತಕವನ್ನು ನೋಡುವಂಥ ಕ್ರಮದಲ್ಲೇ ಇದನ್ನು ವಿಶ್ಲೇಷಣೆ ಮಾಡಿದ್ದೇನೆ. ಅದನ್ನು ನೀವು ಮಿಸ್ ಮಾಡಿದರೆ ಏನಾಗ್ತದೆ ಅಂದರೆ ಕನ್ಫ್ಯೂಸ್ ಆಗಿಬಿಡ್ತೀರಿ. ಅದಕ್ಕೆ ನಾವು ಮೊದಲೇನು ಮಾಡಿದ್ದೀವಿ, ಒಂದು ಗ್ರಹವನ್ನು ನಾವು ಚೆಕ್ ಮಾಡೋ ಕಾಲಕ್ಕೆ ಅದು ಉಚ್ಚಸ್ಥಾನದಲ್ಲಿದೆಯಾ, ಸ್ವಕ್ಷೇತ್ರದಲ್ಲಿದೆಯಾ, ಮಿತ್ರಕ್ಷೇತ್ರದಲ್ಲಿದೆಯಾ, ಸಮಕ್ಷೇತ್ರದಲ್ಲಿದೆಯಾ ಅಂತ ಫಸ್ಟು ಚೆಕ್ ಮಾಡ್ತೇವೆ. ನೆಕ್ಸ್ಟ್ ಏನು ಮಾಡ್ತೇವೆ, ಆ ಗ್ರಹ ಕೇಂದ್ರ ಕೋಣಸ್ಥಾನಗಳ ಸಂಬಂಧ ಬಂದಿದೆಯಾ, ಶುಭ ಗ್ರಹಗಳ ಸಂಬಂಧ ಬಂದಿದೆಯಾ, ಶುಭ ಗ್ರಹಗಳ ದೃಷ್ಟಿ ಇದೆಯಾ, ಇದನ್ನು ನೋಡ್ತೇವೆ. ಮೊದಲು ಬಲ ಇರಬೇಕು, ನೆಕ್ಸ್ಟ್ ಶುಭ, ಅದು ಪುಣ್ಯ ಆಗಿರಬೇಕು. ಇದು ಎರಡೂ ಮಾತ್ರ ಆದರೇನೇ ಒಬ್ಬ ಮನುಷ್ಯನಿಗೆ ಅನುಕೂಲ ಆಗ್ತದೆ. ಇದು ಎರಡು ವಿಪರೀತ ಆಯಿತು ಅಂದ್ಕೊಳ್ಳಿ, ಬಲಹೀನವಾಗಿದ್ದು ಶುಭಗ್ರಹ ಆಗಿ ಬಲಹೀನವಾಗಿದ್ದರೂ ಪ್ರಯೋಜನ ಇಲ್ಲ, ತುಂಬ ಬಲಿಷ್ಠವಾಗಿದ್ದು ಪಾಪ ಸಂಬಂಧ ಇದ್ರೂ ಪ್ರಯೋಜನ ಇಲ್ಲ, ಅದು ತೊಂದರೆನೇ. ಹಾಗಾಗಿ ಇದನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಿ. ಯಾವುದೇ ಗ್ರಹವನ್ನಾಗಲಿ ಯಾವುದೇ ಒಂದು ವಿಚಾರವನ್ನು ಪರಿಶೀಲನೆ ಮಾಡೋ ಕಾಲಕ್ಕೆ ಎರಡೂ ಸಪ್ರೇಟಾಗಿ ಅನಲೈಸ್ ಮಾಡಿ. ಒಂದು ಗ್ರಹ ಬಲಿಷ್ಠವಾಗಿರೋದು ಬೇರೆ, ಶುಭವಾಗಿರೋದು ಬೇರೆ. ಅನುಕೂಲ ಆಗಬೇಕಂದ್ರೆ ಆದಷ್ಟು ಶುಭವಾಗಿರಬೇಕು. ಅಂದ್ರೇನು? ಹಿಂದಿನ ಜನ್ಮದ ಪುಣ್ಯ ಸಂಬಂಧ ಬಂದಿರಬೇಕು. ಜಾತಕ ಅಂದರೆ ಹಿಂದಿನ ಜನ್ಮದ್ದೇ, ಈ ಜನ್ಮದ್ದೇನೂ ಅಲ್ಲ. ಇಟ್ಸ್ ಎ ಪ್ರೋಗ್ರೆಸ್ ರಿಪೋರ್ಟ್. ಶುಭ ಸಂಬಂಧ ಬಂದಿದ್ದರೇನೇ ನಿಮಗೆ ಅನುಕೂಲ, ಇಲ್ಲದಿದ್ದರೆ ಪ್ರಯೋಜನ ಇಲ್ಲ. ಅದು ಬಲವಾಗಿರಲಿ ಬಲಹೀನವಾಗಿರಲಿ. ಬಲವಾಗಿದ್ದರೆ ಇನ್ನು ಜಾಸ್ತಿ ಅನುಕೂಲ, ಬಲಹೀನವಾಗಿದ್ದರೆ ಪ್ರತಿಕೂಲ ಅಂತೂ ಇಲ್ಲ, ಅನುಕೂಲವೇ, ಆದರೆ ಸ್ವಲ್ಪ ಕಡಿಮೆ. ನಮಗೆ ಸಹಾಯ ಮಾಡುವಂಥವನು ಯಾವುದೋ ಒಂದು ಒದ್ದಾಡ್ತಾ ಇರ್ತೇವೆ, ಯಾವುದೋ ಒಂದು ಸರ್ಕಾರದ ಒಂದು ಕೆಲಸ ಆಗಬೇಕು, ಯಾವುದೋ ಒಂದು ಗಾಡಿಗೆ ಪರ್ಮಿಟ್ ಬೇಕು, ಡ್ರೈವಿಂಗ್ ಲೈಸೆನ್ಸ್ ಬೇಕು ಅಂತ ಒದ್ದಾಡ್ತಾ ಇರ್ತೇವೆ. ನಾವೇನು ಮಾಡ್ತೇವೆ, ಸಪೋರ್ಟಿಗೆ ಅದೇ ಆಫೀಸಲ್ಲಿ ಗೊತ್ತಿದ್ದಂಥವರು ಅಥವಾ ಆ ಆಫೀಸಲ್ಲಿ ಇರುವಂಥ RTO ನಮಗೆ ಗೊತ್ತಿತ್ತು ಅಂದ್ಕೊಳ್ಳಿ, ಇನ್ನು ನಮ್ಮ ಕೆಲಸ ತುಂಬ ಬೇಗ ಆಗುತ್ತೆ. ನಮಗೆ ಯಾರೂ ಗೊತ್ತಿಲ್ಲ ಅಂತ ಅಂದ್ಕೊಳ್ಳಿ, ಅಟ್ಲೀಸ್ಟ್ ಒಬ್ಬ ಫ್ರೆಂಡ್ ಬರ್ತಾನೆ, ಅವ್ನು ಜಸ್ಟ್ ಗೈಡ್ ಮಾಡ್ತಾನೆ, ಅಪ್ಲಿಕೇಶನ್ ಹೆಂಗೆ ಫಿಲಪ್ ಮಾಡಬೇಕು ಅಂತ. ದಟ್ಸ್ ಓಕೆ, ಅಟ್ಲೀಸ್ಟ್ ಸ್ವಲ್ಪ ಆದರೂ ಹೆಲ್ಪ್ ಆಗ್ತದೆ. ಹೆಲ್ಪ್ ಜಾಸ್ತಿನೋ ಕಡಿಮೆನೋ, ಅದಕ್ಕೆ ನಾವೇನು ಮಾಡ್ತೇವೆ, ಈ ಸ್ಟ್ರಾಂಗ್ನೆಸ್ ನೋಡ್ತೇವೆ, ಗ್ರಹದ ಬಲವನ್ನು ನೋಡ್ತೇವೆ. ಗ್ರಹ ಬಲ, ಭಾವಬಲ ನೋಡೋದು ಅದಕ್ಕೆ. ಆದರೆ ಅನುಕೂಲ ಯಾವಾಗ ಆಗುತ್ತೆ ಅಂದರೆ ಶುಭ ಆದಾಗ ಮಾತ್ರ. ಅದು ಶುಭ ಸ್ಥಾನ ಆಗ್ಬೋದು, ಪಾಪಸ್ಥಾನ ಆಗ್ಬೋದು. ಶುಭಪ್ರದವಾದಾಗೆ, ಯಾಕಂದರೆ ಪುಣ್ಯ ಸಂಬಂಧ ಬರಬೇಕು.
ರೋಗ ಯಾವುದೋ ಒಂದು ಜನ್ಮದಲ್ಲಿ ಮಾಡಬೇಕಾದಂಥ ರೀತಿಯಲ್ಲಿ ಒಂದು ಕೆಲಸ ಮಾಡದೇ ಇರೋದರಿಂದ ಅದರ ಪರಿಣಾಮವಾಗಿ ಈ ಜನ್ಮದಲ್ಲಿ ಪ್ರತಿಕೂಲವಾಗಿ ಸೃಷ್ಟಿಯಾಗ್ತದೆ. ಬೇರೆಯವಕ್ಕೆ ವಿದ್ಯಾ ಅನುಕೂಲ ಪ್ರತಿಕೂಲ, ಉದ್ಯೋಗ ಅನುಕೂಲ ಪ್ರತಿಕೂಲ. ವಿದ್ಯೆದಲ್ಲಿ ಅನುಕೂಲ ಆಯ್ತು ಅಂದ್ಕೊಳ್ಳಿ, ಒಳ್ಳೆ ಓದು ಸಿಗುತ್ತೆ. ಪ್ರತಿಕೂಲ ಆಯ್ತು ಅಂದ್ಕೊಳ್ಳಿ, ಒಳ್ಳೆ ಎಜುಕೇಷನ್ ಆಗೋದಿಲ್ಲ. ಉದ್ಯೋಗ ಅನುಕೂಲ ಇತ್ತು ಅಂದ್ಕೊಳ್ಳಿ, ಗ್ರಹಗಳ ಅನುಕೂಲ, ಶುಭ ಸಂಬಂಧ ಜಾಸ್ತಿ ಇತ್ತು ಅಂದ್ಕೊಳ್ಳಿ, ಒಳ್ಳೆ ಉದ್ಯೋಗ ಬರುತ್ತೆ. ಪ್ರತಿಕೂಲ ಆಯ್ತು ಅಂದ್ಕೊಳ್ಳಿ, ಕಂಫರ್ಟ್ ಇರಲ್ಲ, ಪ್ಲಸ್ ಬೆನಿಫಿಟ್ಸ್ ಕಡಿಮೆ ಇರುತ್ತೆ. ವಿವಾಹವೂ ಅಷ್ಟೇ, ಅನುಕೂಲ ಜಾಸ್ತಿ ಇದ್ದಂದರೆ ವೈವಾಹಿಕ ಜೀವನ ತುಂಬ ಚೆನ್ನಾಗಿ ಆಗ್ತದೆ, ಇಲ್ಲದಕ್ಕೆ ತೊಂದರೆ ಆಗ್ತದೆ. ಇದೆಲ್ಲ ಕೂಡ ನಮ್ಮಿಂದ ತುಂಬ ದೂರ ಇರುವಂಥ ವಿಷಯಗಳು. ವಿದ್ಯೆ ಆಗಲಿ, ಉದ್ಯೋಗ ಆಗಲಿ, ವಿವಾಹ ಆಗಲಿ, ಸಂತಾನ ಆಗಲಿ, ಇದು ನಮ್ಮಿಂದ ಸ್ವಲ್ಪ ದೂರ ಇರುತ್ತೆ. ಯಾಕೆ ದೂರ ಅಂತಿದ್ದೀನಿ ಅಂತಂದರೆ, ದೇಹ ಅಂತ ಶರೀರ ಅಂತ ತೊಗೊಂಡ್ರೆ, ಶರೀರದ ಜೊತೆ ಕಂಪೇರ್ ಮಾಡಿದ್ರೆ ನನ್ನ ಜೊತೆ ಯಾವಾಗ ನನ್ನ ಶರೀರ ಇರುತ್ತೆ, ನಾನೇ ಶರೀರ ಅಂದುಕೊಳ್ಳುವಂಥ ಸಂದರ್ಭ ಕೂಡ ಉಂಟು. ಆದರೆ ನನ್ನ ಶರೀರ ಯಾವಾಗೂ ನನ್ನ ಜೊತೆನೇ ಇರ್ತದೆ. ಉಳಿದದ್ದು ಅದು ತುಂಬ ಹತ್ತಿರ ಏನೂ ಇರಲ್ಲ. ನಾವು ಇದೆ ಅಂತಂದರೆ ಇದೆ, ಇಲ್ಲದ್ರಿಂದ ಇಲ್ಲ. ಶರೀರ ವಿಚಾರದಲ್ಲಿ ಅನುಕೂಲ ಪ್ರತಿಕೂಲಗಳು ನೋಡ್ತೇವೆ. ಶರೀರಕ್ಕೆ ಅನುಕೂಲ ಏನು? ಉತ್ತಮವಾದಂಥ ಆರೋಗ್ಯವೇ ಅನುಕೂಲ. ಪ್ರತಿಕೂಲ ಏನು? ರೋಗ ಉಂಟಾಗುವುದೇ, ಬಲಹೀನವಾಗುವುದೇ ಪ್ರತಿಕೂಲ. ಅದೇ ವಿಚಾರ ಇಲ್ಲಿ ನೋಡ್ತೇವೆ. ರೋಗ ಸ್ಥಾನಕ್ಕೆ ಕೂಡ ಶುಭ ಸಂಬಂಧ ಬಂದರೆ ತುಂಬ ನಮಗೆ ಯಾವುದೇ ರೋಗ ಬರಲಿ ಬೇಗ ನಾವು ಮುಕ್ತರಾಗ್ತೇವೆ. ರೋಗ ಯಾವ ಬರುತ್ತೆ? ರೋಗ ಬರೋ ಸೂಚನೆಗಳು ಕೂಡ ನಮಗೆ ಜಾತಕದಲ್ಲಿ ಗೊತ್ತಾಗ್ತದೆ. ಅವುಗಳ ಆ ರೋಗವನ್ನು ಸೂಚನೆ ಮಾಡುವಂಥ ಗ್ರಹಗಳ ದಶಾಕಾಲದಲ್ಲಿ ಅಥವಾ ರೋಗಸ್ಥಾನಕ್ಕೆ ಸಂಬಂಧ ಇರುವಂಥ ಗ್ರಹಗಳ ದಶಾಕಾಲದಲ್ಲಿ ಆ ಗ್ರಹ ಸೂಚಿಸುವಂಥ ಅಂಗ ಏನಿದೆ ಅದರಲ್ಲಿ ತೊಂದರೆ ಆಗ್ತದೆ. ಆ ತೊಂದರೆಗೆ ತಕ್ಕಂತೆ ನಮ್ಮ ಆಹಾರ ವಿಹಾರಾದಿಗಳು ಇತ್ತಂದ್ಕೊಳ್ಳಿ, ಇನ್ನು ಪರಿಣಾಮ ಜಾಸ್ತಿ ಆಗ್ತದೆ. ಸುಮ್ಮನೆ ಹೊಟ್ಟೆ ನೋವು ಆಗೋದು ಬೇರೆ, ತುಂಬ ಆರೋಗ್ಯ ನಿಯಮಗಳನ್ನೆಲ್ಲ ಫಾಲೋ ಆಗ್ತಾ ಇದ್ದಾನೆ. ಆದರೆ ರೋಗಕ್ಕೆ ಸಂಬಂಧಪಟ್ಟ ದಶೆ ಬಂತು, ಯಾವುದೋ ಒಂದು ಹೊಟ್ಟೆ ನೋವು, ಕಾಲು ನೋವು, ಏನೋ ಒಂದು ಬರುತ್ತೆ. ಆಲ್ರೆಡಿ ಅವನಿಗೆ ಇರ್ರೆಗ್ಯುಲರ್ ಫುಡ್ ಹ್ಯಾಬಿಟ್ಸ್ ಇತ್ತು ಅಂದ್ಕೊಳ್ಳಿ, ಅದು ಪರಿಣಾಮ ಜಾಸ್ತಿ ಆಗ್ತದೆ. ಚೆನ್ನಾಗಿ ನಿಯಮಗಳನ್ನ ಫಾಲೋ ಆಗುವವನಿಗೂ ತೊಂದರೆಗಳು ಬರುತ್ತೆ, ಫಾಲೋ ಆಗದೇ ಇರೋನಿಗೂ ತೊಂದರೆಗಳು ಬರುತ್ತೆ ರೋಗಸ್ಥಾನಾಧಿಪತಿ ದಶೆ ಬಂದಾಗ. ಆದರೆ ಡೆನ್ಸಿಟಿ ಜಾಸ್ತಿನ ಕಡಿಮೆನ ನೋಡ್ಕೊಳ್ಬೇಕು. ತುಂಬ ನಿಯಮಗಳನ್ನು ಫಾಲೋ ಆಗಿ ಹಿತವಾದಂಥ ದಿನಚರ್ಯೆ ನಾವು ಪ್ರಾರಂಭದಲ್ಲಿ ಹೇಳಿದ ಆ ರೀತಿ ಯಾರು ಇರ್ತಾರೋ ಅವನಿಗೂ ತೊಂದರೆ ಬರುತ್ತೆ. ಸ್ವಲ್ಪ ಜಾಸ್ತಿ ಅದೇನು ತೊಂದರೆ ಆಗಲ್ಲ. ಯಾವುದೋ ಒಂದು ತೊಂದರೆ ಆಯಿತು, ಹೊಟ್ಟೆ ನೋವು ಬಂತು, ಗುಳಿಗೆ ಹಾಕಿದ, ಪಥ್ಯ ಮಾಡಿದ, ನೆಕ್ಸ್ಟ್ ಡೇಗಿಲ್ಲ. ಆದರೆ ಇರ್ರೆಗ್ಯುಲರ್ ಫುಡ್ ಹ್ಯಾಬಿಟ್ಸ್ ಇದ್ದವನಿಗೆ ಡೈಜೆಷನ್ ಪ್ರಾಬ್ಲಮ್ಮಿಂದ ಹಿಡಿದು ಫುಡ್ ಪಾಯ್ಸನ್ ಆಗಿ ಕೊನೆಗೆ ಲಿವರ್ಗೆ ತೊಂದರೆ ಆಗುವಂಥ ಸ್ಥಿತಿ ಬರ್ತದೆ. ಲಿವರ್ ಕ್ಯಾನ್ಸರು, ಫ್ಯಾಟಿ ಲಿವರು, ಈ ಥರ ದೊಡ್ಡ ದೊಡ್ಡ ರೋಗಗಳವರೆಗೂ ಹೋಗ್ತದೆ. ಅಂದರೆ ಜಾತಕದ ನಮ್ಮ ರೋಗಸ್ಥಾನದ ಜೊತೆ ನಾವು ಯಾವ ರೀತಿ ಲೈಫ್ ಸ್ಟೈಲ್ ಮೇಂಟೈನ್ ಮಾಡ್ತಿದ್ದೀವೋ ಅದಕ್ಕೆ ತಕ್ಕಂತೆ ಈ ರೋಗದ ಡೆನ್ಸಿಟಿ ಇರ್ತದೆ. ಒಂದು ಅರ್ಥ ಮಾಡಿಕೊಳ್ಬೇಕೇನಂತಂದರೆ, ಮನುಷ್ಯ ಅಂತಂಬೋನು ಯಂತ್ರ ಅಲ್ಲ, ರೋಬೋಟ್ ಅಲ್ಲ. ಮನುಷ್ಯನು ಆಲೋಚನೆ ಮಾಡ್ತಾನೆ. ಮನುಷ್ಯನಿಗೆ ಕೂಡ ವಿಕಲ್ಪಗಳಿದೆ. ನಾ ಇದು ಮಾಡ್ತೀನಿ, ಇದು ಮಾಡೋದಿಲ್ಲ ಅಂತಂಬೋದು ನಿಯಮಗಳಿದೆ. ರೋಬೋಟ್ ಅಲ್ಲ. ರೋಬೋಟ್ ಆದರೆ ಏನಾಗುತ್ತೆ, ಜಾತಕದಲ್ಲಿ ಏನಿದೆ ಅದೇ ಆಗ್ತದೆ. ಸೂರ್ಯದಶೆ, ಆ ಸೂರ್ಯಗೆ 6ನೇ ಮನೆ ಸಂಬಂಧ ಇರುವಂಥ ದಶೆ ಬಂದಾಗ ಕಣ್ಣಿನ ತೊಂದರೆ ಅಥವಾ ಹಾರ್ಟಿನ ತೊಂದರೆ ಬಂದೇ ಬರಬೇಕು. ಅವನಿಗೆ ಅದು ಸಂಬಂಧ ಇಲ್ಲ, ಅವನಿಗೆ ಆರೋಗ್ಯ ಇದೆಯೋ ಇಲ್ಲೋ ಸಂಬಂಧ ಇಲ್ಲ. ಆದರೆ ಮನುಷ್ಯನ ಜೀವನ ಪ್ರೀಡೆಸ್ಟೈನ್ಡ್ ಅಲ್ಲ. ಇದು ಹೀಗೆ ನಿರ್ಧಾರ, ಇವನಿಗೆ ಹಾರ್ಟ್ ಅಟ್ಯಾಕ್ ಜಾತಕದಲ್ಲಿ ಬರಬೇಕು ಅಂತಿದೆ, ಬಂದೇ ಬರುತ್ತೆ, ಆ ಥರ ಇರಲ್ಲ. ಆದರೆ ಸೂಚನೆ ಇರ್ತದೆ. ಅದು ಕಡಿಮೆ ಪ್ರಮಾಣವ ಜಾಸ್ತಿ ಪ್ರಮಾಣವ ಅಂತ ಹೇಳಬೇಕಾಗತ್ತೆ. ಒಮ್ಮೊಮ್ಮೆ ದಶೆಗಳ ಅರೋಗಾಧಿಪತಿ ದಶೆ ಬಂತಂದ್ಕೊಳ್ಳಿ, ಬಟ್ ಜಾತಕ ತುಂಬ ಚೆನ್ನಾಗಿತ್ತು, ಅವನು ತುಂಬ ನಿಷ್ಠಾವಂತನಾಗಿದ್ದು, ಸಮಾಜಕ್ಕೆ ಯಾರಿಗೂ ತೊಂದರೆ ಕೊಡದಂಥವನಾಗಿದ್ದರೆ ಏನಾಗ್ತದೆ ಗೊತ್ತಾ, ಅವನಿಗೂ ತೊಂದರೆ ಆಗ್ತದೆ, ಅವನಿಗೂ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಆದರೆ ಕನಸಿನಲ್ಲಿ ಹಾರ್ಟ್ ಅಟ್ಯಾಕ್ ಆಗಿ ಹೋಗುತ್ತೆ, ಬಟ್ ರಿಯಾಲಿಟಿಗಿರಲ್ಲ. ದಶೆ ಬಂತು, ಯಾಕೆಂತಂದರೆ ನಮಗೆ 3 ಅವಸ್ಥೆಗಳಿದೆ.
ನಿದ್ರಾವಸ್ಥೆ, ಜಾಗೃತಾವಸ್ಥೆ, ಸ್ವಪ್ನಾವಸ್ಥೆ 3 ಅವಸ್ಥೆಗಳೆಲ್ಲ ಆಗ್ಬೋದು. ಬಟ್ ನಿದ್ರಾವಸ್ಥೆಯಲ್ಲಿ ಸುಖ ಬಿಟ್ಟರೆ ಏನೂ ಆಗಲ್ಲ. ಭಾಳ ಜನಕ್ಕೆ ಪುಣ್ಯ ಅಂತಲ್ಲ, ಅನುಭವಕ್ಕೆ ಬರೋದೆಲ್ಲ ಕೂಡ ನಿದ್ರಾವಸ್ಥೆಯಲ್ಲಿ, ಅವನಿಗೆ ನಿದ್ದೆಯಲ್ಲೇ ಸುಖ ಕಳೆದು ಬಿಡ್ತಾನೆ. ಸುಖ ಬರುತ್ತೆ, ದೈಹಿಕವಾದ ಸುಖ ಬರಬೇಕು ಅಂತ ಯೋಗ ಇದ್ದರೆ ನಿದ್ದೆಯಲ್ಲಿದ್ದಂಥ ಸುಖಕ್ಕಿಂತಲೂ ಬೇರೆ ಸುಖ ಏನಿದೆ? ನಾವು ಸೈಕಾಲಜಿಯಲ್ಲಿ ನೋಡಿದ್ವಿ, ನಿದ್ದೆ ಅಂತಂಬೋದರಲ್ಲಿ ದುಃಖ ಅಂತಂಬೋದು ಇರಲ್ಲ. ನಿದ್ದೆ ಎಂಬುದು ಪೂರ್ಣ ಸುಖವೇ. ಸುಖ ಜಾಸ್ತಿ ಅನುಭವಿಸ್ಬೇಕಂದ್ರೆ ನಿದ್ದೆಯಲ್ಲೇ ಮಾಡಿಬಿಡ್ಬೇಕು. ಆದರೆ ನಮ್ಮ ಸುಖಕ್ಕೆ ಕೂಡ ಕೋಟ ಅಂತಿರುತ್ತೆ. ಪುಣ್ಯ ಆಗೋದ್ರೆ ಸುಖ ಮುಗಿದೋಗುತ್ತೆ. ಅದಕ್ಕೆ ನೋಡಿ, ವಯಸ್ಸಿನಲ್ಲಿದ್ದಾಗ ಜಾಸ್ತಿ ನಿದ್ದೆ ಮಾಡಿರಿ ಅಂದ್ಕೊಳ್ಳಿ, ವಯಸ್ಸಾದ ಮೇಲೆ ನಿದ್ದೆ ಬರಲ್ಲ. ಅದಕ್ಕೆ ನಿಯಮ ಹೇಳ್ತಾರೆ, ಯಾವ ಸಮಯದಲ್ಲಿ ಎಷ್ಟು ನಿದ್ದೆ ಮಾಡಬೇಕು. ಒಬ್ಬ ಮನುಷ್ಯನಿಗೆ ಅವರವರ ಆಶ್ರಮ ಧರ್ಮಕ್ಕೆ ತಕ್ಕಂತೆ ಎಷ್ಟು ನಿದ್ದೆ ಬರಬೇಕು ಅಂತ ಹೇಳ್ತಾರೆ. ತುಂಬ ಕಷ್ಟಪಟ್ಟವರಿಗೆ ಸ್ವಲ್ಪ ನಿದ್ದೆ ಬೇಕು. ಬರೀ ತಲೆಯಿಂದ ಕೆಲಸ ಮಾಡೋರಿಗೆ ಜಾಸ್ತಿ ನಿದ್ದೆ ಬೇಕಾಗಿಲ್ಲ. ಮಿನಿಮಮ್ 4 ಅವರ್ಸ್, ಮ್ಯಾಕ್ಸಿಮಮ್ 6 ಅವರ್ಸ್ ಅಂತ ಹೇಳ್ತಾರೆ. ಆ ರೀತಿ ನಿದ್ದೆ ಯಾಕೆ ಮಾಡಬೇಕಂತಂದರೆ, ಇರೋ ಪುಣ್ಯವೆಲ್ಲ ಕೂಡ ಒಂದೇ ಸಲ ಕಳ್ಕೊಂಬಿಟ್ರೆ ವೃದ್ಧಾಪ್ಯದಲ್ಲಿ ಏನು ಪುಣ್ಯ ಇರ್ತದೆ? ಆ ಸಮಯದಲ್ಲೇ ಜಾಸ್ತಿ ನಿದ್ದೆ ಬೇಕಾದ. ಯಾಕೆ ಅಂತಂದರೆ ನಮ್ಮ ಮಕ್ಕಳು, ಮೊಮ್ಮಕ್ಕಳು ಅವರ ಯಾರೂ ಕೂಡ ನಮ್ಮ ಹೇಳ್ದಂಗೆ ಕೇಳಲ್ಲ. ಅದನ್ನೆಲ್ಲ ಕೂಡ ನಾವು ತಟ್ಟುಕೊಂಡಿರ್ಬೇಕಂತಂದರೆ ಅಟ್ಲೀಸ್ಟ್ ನಮಗಿರುವಂಥ ಒಂದೇ ಉಪಾಯ ನಿದ್ದೆ. ಅದು ಕೂಡ ನಿದ್ದೆ ಇಲ್ಲ ಅಂತಂದರೆ ಟ್ಯಾಬ್ಲೆಟ್ಸು ಅದು ಇದು ಹಾಕ್ಕೊಂಡೇನೋ ಮಾಡ್ಬೋದು, ಬಟ್ ಅದರ ಶರೀರದ ಮೇಲೆ ತುಂಬ ರಿಯಾಕ್ಷನ್ಸ್ ತೋರಿಸುತ್ತೆ. ಆರ್ಟಿಫಿಷಿಯಲ್ ವರ್ಕೌಟ್ ಆಗೋದು ಜಾಸ್ತಿ. ಅದು ವೈದ್ಯಶಾಸ್ತ್ರದ ಇದರಲ್ಲಿ ಎಲ್ಲರಿಗೂ ಗೊತ್ತು. ಪ್ರತಿಯೊಂದು ಮೆಡಿಸನ್ಗೂ ಕೂಡ ರಿಯಾಕ್ಷನ್ ಇರ್ತದೆ. ಆಡ್ವರ್ಸ್ ಡ್ರಗ್ ರಿಯಾಕ್ಷನ್ ಅಂತೇವೆ. ಇದು ಹೊರಗೆ ಬರೋದಿಲ್ಲ, ಸುಮ್ಮನೆ ಸೈಡ್ ಎಫೆಕ್ಟ್ಸ್ ಅಂತೇವೆ ಸಿಂಪಲಾಗಿ. ಪ್ರತಿಯೊಂದು ರೋಗಕ್ಕೂ ಕೂಡ ಯಾವುದೋ ಒಂದು ತೊಂದರೆ ಇರ್ತದೆ. ಒಂದು ಬೇಕು ಅಂದರೆ ಇನ್ನೊಂದು ಇರಲ್ಲ. ಸೊ ಹಾಗೆ ಇಲ್ಲಿ ನಿಯಮ ಏನು ಅಂತಂದರೆ, ಮುಖ್ಯವಾಗಿ ನಾವು ನೋಡಬೇಕಾದ್ರೆ, ಪುಣ್ಯ ಅನುಭವಕ್ಕೆ ಬಂದಾಗ ಅನುಕೂಲ, ಪಾಪ ಅನುಭವಕ್ಕೆ ಬಂದಾಗ ಪ್ರತಿಕೂಲ. ರೋಗಾಧಿಪತಿ ದಶ ಬಂತು ಅಂತಂದರೆ ಮನುಷ್ಯನಿಗೆ ರೋಗ ಅಂತಂಬೋದು ಸೂಚನೆ ಆಗ್ತದೆ. ಆದರೆ ನಮ್ಮ ಲೈಫ್ ಸ್ಟೈಲ್ ಚೆನ್ನಾಗಿತ್ತು ಅಂತಂದರೆ ಸಿಂಪಲಾಗಿ ಬಂದು ಹೊರಟೋಗ್ತದೆ. ನಮ್ಮದು ತುಂಬ ಬ್ಯಾಡ್ ಲೈಫ್ ಸ್ಟೈಲ್ ಇತ್ತು ಅಂದ್ಕೊಳ್ಳಿ. ನಾವು ಲೈಫ್ ಸ್ಟೈಲ್ ಅಂತಂದರೆ ಬರೀ ನಾವು ಆಹಾರ ವಿಹಾರ ಇದೆ ಅಂತ ಅಂದ್ಕೊಳ್ಬೇಡಿ. ಸಮಾಜದ ಜೊತೆ ನಾವು ರಿಯಾಕ್ಷನ್ ಕೂಡ ಇರ್ತದೆ. ಸಮಾಜದ ಜೊತೆ ಎಲ್ಲ ಹಿತವನ್ನು ಬಯಸ್ತಾ ಇದ್ದರೆ ಅಂಥವರಿಗೆ ರೋಗ ಕನಸಿನಲ್ಲಿ ಬಂದು ಹೊರಟೋಗ್ತದೆ. ಕನಸಿನಲ್ಲಿ ಅವನಿಗೆ ಹಾರ್ಟ್ ಅಟ್ಯಾಕ್ ಬಂದಾಗ ಬರ್ತದೆ, ಕೆಲವೊಮ್ಮೆ ಆಕ್ಸಿಡೆಂಟ್ ಆದಂಗೆ ಬರ್ತದೆ, ಕೆಲವೊಮ್ಮೆ ತುಂಬ ತೊಂದರೆ ಅನುಭವಿಸ್ದಂಗೆ ಬರ್ತದೆ, ತನಗಿಷ್ಟವಾದವ್ರನ್ನ ಕಳ್ಕೊಂಡಂಗೆ ಬರ್ತದೆ. ಅದು ಕನಸಿನಲ್ಲೇ ಮುಗಿದು ಹೋಯಿತು. ಅದು ಕೂಡ ಲೆಕ್ಕಕ್ಕೆ ತಗೊಳ್ತಾರೆ ಶಾಸ್ತ್ರದಲ್ಲಿ. ಅದು ಕೂಡ ಕರ್ಮಕ್ಕೆ ಸಂಬಂಧಪಟ್ಟದ್ದೇ. ಅದಕ್ಕೆ ಭಗವಂತನನ್ನು ನಾವು ಪ್ರಾರ್ಥನೆ ಜಾಸ್ತಿ ಮಾಡಿದಾಗ, ಸಿನ್ಸಿಯರಾಗಿ ಪ್ರಾರ್ಥನೆ ಮಾಡಿ, ಭಗವಂತ ಅಯ್ಯೋ ಇವನು ನನ್ನ ಚೆನ್ನಾಗಿ, ಇವನಿಗೆ ಏನಾದರೂ ಒಂದು ಹೆಲ್ಪ್ ಮಾಡಬೇಕಲ್ಲ ಅಂತ ಭಗವಂತ ಅಂದುಕೊಂಡಾಗ ಕೆಲವಿನ ಕಷ್ಟಗಳೆಲ್ಲ ಕೂಡ ಕನಸಿನಲ್ಲೇ ಮಾಯ ಆಗೋಗ್ತದೆ. ಅದು ಭಗವಂತ ನಮಗೆ ಕೊಡುವಂಥ, ನಮ್ಮ ಮೇಲೆ ತೋರಿಸುವಂಥ ಒಂದು ಕಾರುಣ್ಯ. ಅದೇ ರೀತಿ ಸುಖ, ಕೆಲವಿನ ಸುಖಗಳು ಪಡೆಯೋದೆಲ್ಲ ಕೂಡ ಕನಸಿನಲ್ಲೇ ಮುಗಿದೋಗ್ತದೆ, ಬಟ್ ರಿಯಾಲಿಟಿಗಿರಲ್ಲ. ಎಷ್ಟೋ ಸಲ ಜಾತಕ ನೋಡ್ತಾ ಇರ್ತೇವೆ, ನಿಮಗೆ ತುಂಬ ಯೋಗ ಇದೆ, ಬಟ್ ಸ್ವಾಮಿ ನನಗೇನು ಯೋಗವೇ ಇಲ್ಲ. ಅವನ ಶುಭ ಎಲ್ಲ ಕೂಡ ಕನಸಿನಲ್ಲೇ ಆಗಿ ಹೊರಟೋಗ್ತದೆ. ಸೊ ಇದು ಅವನ ಜಾತಕವನ್ನು, ಅವನ ಜೀವನವನ್ನು ಪೂರ್ತಿ ವಿಶ್ಲೇಷಣೆ ಮಾಡಿದಾಗ ನಮಗೆ ಈ ರೀತಿ ಅಭಿಪ್ರಾಯಗಳು ಕಂಡುಬರ್ತದೆ. ಇರಲಿ. ಸೊ ಇಲ್ಲಿ ರೋಗಸ್ಥಾನ ಬಲ, ರೋಗಕಾರಕ ಬಲ, ರೋಗಸ್ಥಾನಾಧಿಪತಿಯ ಬಲ, ಈ ಮೂರೂ ಕೂಡ ಈ ರೋಗ ವಿಚಾರದಲ್ಲಿ ನೋಡಿದಾಗ ಬಲಹೀನವಾಗಿರಬೇಕು, ಬಟ್ ಶುಭಪ್ರದವಾಗಿರಬೇಕು. ಹೀಗಿದ್ದರೆ ಮಾತ್ರವೇ ಆ ಮನುಷ್ಯನಿಗೆ ರೋಗ ಅಂತಂಬುದು ವಿಪರೀತವಾಗಿ ಕಾಣಿಸಿಕೊಳ್ಳೋದಿಲ್ಲ. ನಮ್ಮ ಈಗಿನ ಜೀವನದಲ್ಲಿ ಸಣ್ಣ ಪುಟ್ಟ ಕೈ ಹಿಡ್ಕೊಂಡಿದೆ, ಕಾಲು ಹಿಡ್ಕೊಂಡಿದೆ, ಸ್ವಲ್ಪ ಇಂಡೈಜೇಷನ್ ಆಗಿದೆ, ಜ್ವರ, ನೆಗಡಿ, ತಲೆನೋವು, ಇದೆಲ್ಲ ಕೂಡ ರೋಗಗಳಲ್ಲ. ನಮಗೆ ತಲೆನೋವು ಬರ್ತಾ ಇರುತ್ತೆ, ಹೋಗ್ತಾ ಇರ್ತದೆ, ಅದಕ್ಕೆ ಯಾರನ್ನ ಹೆದರ್ತಾರೆ, ಹಾಸ್ಪಿಟ್ಲ್ ಯಾರನ್ನ ಅಡ್ಮಿಟ್ ಆಗ್ತಾರೆ. ಇದೆಲ್ಲ ಚಿಕ್ಕ ಚಿಕ್ಕದು. ಇದನ್ನು ರೋಗ ಅಂತಂಬೋದು ನಾವು ಪರಿಗಣಿಸೋದಿಲ್ಲ. ನಮಗೆ ರೋಗ ಅಂತಂದರೆ ಏನು? ದೀರ್ಘಕಾಲಿಕವಾಗಿ ನಮಗೆ ತೊಂದರೆ ಕೊಡುವಂಥದ್ದು, ನಮ್ಮ ಲೈಫ್ ಸ್ಟೈಲನ್ನು ಚೇಂಜ್ ಬೈ ಫೋರ್ಸಬಲಿ ಚೇಂಜ್ ಮಾಡಿಕೊಳ್ಳುವಂಥ ಸಿಚುವೇಶನ್ ಕ್ರಿಯೇಟ್ ಮಾಡುವಂಥ ಸಮಯ ಯಾವುದಿದೆ ಅದು ನಾವು ಕೆಟ್ಟ ಸಮಯ, ಅದನ್ನು ನಾವು ರೋಗ ಅಂತ ಕರಿತೇವೆ. ಶರೀರಕ್ಕಾದರೆ ರೋಗ, ಮನಸ್ಸಿಗಾದರೂ ರೋಗ ಅಂತಲೇ ಕರಿತೇವೆ. ಆದರೆ ನಾವು ಅದನ್ನು ರೋಗ ಅಂತ ನಾವು ಇವತ್ತು ನಾವು ಅಂದ್ಕೊಳ್ಳೋದಿಲ್ಲ. ಅದು ಕೂಡ ರೋಗವೇ. ಮಾನಸಿಕ ರೋಗ, ಶಾರೀರಿಕ ರೋಗ, 6ನೇ ಮನೆ ಶಾರೀರಿಕ ರೋಗದ ಸೂಚನೆ ಮಾಡ್ತದೆ.
8ನೇ ಮನೆ ಮಾನಸಿಕ ರೋಗವನ್ನು ಸೂಚನೆ ಮಾಡ್ತದೆ. ಅದು ನಾವು ರೋಗ ಅಂತ ಅಂದುಕೊಳ್ಳೋದಿಲ್ಲ, ಆದ ಕಾರಣ ನಮಗದು ಮದ್ದು ಬೇಕಾಗಿಲ್ಲ. ನನ್ನ ಮನಸ್ಸು ಟೆನ್ಷನ್ ಆಗಬಾರ್ದು ಅಂತಂದರೆ ನಾನು ಏನೇನು ಅಂದ್ಕೊಳ್ತೀನಿ ಅದೆಲ್ಲ ಬೇಕು ಅಷ್ಟೇ ಆಗಲಿ. ಅದಕ್ಕೆ ಟ್ರೀಟ್ಮೆಂಟ್ ತೊಗೊಳ್ಬೇಕು ಅಂತಂಬೋದಿಲ್ಲ. ತುಂಬ ಸೀರಿಯಸ್ ಆದರೆ ಸೈಕ್ರಿಯಾಟಿಸ್ಟ್ ಅಂತ ಹೋಗ್ತೇವೆ ಅಷ್ಟೇ, ಬೇರೆ ಏನೂ ಇಲ್ಲ. ಅದು ತುಂಬ ಎಕ್ಸ್ಟ್ರೀಮ್ ಕಂಡೀಷನ್ಸಲ್ಲಿ. ಓಕೆ, ಸೊ ಇಲ್ಲಿಗೆ ನಾವು ರೋಗಸ್ಥಾನದ ವಿಚಾರ ಕಳೆದ ಬಾರಿ ಟಚ್ ಮಾಡ್ತೀವಿ. ಸೊ ಇಲ್ಲಿ ನೋಡೋಣ, ರೋಗಸ್ಥಾನ ವಿಚಾರಕ್ಕೆ ಬಂದಾಗ ಶರೀರವನ್ನು ಕೂಡ ನೋಡಬೇಕು. ಮನುಷ್ಯನಿಗೆ ಸ್ಟ್ರೆಂಗ್ತ್ ಎಷ್ಟಿದೆ, ಯಾಕೆಂದರೆ ರೋಗವನ್ನು ತಟ್ಟುಕೊಳ್ಳೋ ಶಕ್ತಿ ಕೂಡ ಬೇಕು. ಕೆಲವೊಮ್ಮೆ ಜ್ವರ ಬಂದು 3-4 ದಿನ ಇದ್ದರೂ ಕೂಡ ಲೈಟಾಗಿ ತಗೊಂಡು ಅದನ್ನು ವಿತ್ಸ್ಟ್ಯಾಂಡ್ ಆಗುವಂಥ ಜನ ಇದ್ದಾರೆ. ಶರೀರ ಆ ಸ್ಟ್ರೆಂಗ್ತ್ ಇರುತ್ತೆ, ಅದು ವಿತ್ಸ್ಟ್ಯಾಂಡ್ ಆಗ್ತದೆ. ಜ್ವರ ಬಂದರೂ ಕೂಡ ಮನೆ ಕೆಲಸ ಮಾಡಿಕೊಳ್ಳುವಂಥ ಹೆಣ್ಣುಮಕ್ಕಳಿದ್ದಾರೆ, ಜ್ವರ ಬಂದರೂ ಕೂಡ ಹೊಲಕ್ಕೆ ಹೋಗಿ ಕೆಲಸ ಮಾಡಿಕೊಳ್ಳುವಂಥ ಗಂಡಸರು ಇದ್ದಾರೆ, ಎಲ್ಲ ಕೆಲಸವನ್ನು ಮಾಡ್ತಾರೆ. ಬಟ್ ಜ್ವರ ರಾತ್ರಿ ಬಂದು ರೆಸ್ಟ್ ತೊಗೊಳ್ತಾರೆ. ಅಯ್ಯೋ ಜ್ವರ ಅಂತ ಮಲಗಿದ್ರೆ ಆಗ್ತದ ಕೆಲಸ ಅಂತ ಹೇಳುವಂಥವ್ರು ಇದ್ದಾರೆ. ಸ್ವಲ್ಪ ಸ್ಟ್ಯಾಮಿನಾ ಇರ್ತದೆ. ಕೆಲವೊಮ್ಮೆ ಕೆಲವಿನ ಜನಕ್ಕೆ ಜ್ವರ ಬರೋ ಸಿಂಪ್ಟಮ್ಸ್ ಬಂದ್ರೇ ಮಲಗಿಬಿಡ್ತಾರೆ. ಅಯ್ಯೋ ಇವತ್ತು ಜ್ವರ ಬರೋಂಗಿದೆ, ಇವತ್ತು ನಾನು ಆಫೀಸಿಗೆ ಹೋಗಲ್ಲ, ಸ್ಕೂಲಿಗೆ ಹೋಗಲ್ಲ, ಕಾಲೇಜಿಗೆ ಹೋಗಲ್ಲ, ಇವತ್ತು ನಾನು ಏನು ಕೆಲಸ ಮಾಡಲ್ಲ, ಮತ್ತಿಷ್ಟು ಜಾಸ್ತಿ ಆಗ್ತದೆ. ಅವರಿಗೆ ಎಲ್ಲನ ಹೋಗಿ ವಾಟರ್ ಚೇಂಜ್ ಆದರೆ ರೋಗ ಬಂದುಬಿಡ್ತದೆ, ತೀವ್ರತೆ ಜಾಸ್ತಿ ಆಗ್ತದೆ, ನೆಗಡಿ ಬಂದುಬಿಡ್ತದೆ. ತುಂಬ ಕೇರ್ಫುಲ್ ಆಗಿರ್ತಾರೆ. ಅಂದರೆ ಅರ್ಥ ಏನು, ಅವರ ಶರೀರ ಬೇಗ ವಾತಾವರಣಕ್ಕೆ ಹೊಂದಿಕೊಳ್ಳೋದಿಲ್ಲ. ಆರೋಗ್ಯ ವಿಚಾರವನ್ನು ಮಾತ್ರ ನೋಡಬೇಕಾದ್ರೆ ಲಗ್ನಸ್ಥಾನ ಬಲವಾಗಿರಬೇಕು. ಅದಕ್ಕೆ ನಾವು ಏನು ಮಾಡ್ತೇವೆ, ಯಾರಾದರೂ ಮಗು ಹುಟ್ಟಿದೆ ಅಂದ್ಕೊಳ್ಳಿ, ಮಗು ಹುಟ್ಟಿದ್ದು ಸ್ವಲ್ಪ ಜಾತಕ ನೋಡಿ ಅಂತ ಕೇಳ್ತಾರೆ. ಮಗು ಹುಟ್ಟಿದಾಗ ನಾವು ಜಾತಕ ಏನು ನೋಡ್ತೇವೆ ಅದಿನ್ನೂ ನಿಮಗೆ ಟಾಪಿಕ್ ಬಂದಿಲ್ಲ, ಅದು ಮುಂದೆ ಅದನ್ನು ಕೂಡ ಈ ಆರೋಗ್ಯಕ್ಕೆ ಸಂಬಂಧಪಟ್ಟ ವಿಚಾರದಲ್ಲಿ ಟಚ್ ಮಾಡ್ತೇನೆ. ಮಗುವಿನ ಜಾತಕದಲ್ಲಿ ಏನಾದರೂ ದೋಷಗಳಿದೆಯಾ ಅಂತ ಕೇಳ್ತಾರೆ. ಹುಟ್ಟಿದ ಮಗುವನ್ನು ನಾವೇನು ಎಕ್ಸ್ಪೆಕ್ಟ್ ಮಾಡ್ತೇವೆ, ಒಳ್ಳೆ ಆರೋಗ್ಯವಂತವಾಗಿರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತೇವೆ ಅಷ್ಟೇ. ಮಗು ಹುಟ್ಟಿದಂದರೆ ತಾಯಿ ಮಗು ಕ್ಷೇಮವಾಗಿದ್ದಾರಾ ಅಂತ ಕೇಳ್ತೇವೆ. ಮಗುಗೂ ತೊಂದರೆ ಆಗಬಾರ್ದು, ತಾಯಿಗೂ ತೊಂದರೆ ಆಗಬಾರ್ದು, ಎಸ್ಪೆಷಲಿ ಹೆಲ್ತ್ ವೈಸ್. ಸೊ ಮಗುಗೆ ಹುಟ್ಟಿದ ತಕ್ಷಣ ನಾವು ಏನು ಜಾತಕ ನೋಡ್ತೀವಿ ಅಂದರೆ ಲಗ್ನಸ್ಥಾನ ಹೇಗಿದೆ, 6ನೇ ಮನೆ ಹೇಗಿದೆ, ಲಗ್ನಕ್ಕಿಂತಲೂ 6ನೇ ಮನೆ ಬಲಿಷ್ಠವಾಗಿದೆಯೋ, 6ನೇ ಮನೆಗಿಂತಲೂ ಲಗ್ನ ಬಲಿಷ್ಠವಾಗಿದೆಯೋ ಅಂತ ನೋಡ್ತೇವೆ. ಲಗ್ನ ಬಲಿಷ್ಠವಾಗಿತ್ತು ಅಂದ್ಕೊಳ್ಳಿ 6ನೇ ಮನೆಗಿಂತಲೂ, ಆವಾಗೇನು ಹೇಳ್ತೇವೆ, ಏನು ರೋಗ ಬಂದ್ರೂ ತಟ್ಕೊಳ್ತದೆ ಶರೀರ, ಏನೂ ಹೆದರಬೇಡಿ. ರೋಗ ಬರುತ್ತೆ, ನೆಗಡಿ ಕೆಮ್ಮು ಬರ್ತಾ ಇರುತ್ತೆ, ಏನು ಹೆದರೋ ಕೆಲಸ ಇಲ್ಲ. ಅದು ನಿಮಗೆ ಅದು ಎಕ್ಸ್ಪೀರಿಯನ್ಸ್ ಕೂಡ ಆಗೋಲ್ಲ. ಒಂದು ವೇಳೆ ನೆಗಡಿ ಬಂದರೂ ಕೂಡ ಯಾರು ಹೆದರ್ಕೊಳ್ಳಲ್ಲ. ಆದರೆ ಲಗ್ನಕ್ಕಿಂತಲೂ 6ನೇ ಮನೆ ಬಲಿಷ್ಠವಾಗಿತ್ತು ಅಂದ್ಕೊಳ್ಳಿ, ಪ್ರತಿಯೊಂದಕ್ಕೂ ನೆಗಡಿ ಬಂದ್ರೂ ಹೆದರ್ಕೊಳ್ತಾರೆ. ಹೆದರಿಕೆ, ನೆಗಡಿ ಬರುತ್ತೇನೋ, ನೆಗಡಿ ಬಂದ ಮೇಲೆ ಅದು ಜ್ವರಕ್ಕೆ ಬರುತ್ತೇನೋ, ನೆಗಡಿ ಬಂದರೆ ಉಸಿರಾಟಕ್ಕೆ ಕಷ್ಟ, ಅದು ಕೊನೆಗೆ ಆಸ್ತಮಾವರೆಗೂ ಹೋಗ್ತದೆ ಅದು. ಸೊ ಹಾಗಾಗಿ ಲಗ್ನ ಮತ್ತು 6ನೇ ಮನೆ ಪರೀಕ್ಷೆ ಮಾಡ್ತೇವೆ, ಜಾಸ್ತಿ ಮಾಡಲ್ಲ. ಮುಟ್ಟಿದ ತಕ್ಷಣ ಮಗುನೇನು ನೋಡ್ತೇವೆ, ವಿದ್ಯಾ ಉದ್ಯೋಗ ಸಂತಾನ ಯಾಕೆ ಬೇಕು ಅದಕ್ಕೆ, ನಾವು ನೋಡೋದಿಷ್ಟೇ. ಫಸ್ಟು ಲಗ್ನ ಹೇಗಿದೆ, 6ನೇ ಮನೆ ಹೇಗಿದೆ. ಸ್ವಲ್ಪ ಮಗುಗೆ ಅದೃಷ್ಟ ಕೊಡಬೇಕು. ಬರೀ ಪಾಪವನ್ನು ಅನುಭವಿಸೋಕ್ಕೋಸ್ಕರ ಹುಟ್ಟಿದ್ರೆ ಇನ್ನೇನು ಪ್ರಯೋಜನ. ಅದಕ್ಕೆ 8ನೇ ಮನೆ ಪರೀಕ್ಷೆ ಮಾಡ್ತೇವೆ. ಆದರೆ ಅದು ರೇರ್ ಕೇಸ್. ನಾವು ಮೇಯ್ನಾಗಿ ಮಾಡೋದು ಲಗ್ನ ಮತ್ತು 6ನೇ ಮನೆ. ಇದೆರಡರಲ್ಲಿ ಯಾವುದು ಬಲಿಷ್ಠವಾಗಿದೆ ಅಂತ ತಿಳ್ಕೊಂಡು ಅವರನ್ನು ಗೈಡ್ ಮಾಡಬೇಕು. ಲಗ್ನ ಬಲಿಷ್ಠವಾಗಿತ್ತು ಅಂದ್ಕೊಳ್ಳಿ 6ನೇ ಮನೆಗಿಂತಲೂ ಅಷ್ಟಕ ವರ್ಗದಲ್ಲಿ ಹೇಳ್ಬೋದು, ಲಗ್ನಕ್ಕೆ ಜಾಸ್ತಿ ಪಾಯಿಂಟ್ಸ್ ಬರ್ತಾ ಇದೆಯಾ, 6ನೇ ಮನೆಗೆ ಜಾಸ್ತಿ ಪಾಯಿಂಟ್ಸ್ ಬರ್ತಾ ಇದೆಯಾ ಅಂತ ನಾವು ಹೇಳ್ತೇವೆ. ಲಗ್ನಕ್ಕೆ ಜಾಸ್ತಿ ಪಾಯಿಂಟ್ಸ್ ಬಂತು ಅಂದ್ಕೊಳ್ಳಿ, ಅಥವಾ ಲಗ್ನಾಧಿಪತಿ ಬಲಿಷ್ಠವಾಗಿದ್ದಾನೆ 6ನೇ ಮನೆಗಿಂತಲೂ ಅಂತಂದರೆ, ಬಲಿಷ್ಠ ಅಂದರೆ ನನ್ನ ಉದ್ದೇಶ ಅಂದರೆ ಶುಭ ಅಂತ ಅಂದ್ಕೊಳ್ಳಿ. ಲಗ್ನದಲ್ಲಿ ಶುಭಗ್ರಹಗಳ ಸಂಬಂಧ, ಲಗ್ನಾಧಿಪತಿಗೆ ಶುಭಗ್ರಹಗಳ ಸಂಬಂಧ, ಲಗ್ನಕಾರಕನಾದಂಥ ಸೂರ್ಯನಿಗೆ ಶುಭಗ್ರಹಗಳ ಸಂಬಂಧ ಇದ್ದರೆ 6ನೇ ಮನೆ ಬಲಿಷ್ಠವಾಗಿದ್ರೂ ತೊಂದರೆ ಇಲ್ಲ, ಯಾಕೆಂದರೆ ಲಗ್ನ ಬಲವಾಗಿರೋದ್ರಿಂದ ಅನುಕೂಲವೇ ಆಗ್ತದೆ. ಅದು ಪರೀಕ್ಷೆ ಮಾಡ್ತೇವೆ. ನೆಕ್ಸ್ಟ್, ಅರಿಷ್ಟಗಳೇನಾದರೂ ಇದೆಯಾ, ಬಾಲಾರಿಷ್ಟ ದೋಷಗಳು ಅಂತ ಹೇಳ್ತೇವೆ. ಅದು ಮುಂದೆ ಪಾಠ ಬರುತ್ತೆ. ಲಗ್ನದಿಂದ ಯಾವ ಗ್ರಹ ಎಲ್ಲಿದ್ದರೆ ಅರಿಷ್ಟ, 2ನೇ ಮನೆಗೆ ಕೇತು, 3ನೇ ಮನೆಗೆ ಗುರು, 4ನೇ ಮನೆಗೆ ಬುಧ, 5ನೇ ಮನೆಗೆ ಸೂರ್ಯ, 6ನೇ ಮನೆಗೆ ಶುಕ್ರ, 7ನೇ ಮನೆಗೆ ಕುಜ, 8ನೇ ಮನೆಗೆ ಚಂದ್ರ, 9ನೇ ಮನೆ ರಾಹು. ಈ ಥರ ಸಿಸ್ಟಮ್ ಇದೆ. ಅದು ನಿಮಗೆ ಪಾಠದಲ್ಲಿ ಹೇಳ್ತೇವೆ, ಕನ್ಫ್ಯೂಸ್ ಮಾಡ್ಕೋಬೇಡಿ. ಈ ಥರ ಏನಾದರೂ ಕಾಂಬಿನೇಷನ್ ಇದೆಯಾ ಅಂತ ನೋಡ್ತೇವೆ. ನಂತರ ನಕ್ಷತ್ರ ದೋಷ ಏನಾದರೂ ಇದೆಯಾ, ಇಂತಿಂಥ ನಕ್ಷತ್ರಗಳಿಗೆ ತಾಯಿ ದೋಷ, ಸೋದರ ಮಾವ ದೋಷ ಈ ಥರ ಬರ್ತದೆ, ನಮ್ಮ ಸಂಪ್ರದಾಯದಲ್ಲಿ ಬರ್ತಾಯಿದೆ.
ಅದು ಏನಾದರೂ ಇದೆಯಾ ನೋಡಿ ಅವರಿಗೆ ತಿಳಿಸ್ತೇವೆ, ಗೈಡ್ ಮಾಡ್ತೇವೆ. ಲಗ್ನ ಬಲಿಷ್ಠವಾಯ್ತು ಅಂದ್ಕೊಳ್ಳಿ, ಹೆದರ್ಕೋಬೇಡಿ ಅಂತ ಹೇಳ್ತೇವೆ. 6ನೇ ಮನೆ ಬಲಿಷ್ಠವಾಯಿತು ಅಂತ ಅಂದ್ಕೊಳ್ಳಿ, ಅವ ನಾವು ಗೈಡ್ ಮಾಡಬೇಕು. ನೋಡಪ್ಪ ಸ್ವಲ್ಪ ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ, ಯಾಕೆಂದರೆ ಮಗು ತುಂಬ ವೀಕಾಗಿದೆ ಅಂತ ಹೇಳ್ತೇವೆ. ಮಗು ವೀಕಾಗಿದೆ, ಬೇಗ ವಾತಾವರಣಕ್ಕೆ ಹೊಂದಿಕೊಳ್ಳೋದಿಲ್ಲ. ಆಹಾರ ವಿಹಾರಾದಿ ವಿಚಾರಗಳಲ್ಲಿ ಕೇರ್ಫುಲ್ ಆಗಿರ್ರಿ. ಅಂದರೆ ಏನು, ಕೇರ್ಫುಲ್ ಆಗಿದ್ದರೆ ಏನಾಗ್ತದೆ, ಡೆನ್ಸಿಟಿ ಕಡಿಮೆ ಆಗ್ತದೆ, ತೀವ್ರತೆ ಕಡಿಮೆ ಆಗ್ತದೆ. ದೊಡ್ಡ ಪ್ರಾಬ್ಲಮ್ ಬರೋಬೋದು, ಸಣ್ಣ ಒಂದು ಜ್ವರವೋ ತಲೆನೋವೆಲ್ಲ ಹೊರಟೋಗ್ತದೆ. ಯಾಕೆಂದರೆ ಸ್ವಲ್ಪ ನಾವು ಕೇರ್ಫುಲ್ ಆಗಿದ್ದರೆ. ಅದಕ್ಕೆ ಫುಡ್ ವಿಷಯದಲ್ಲಿ ತುಂಬ ಕೇರ್ಫುಲ್ ಆಗಿಡಿ. ಜಂಕ್ ಫುಡ್ ಕೊಡಬೇಡಿ. ತುಂಬ ಅತಿಯಾದಂಥ ಶೀತ, ಅತಿಯಾದಂಥ ಉಷ್ಣ ಯಾವುದೂ ಒಳ್ಳೆಯದಲ್ಲ. ಹಾಗಾಗಿ ಆಹಾರ ವಿಹಾರದ ವಿಷಯಗಳಲ್ಲಿ ಕೇರ್ಫುಲ್ ಆಗಿರಿ ಅಂತ ಅವನು ಗೈಡ್ ಮಾಡ್ತೇವೆ. ಇದು ನಾವು ಮಾಡಬೇಕು, ಅಷ್ಟು ಬಿಟ್ಟರೆ ಇನ್ನೇನು ಮಾಡೋಕ್ಕೇನೂ ಇಲ್ಲ. ಅದರ ಅನುಬಂಧವಾಗಿ ನಾವೇನು ಮಾಡ್ತೇವೆ, ದೈವ ಪ್ರಾರ್ಥನೆ. ಯಾಕಂದರೆ ಹುಟ್ಟಿದ ಮಗು ಪಾಪದಕ್ಕೇನು ಗೊತ್ತಿಲ್ಲ, ಸೊ ಇವನಿಗೆಲ್ಲ ಒಳ್ಳೆಯದಾಗಲಿ ಅಂತೇಳಿ ಭಗವಂತನ ಹತ್ರ ಒಂದು ರಿಕ್ವೆಸ್ಟ್ ಇಡ್ತೇವೆ. ಯಾಕಂದರೆ ಯಾವ ಜನ್ಮದಲ್ಲೋ ಗೊತ್ತಿದ್ದೋ ಗೊತ್ತಿಲ್ಲದೋ ಮಾಡಿದ್ದೀವಿ, ಅದಕ್ಕೆ ಪರ್ಯವಸಾನ ನಮ್ಮ ಪ್ರಾಯಶ್ಚಿತಾರ್ಥವಾಗಿ ನಮಗೆ ಗೊತ್ತಾಗಿದೆ, ಇನ್ನು ಮೇಲೆ ಮುಂದೆ ಆ ಥರ ತೊಂದರೆ ನಾವು ಯಾವ ತಪ್ಪು ಮಾಡಲ್ಲ. ಮಂತ್ರಗಳಲ್ಲಂತೂ ಬರುತ್ತೆ, ನಮಗೆ ಆ ಎಚ್ಚರ ಇರಲ್ಲ. ಆ ಶಾಂತಿ ಹೋಮಗಳು ಮಾಡಿಸೋ ಕಾಲಕ್ಕೆ ಆ ಮಂತ್ರಗಳಲ್ಲಿ ನಾವು ಅರ್ಥ ಮಾಡಿಕೊಂಡ್ರೆ ಬರೋದಿದೆ. ನಾನು ಅನೇಕ ಜನ್ಮಗಳಲ್ಲಿ ಎಷ್ಟೋ ಮಾಡಬಾರದ್ದು ಮಾಡಿದ್ದೇನೆ, ಗೊತ್ತಿಲ್ಲ. ಸಣ್ಣ ಮಗು ಅಂತ ಅಂದುಕೋ, ಪ್ರಾಯಶ್ಚಿತ, ಪ್ರಾಯ ಅಂತಂದರೆ ಗೊತ್ತಿಲ್ಲದಾಗ ಮೊದಲನೇ ಬಾರಿ. ಸೊ ನನಗೀಗ ಅದು ಕಾಡ್ತಾ ಇದೆ, ನಾನು ಇನ್ನೊಮ್ಮೆ ಈ ಥರ ತಪ್ಪು ಮಾಡೋದಿಲ್ಲ, ದಯವಿಟ್ಟು ನನ್ನನ್ನು ಕರುಣಿಸು, ಈ ಥರ ತೊಂದರೆ ಕೊಡಬೇಡ ಅಂತೇಳಿ ರಿಕ್ವೆಸ್ಟ್ ಮಾಡ್ತೇವೆ ಭಗವಂತನ. ಸಂಸ್ಕೃತ ಮಂತ್ರದಲ್ಲಿ ಬರುತ್ತೆ. ಅದು ಪುರೋಹಿತರಿಗೂ ಅರ್ಥ ಆಗಲ್ಲ, ನಮಗೂ ಅರ್ಥ ಆಗೋದಿಲ್ಲ. ಅಷ್ಟು ಅರ್ಥ ಮಾಡಿಸ್ಕೊಳ್ಳುವಂಥ ಟೈಮ್ ಇರಲ್ಲ. ಯಾವುದೇ ಹೋಮ ಆದರೂ ಕೂಡ ನಮಗೆ 1 ಅವರ್ ಆಗೋಬೇಕು. ಟಿಫನ್ ಆದಮೇಲೆ ಊಟಕ್ಕೆ ಮುಂಚೆ ಕರೆಕ್ಟಾಗಿ ಆ 2 ಅವರ್ಸ್ ಸ್ಲಾಟಲ್ಲೇ ಆ ಹೋಮವನ್ನು ಕೂಡಿಸ್ಬೇಕು. ಬರುವಂಥವ್ರು ಕೂಡ ಕರೆಕ್ಟಾಗಿ ಪೂರ್ಣಾಹುತಿ ಹಾಗೆ ಹೀಗೆ ಬಂದು ಅವರವರ ಲೋಕಾಭಿರಾಮಾಯಣ ಮಾತಾಡ್ಕೊಳ್ತಾರೆ ಹೊತ್ತು ಯಾರೂ ಭಗವಂತನ ಬಗ್ಗೆ ಕಾನ್ಸಂಟ್ರೇಷನ್ ಮಾಡೋರು ಯಾರೂ ಇಲ್ಲ. ಸೊ ಈ ಥರ ಅನುಸಂಧಾನ ಬರ್ತದೆ. ಆ ಥರ ಭಗವಂತನ ರಿಕ್ವೆಸ್ಟ್ ಮಾಡಿದಾಗ ಭಗವಂತನ ಅನುಗ್ರಹದಿಂದ, ಆಲ್ರೆಡಿ ತಪ್ಪು ಮಾಡಿದಾನಲ್ಲ, ಪಾಪ ಪ್ರಜ್ಞೆ ಕಾಡ್ತಾ ಇದೆ, ಇನ್ಯಾಕೆ ತೊಂದರೆ ಕೊಡಬೇಕು ಅಂಥೇಳಿ ಭಗವಂತ ಅದಕ್ಕೆ ಮತ್ತೊಂದು ಅವಕಾಶ ಕೊಡಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಮಗು ಅಷ್ಟೇ ಅಲ್ಲ, ಮಗು ಮನೆಗೆ ತಪ್ಪು ಮಾಡುತ್ತೆ. ತಪ್ಪು ಮಾಡಿದಾಗ ತಂದೆ ಸಿಟ್ಟಾಗ್ತಾನೆ. ತಂದೆ ಮುಂದೆ ಹೋಗಿ ನಿಂತುಕೊಳ್ಳುತ್ತೆ ಮಗು, ಅಪ್ಪ ಗೊತ್ತಿಲ್ಲದೆ ಮಾಡಿದ್ದೀನಪ್ಪ, ನನಗೆ ನಿಜವಾಗೂ ಗೊತ್ತಿಲ್ಲ, ಆದರೆ ಈ ಥರ ತಪ್ಪು ಅಂತ ಗೊತ್ತಿದ್ರೆ ನಾನು ಇನ್ನೊಂದು ಸಲ ಮಾಡಲ್ಲಪ್ಪ ಅಂದರೆ ತಂದೆ ಏನು ಮಾಡ್ತಾನೆ, ಎಕ್ಸ್ಕ್ಯೂಸ್ ಮಾಡ್ತಾನೆ. ಯಾಕೆಂದರೆ ಇನ್ನೊಮ್ಮೆ ಆ ಥರ ಆಗಲ್ವಲ್ಲ, ಎಕ್ಸ್ಕ್ಯೂಸ್ ಮಾಡ್ತಾರೆ. ಯಾಕೆಂದರೆ ಮಕ್ಕಳಿಗೆ ಹೇಳಿಕೊಳ್ಳಿಕ್ಕೆ ಎಲ್ಲರಿರೋದು, ನಮ್ಮನ್ನು ಒಂದು ಥರ ಶಿಕ್ಷಣ ಕೊಡಲಿಕ್ಕೆ ಭಗವಂತ ಇರೋದು, ನಮ್ಮ ಸೇಡು ತೀರಿಸ್ಕೊಳ್ಳೋಕ್ಕೋಸ್ಕರ ಅಲ್ಲ, ಅವಕಾಶ ಕೊಡ್ತಾನೆ. ಹಾಗಾಗಿ ಇದರ ಜೊತೆ ನಾವು ಭಗವಂತನನ್ನು ಹೋಮ ಹವನಾದಿಗಳನ್ನು ಮಾಡಿಸಿರೋದ್ರಿಂದ ಆ ಮಗುವಿಗೆ ವೃದ್ಧಿ ಆಗ್ತದೆ, ಯೋಗಕ್ಷೇಮ ಆಗ್ತದೆ. ಸೊ ಇದು ಸಣ್ಣ ಮಗುವಲ್ಲಿ ನೋಡು. ಅದಕ್ಕೆ ಆರೋಗ್ಯ ಅಂತಂಬುದು ತುಂಬ ಮುಖ್ಯ. ಅಂದರೆ ಲಗ್ನಸ್ಥಾನ ಬಲವಾಗಿರಬೇಕು. ಯಾರೇ ಜಾತಕ ರೋಗ ಸಂಬಂಧಪಟ್ಟ ಪ್ರಶ್ನೆ ಕೇಳಲಿ, ಮೊದಲು ಅವನ ಶರೀರ ರಚನೆ ಹೇಗಾಗಿದೆ, ಬಲಿಷ್ಠವಾಗಿದೆಯಾ ಇಲ್ವಾ, ಶುಭಪ್ರದವಾಗಿದೆಯಾ ಇಲ್ವ ಅಂತ ನೋಡಿ. ಲಗ್ನಸ್ಥಾನ, ಲಗ್ನಕಾರಕ, ಲಗ್ನಾಧಿಪತಿ ಬಲಿಷ್ಠವಾಗಿದ್ದ ಅಂತ ಅಂದ್ಕೊಳ್ಳಿ, ಶುಭಗ್ರಹ ಸಂಬಂಧ ಇತ್ತು ಅಂತ ಅಂದ್ಕೊಳ್ಳಿ, ಏನೇ ರೋಗ ಬಂದರೂ ತಟ್ಕೊಳ್ತದೆ ಶರೀರ. ಹಾಗಾಗಿ ಕೆಲವಿನ ಆಹಾರ ವಿಹಾರಾದ ನಿಯಮಗಳನ್ನು ಬದಲಾವಣೆ ಮಾಡಿಕೊಂಡ್ರೆ ಸಾಕು, ಇನ್ನೇನು ತೊಂದರೆ ಇಲ್ಲ. ಯಾಕೆಂದರೆ ಶರೀರ ಪರ್ಫೆಕ್ಟ್ ಆಗಿದೆ, ಸ್ವಲ್ಪ ಎಲ್ಲೋ ಲೋಪ ಆಗಿರುತ್ತೆ, ಈ ಥರ ಪದಾರ್ಥ ತಿನ್ನಬೇಡ, ಸೊ ಈ ಥರ ಲೈಫ್ ಸ್ಟೈಲ್ ಮಾಡಬೇಡ ಅಂತ ಹೇಳಿದ್ರೆ ಮತ್ತೆ ಇನ್ನೊಮ್ಮೆ ತೊಂದರೆ ಬರಲ್ಲ. ಅದೇ ಶರೀರವೇ ಬಲಹೀನ, ಆಲ್ರೆಡಿ ಶರೀರವೇ ವೀಕ್ ಆಗಿದೆ, ಅದರ ಮೇಲೆ ಇದು ಆದರೆ ಏನಾಗ್ತದೆ, ಅದು ಹೇಗೆ ಅಂತಂದರೆ ಸಂಸ್ಕೃತದಲ್ಲಿ ಒಂದು ಶ್ಲೋಕ ಇದೆ. ಮೊದಲೇ ಕೋತಿ, ಆ ಕೋತಿ ಹೆಂಡ ಕುಡಿದ್ಬಿಟ್ಟಿದೆ. ಕೋತಿ ಹೆಂಡ ಕುಡಿದ್ರೆ ಹೆಂಗಿರ್ತದೆ, ಆ ಹೆಂಡ ಕುಡಿದಂಥ ಕೋತಿಗೆ ಒಂದು ಚೇಳು ಕಚ್ಚಿಬಿಟ್ಟಿದೆ. ಅದು ಇನ್ನೆಂಗೆ ಬಿಹೇವ್ ಮಾಡ್ತದೆ, ಎಕ್ಸ್ಟ್ರಾರ್ಡಿನರಿ ಬಿಹೇವ್ ಮಾಡ್ತದೆ. ಇತ್ತೀಚೆಗೆ ಅದಕ್ಕೆ ಸ್ವಲ್ಪ ಭೂತ ಕೂಡ ಹಿಡಿದಿದೆ. ಅಂದರೆ ಏನಾಯಿತು, ಯದ್ವಾ ತದ್ವಾ ಭವಿಷ್ಯತಿ. ಅಂದರೆ ಇನ್ನು ಅದರ ಇಂಟೆನ್ಸಿಟಿನ ಹೇಳಲಿಕ್ಕೆ ಆಗೋದಿಲ್ಲ. ಆಲ್ರೆಡಿ ನಮ್ಮ ಆಹಾರ ನಿಯಮ ಸರಿ ಇಲ್ಲ, ಅದರ ಜೊತೆ ನಮ್ಮ ಶರೀರ ಕೂಡ ವೀಕ್ ಆಗಿದ್ರೆ ಏನಾಗಿ ಮಾಡಬೇಕು. ಸೊ ಶರೀರ ವೀಕ್ ಆಗಿದೆ ಅಂತ ಹೇಳೋದಕ್ಕೆ ಡಾಕ್ಟರ್ ಭಾಷೆಯಲ್ಲಿ ಒಂದು ಹೇಳ್ತಾರೆ, ಇದು ಹೆರಿಡಿಟರಿ ಅಂತ ಹೇಳ್ತಾರೆ. ಹೆರಿಡಿಟರಿ ಅಂತ ಹೇಳೋ ಉದ್ದೇಶ ಏನಂತಂದರೆ, ಶರೀರ ವೀಕ್ ಆಗಿದೆ,
ಯಾಕಂದರೆ ಯಾರಿಗಾನ ಶುಗರ್ ಇತ್ತು ಅಂದ್ಕೊಳ್ಳಿ, ನಿಮ್ಮ ಮನೆಗೆ ಯಾರಿಗಾನ ಶುಗರ್ ಇದೆಯಾ, ಕ್ಯಾನ್ಸರ್ ಇತ್ತು ಅಂದ್ಕೊಳ್ಳಿ, ನಿಮ್ಮ ಮನೆಗೆ ಯಾರಿಗಾನ ಕ್ಯಾನ್ಸರ್ ಇತ್ತಾ, ಹೀಗೆಲ್ಲ ಡಾಕ್ಟ್ರು ಇನ್ವೆಸ್ಟಿಗೇಟ್ ಮಾಡ್ತಾರೆ. ಸೊ ಆ ರೀತಿ ಶರೀರ ಸ್ಟ್ರಾಂಗ್ ಇದೆಯಾ ಇಲ್ವ ಅಂತ ಮೊದಲು ಪರೀಕ್ಷೆ ಮಾಡಬೇಕು. ಸ್ಟ್ರಾಂಗೂ ಇರಬೇಕು, ಶುಭವಾಗಿ ಪುಣ್ಯ ಸಂಬಂಧವೂ ಇರಬೇಕು. ಎರಡು ಇದ್ರೇ ಆಗ್ತದೆ. ಸ್ಟ್ರಾಂಗ್ ಇದ್ದು ಪುಣ್ಯ ಸಂಬಂಧ ಇಲ್ಲ ಅಂತಂದರೆ ತುಂಬ ಒಳ್ಳೆಯ ದೇಹದ ಆರೋಗ್ಯ ಇದೆ, ಆದರೆ ಯಾವಾಗೂ ಕುಡಿತಾ ಮಾಡ್ತಾ ಬ್ಯಾಡ್ ಹ್ಯಾಬಿಟ್ಸ್ ಇಟ್ಕೊಂಡ್ರೆ ಏನು ಮಾಡೋದು? ಯಾಕಂದರೆ ಪಾಪ ಸಂಬಂಧ ಬಂದಿದೆ. ಎಷ್ಟೋ ಜನ ಜಿಮ್ಮಿಗೆ ಹೋಗಿ ಚೆನ್ನಾಗಿ ಬಾಡಿ ಬಿಲ್ಡಿಂಗ್ ಬೆಳಗ್ಗೆತ್ತು ನೋಡಬೇಕು ನೀವು. ಎಲ್ಲೂ ಇಲ್ಲಿ ನಿಮಗೆ ಕಾರ್ ವೆಹಿಕಲ್ಸ್ ಇರಲ್ಲ, ಆ ಜಿಮ್ ಎಲ್ಲೆಲ್ಲಿ ವಾಕಿಂಗ್ ಹೋಗಿ ಜಿಮ್ ಇರ್ತಾವಲ್ಲ ಅಲ್ಲಿ ತುಂಬ ಜನ ಇರ್ತಾರೆ. ಅಲ್ಲಿ ಲೌಡ್ ಮ್ಯೂಸಿಕ್ ಹಾಕಿ ತುಂಬ ಶರೀರ ಸೌಷ್ಠವವನ್ನು ಬೆಳೆಸ್ತಾ ಇರ್ತಾರೆ. ಅಲ್ಲಿ ಆದಮೇಲೆ ನೆಕ್ಸ್ಟ್ ಏನು ಮಾಡ್ತಾರೆ? ಸಂಜೆ ಹೊತ್ತು ಮತ್ತೆ ಫ್ರೆಂಡ್ಸ್ ಜೊತೆ ಪಾರ್ಟಿಗಳು ಮಾಡ್ಕೊ, ಮನೆಗೆ ಒಂದು ಬೇಕಾದ ಆ ಶರೀರವನ್ನು ಬೆಳೆಸಲಿಕ್ಕೆ ಬೇಕಾದಂಥ ಫುಡ್ ತಿನ್ನೋದು, ಕುಡಿಯೋದು, ಇದೆಲ್ಲ ಯಾಕೆ? ಯಾಕೆಂದರೆ ಶರೀರ ಸ್ಟ್ರಾಂಗೇ, ಆದರೆ ಮಾಡಿಕೊಳ್ಳೋದೇನು? ಹಾಳು ಮಾಡಿಕೊಡ್ತಾರೆ. ಅದಕ್ಕೆ ಲಗ್ನ ಸ್ಟ್ರಾಂಗ್ ಇರೋದು ಒಂದೇ ಅಲ್ಲ, ಅದು ಶುಭಪ್ರದವಾಗೂ ಇರಬೇಕು. ಆವಾಗ ಏನಾಗ್ತದೆ, ಪ್ಯಾರಲಲ್ಲಿ ಏನೇ ರೋಗ ಬಂದರೂ ಕೂಡ ವಿತ್ಸ್ಟ್ಯಾಂಡ್ ಆಗ್ತದೆ. ಯಾವ ರೋಗ ಬಂದರೂ ಕೂಡ ಶರೀರದ ಮೇಲೆ ಪ್ರಭಾವ ಇಲ್ಲ ಅಂತಂದರೆ ಅದನ್ನು ನಾವು ರೋಗ ಅಂತಲೇ ಅನ್ನೋದಿಲ್ಲ. ಪ್ರತಿಯೊಬ್ಬರಿಗೂ ರೋಗ ಬರ್ತಾ ಇರುತ್ತೆ, ಆದರೆ ಯಾರೂ ನಾವು ಅದನ್ನು ಗಮನಿಸೋದಿಲ್ಲ. ನಮ್ಮ ಶರೀರದ ಒಳಗೆ ಎಷ್ಟೋ ತೊಂದರೆಗಳಾದರೂ ಕೂಡ ಆಟೋಮೆಟಿಕ್ಕಾಗಿ ಶರೀರವೇ ಹೀಲ್ ಮಾಡಿಕೊಳ್ಳುತ್ತೆ. ವೈದ್ಯೋ ನಾರಾಯಣೋ ಹರಿಹಿ ಅಂತಾರೆ. ಯಾಕೆ? ಭಗವಂತ ವೈದ್ಯ, ಆತ ಒಳಗಿದ್ದಾನೆ. ನಮ್ಮ ಶರೀರವೇ ಏನೇ ರೋಗ ಬಂದರೂ ಕೂಡ ಅದೇ ಹೀಲ್ ಮಾಡಿಕೊಳ್ಳುತ್ತೆ. ಎಷ್ಟೋ ಕಡೆ ನಿಮಗೇನೋ ನೆಗಡಿ ಕೆಮ್ಮು ಬಂದರೆ ಯಾವ ಮದ್ದು ತೊಗೊಳೋದು ಬೇಕಾಗಿಲ್ಲ, 2 ದಿನ ಅದೇ ಕಡಿಮೆ ಆಗಿಬಿಡುತ್ತೆ, ಯಾಕಂದರೆ ಆಟೋಮೆಟಿಕ್ ಒಳಗೆ ಹೀಲ್ ಆಗ್ತದೆ. ಆದರೆ ಇವತ್ತು ನಾವೇನು ಮಾಡ್ತೇವೆ, ಆ ಹೀಲ್ ಆಗಲಿಕ್ಕೆ ಅವಕಾಶ ಕೊಡದೆ ಮಾಡರ್ನ್ ಮೆಡಿಸನಿಂದ ಇಂಟರ್ವೀನ್ ಮಾಡ್ತೇವೆ. ಆವಾಗ ನಮಗೆ ತೊಂದರೆ ಆಗ್ತದೆ. ಈಗ ನಮ್ಮ ಮನುಷ್ಯನ ಕತೆ ಬಿಟ್ಬಿಡಿ, ಎಷ್ಟೋ ಪ್ರಾಣಿಗಳಿದೆ, ಬೆಕ್ಕಿದೆ, ನಾಯಿ ಇದೆ, ಅವುಗಳಿಗೆ ರೋಗ ಬರಲ್ವಾ? ಅವು ಯಾವ ಡಾಕ್ಟರ್ ಹತ್ರ ಹೋಗ್ತಿದ್ದಾವೆ? ನಮಗಿಂತಲೂ ಅವಿಗೆ ಗೊತ್ತು ಯಾವ ರೋಗ ಬಂದರೆ ಯಾವ ಎಲೆಯನ್ನು ತಿನ್ನಬೇಕು ಅಂತ. ಬೆಕ್ಕು ನೋಡಿ, ಏನೇ ರೋಗ ಬಂದರೂ ಕೂಡ ಒಂದು ಎಲೆಯನ್ನು ತಿಂದು ಬರುತ್ತೆ, ಸರಿ ಹೋಗ್ತದೆ. ಹಾಲು ಕಡಿಮೆ ಆದರೆ ಅದಕ್ಕೆ ಗೊತ್ತು ಯಾವ ಎಲೆ ತಿಂದರೆ ಹಾಲು ವೃದ್ಧಿ ಜಾಸ್ತಿ ಆಗುತ್ತೆ ಅಂತ. ನಮಗೆ ಗೊತ್ತಿಲ್ಲ ಆ ವಿಷಯ. ಸೊ ಹಾಗಾಗಿ ಅದು ನ್ಯಾಚರ್ ಜೊತೆ ಬದುಕುತ್ತೆ. ನಾವೇನು ಮಾಡ್ತೇವೆ, ಪ್ರತಿಯೊಂದಕ್ಕೂ ಮಾಡರ್ನ್ ಮೆಡಿಸಿನ್ ಆಗಲಿ ಬೇರೆ ಆಗಲಿ, ಮಾಡರ್ನ್ ಮೆಡಿಸಿನ್ ತಪ್ಪು ಹಿಡಿಯೋದಲ್ಲ, ನ್ಯಾಚುರಲ್ ಆಗಿರೋ ಪ್ರಾಸೆಸ್ನ ಅಬ್ಸ್ಟ್ರಾಕ್ಟ್ ಮಾಡಿ ಆದಷ್ಟು ಬೇಗ ಗುಣ ಆಗಬೇಕಂತ ಬೇರೆ ಪದ್ಧತಿಗಳನ್ನ, ಆಲ್ಟರ್ನೇಟ್ ಮೆಡಿಸಿನ್ಸ್ ಕೂಡ ಭಾಳ ಇದ್ದಾವೆ. ಪ್ರತಿಯೊಂದಕ್ಕೂ ಒಂದು ನಿಯಮ ಇದೆ, ಯಾವುದನ್ನು ಯಾವಾಗ ತೊಗೊಳ್ಬೇಕು ಅಂತ ನಿಯಮ ಇದೆ. ಅದು ಯಾವುದೂ ಫಾಲೋ ಆಗೋಲ್ಲ. ನಾವು ಬರೀ ಮಾಡರ್ನ್ ಮೆಡಿಸಿನ್ ಅನ್ನೋದು ತಪ್ಪು. ಆಯುರ್ವೇದಿಕ ಕೂಡ ಸರಿ, ಯಾವ ಸಮಯದಲ್ಲಿ ತೊಗೋಬೇಕೋ ಅದು ತೊಗೋಬೇಕು. ವಿಸ್ಟ್ಯಾಂಡ್ ಆಗಲಿಲ್ಲ ಪ್ರಯೋಜನ ಏನು? ನೋಡಿ, ಎಷ್ಟೋ ಜನರಲ್ಲಿ ವಾಟರ್ ಇನ್ಫೆಕ್ಷನ್ ಆಗಿದೆ, ಫುಡ್ ಇನ್ಫೆಕ್ಷನ್ ಆಗಿದೆ, ಇಷ್ಟೆಷ್ಟೋ ನಾವು ಅಂದ್ಕೊಳ್ತಾ ಇರ್ತೇವೆ. ಎಷ್ಟೋ ಜನ ಮಕ್ಕಳು ಸ್ಲಮ್ ಏರಿಯಾಲಿ ಕೆಳಗೆ ಬಿದ್ದದ್ದು ತಿಂತವೆ. ಒಳ್ಳೆಯ ಡ್ರೈನೇಜ್ ಪಕ್ಕೆಲ್ಲ ಮನೆ, ಸೊಳ್ಳೆಗಳ ಕಾಟ, ಸ್ಮೆಲ್, ಹೈಜೀನಿಕ್ ಫುಡ್ ಇಲ್ಲ, ಸ್ನಾನ ಮಾಡಲಿಕ್ಕೆ ಒಳ್ಳೆಯ ನೀರಿಲ್ಲ. ಆದರೆ ಅವು ನಮಗಿಂತಲೂ ಸ್ಟ್ರಾಂಗ್ ಆಗಿರ್ತವೆ. ಯಾಕೆಂತಂದರೆ ಅವುಗಳಿಗೆ ಇಮ್ಯುನಿಟಿ ಪವರ್ ಜಾಸ್ತಿ ಇರುತ್ತೆ. ಸೊ ಈ ಮನುಷ್ಯನಿಗೆ ಇಮ್ಯುನಿಟಿ ಪವರ್ ಸ್ಟ್ರಾಂಗ್ ಇದೆ ಅಂದರೆ ಅರ್ಥ ಅಂದರೆ ದೇಹ ಸ್ಟ್ರಾಂಗ್ ಇದೆ, ತಟ್ಕೊಳ್ಳೋ ಶಕ್ತಿ ಅಂತ ಅರ್ಥ. ಅದಕ್ಕೆ ಲಗ್ನ ಬಲಿಷ್ಠವಾಗಿರಬೇಕು. ನಂತರ ಲಗ್ನ ಬಲಿಷ್ಠ ಆದ ಮೇಲೆ ಮತ್ತೆ ರೋಗಸ್ಥಾನಕ್ಕೆ ಶುಭ ಸಂಬಂಧ ಬರಬೇಕು. ರೋಗಸ್ಥಾನ ತುಂಬ ಬಲ ಆಗಬಾರ್ದು. ಬಲ ಆಯ್ತು ಅಂದ್ಕೊಳ್ಳಿ, ಅವುಗಳ ರೋಗಸ್ಥಾನ ಅಂದ್ರೇನು? ಪಾಪಸ್ಥಾನ ಅಲ್ವಾ? ಪಾಪದ ಬಲ ಜಾಸ್ತಿ ಆಯ್ತು ಅಂದರೆ ಅರ್ಥ ಏನು? ಅದರ ಇಂಟೆನ್ಸಿಟಿ ಕೂಡ ಜಾಸ್ತಿ ಆಗುತ್ತೆ ಅಂತ ಅರ್ಥ. ಲಾಜಿಕ್ ನೋಡಿ, ಶುಭ ಸ್ಥಾನಗಳು ಸ್ಟ್ರಾಂಗ್ ಆಗಿದ್ದರೆ ಫಲ ಕೊಡ್ತವೆ, ಪಾಪಸ್ಥಾನಗಳು ಸ್ಟ್ರಾಂಗ್ ಆಗಿದ್ದರೆ ಹೆಂಗೆ ಫಲ ಕೊಡ್ತವೆ? ಜಾಸ್ತಿ ಹಣ ಇದ್ದರೆ ನೆಮ್ಮದಿಯಾಗಿರ್ಬೋದು, ಜಾಸ್ತಿ ಸಾಲ ಇದ್ದರೆ ನೆಮ್ಮದಿಯಾಗಿರ್ಲಿಕ್ಕಾಗ್ತದೆ. ಬರಬಾರ್ದಂಥ ರೋಗಗಳೆಲ್ಲ ಜಾಸ್ತಿ ಇದ್ದರೆ ನೆಮ್ಮದಿಯಾಗಿರೋಕ್ಕಾಗ್ತದೆ. ಶತ್ರುಗಳು ಜಾಸ್ತಿ ಇದ್ದರೆ ನೆಮ್ಮದಿಯಾಗಿರೋಕ್ಕಾಗ್ತದೆ. ಕಡಿಮೆ ಇರಬೇಕು, ರೋಗ ಕಡಿಮೆ ಇರಬೇಕು, ಸಾಲ ಕಡಿಮೆ ಇರಬೇಕು, ಶತ್ರುಗಳು ಕಡಿಮೆ ಇರಬೇಕು. ಆವಾಗೇ ಆನಂದವಾಗಿರ್ತೇವೆ ಮನುಷ್ಯ. ಹಾಗಾಗಿ ರೋಗಸ್ಥಾನ, ರೋಗಕಾರಕ, ರೋಗಸ್ಥಾನಾಧಿಪತಿ ಇವರೆಲ್ಲರೂ ಕೂಡ ಆದಷ್ಟು ಸ್ಟ್ರಾಂಗ್ ಇರಬಾರದು. ಸ್ಟ್ರಾಂಗ್ ಇದ್ದರೆ ಕಷ್ಟ. ಅಟ್ ದ ಸೇಮ್ ಟೈಮ್ ಶುಭ ಸಂಬಂಧ ಇರಬೇಕು. ಶುಭ ಸಂಬಂಧ ಇದ್ರೇ ಶರೀರಕ್ಕೆ ಯಾವುದೇ ರೋಗವನ್ನು ತಟ್ಕೊಳ್ಳೋ ಶಕ್ತಿ ಇರುತ್ತೆ, ಗುಡ್ ಹ್ಯಾಬಿಟ್ಸ್ ಇರುತ್ತೆ ಅವನಿಗೆ.
ರೋಗ ಅವನ ಶರೀರವನ್ನೇನು ಮಾಡೋದಿಲ್ಲ. ಹಾಗಾಗಿ ಶುಭ ಸಂಬಂಧ ಬರಬೇಕು. ಬಟ್ ಒಂದು ರೋಗಸ್ಥಾನ ಅಂತ ಅಂದುಕೊಳ್ಳಿ. ರೋಗಸ್ಥಾನದಲ್ಲಿ ಶುಭಗ್ರಹ ಇದ್ದರೆ ಏನು ಆಗ್ತದೆ? ಈಗ 6ನೇ ಮನೆಗೆ ಗುರು ಇದ್ದ ಅಂತ ಅಂದ್ಕೊಳ್ಳಿ. ಅವನ ಸುತ್ತಮುತ್ತದಲ್ಲಿರುವಂಥ ವಾತಾವರಣ ಹೇಗಿರುತ್ತೆ ಅಂತಂದರೆ ತುಂಬ ಹೈಜಿನಿಕ್ ಆಗಿರುತ್ತೆ. ಯಾವುದು ಕೆಟ್ಟ ವಾತಾವರಣ ಇರಲ್ಲ. ರೋಗ ಪ್ರವೋಕ್ ಮಾಡುವಂಥ ವಾತಾವರಣ ಇರಲ್ಲ. ಅಟ್ ದ ಸೇಮ್ ಟೈಮ್ ಗುರು ಯಾವುದೋ ಒಂದು ಬೇರೆ ಮನೆಗೆ ಆಧಿಪತ್ಯ ವಹಿಸ್ತಾ ಇರ್ತದಲ್ವ, ಶುಭಗ್ರಹ ಅಲ್ವ. ಗುರು ಬಂದು ಧನಕಾರಕ, ಹಣವನ್ನು ಸೂಚನೆ ಮಾಡ್ತಾನೆ. ಹಣವನ್ನು ಸೂಚನೆ ಮಾಡುವಂಥ ಗ್ರಹ 6ನೇ ಮನೆಗಿದ್ರೆ ಏನಾಗ್ತದೆ? ಹಣಕ್ಕೆ ವಿಘಾತ ಆಗ್ತದೆ. ಅವನಿಗೆ ಹಣ ಬೇಗ ಆಗೋದಿಲ್ಲ, ಮನೆಗೆ ಶುಭ ಕಾರ್ಯಗಳಿಗೆ ತೊಂದರೆ ಆಗ್ತದೆ. ಆ ಗುರು ಸಪ್ತಮ ದಶಮಾಧಿಪತಿ ಆದಂತ ಅಂದ್ಕೊಳ್ಳಿ. ಹೆಂಡತಿ ಕೂಡ ಗಲಾಟೆ, ಅಂದರೆ ಪ್ರತಿಕೂಲತೆ, ಉದ್ಯೋಗದಲ್ಲಿ ಪ್ರತಿಕೂಲತೆ. ಆದರೆ ಆರೋಗ್ಯ ಮಾತ್ರ ಚೆನ್ನಾಗಿರುತ್ತೆ. ಹೆಂಡತಿ ಅನುಕೂಲ ಇಲ್ಲದಿದ್ರೂ, ಉದ್ಯೋಗ ಅನುಕೂಲ ಇಲ್ಲದ್ರೂ ಆರೋಗ್ಯ ಚೆನ್ನಾಗಿರುತ್ತೆ. ಅದಕ್ಕೆ ಇದೊಂದು 6ನೇ ಮನೆಗೆ ಶುಭಗ್ರಹಗಳ ಸಂಬಂಧ ಬಂದರೆ 6ನೇ ಮನೆಗೆ ಒಳ್ಳೆಯದು, ಬಟ್ ಬೇರೆ ಮನೆ ಕೆಟ್ಟದ್ದು. ಇದಕ್ಕೆ ಅನೇಕ ಬಾರಿ ನಾನು ಎಕ್ಸಾಂಪಲ್ ಕೊಡೋದು ಉಂಟು. ಒಬ್ಬ ಮನುಷ್ಯ ಹೊಸದಾಗಿ ಬಾರ್ ಓಪನ್ ಮಾಡಿದ್ದಾನೆ. ಬಾರ್ ಓಪನ್ ಮಾಡಿದರೆ ಅವನಿಗೆ ಪಾಪ ದೈವಭಕ್ತಿ ಜಾಸ್ತಿ. ಅವನೇನು ಮಾಡಿದರೆ, ಒಂದು ಮಠಕ್ಕೆ ಹೋಗಿ ಒಬ್ಬ ಸ್ವಾಮಿಗಳನ್ನ ಇನ್ವೈಟ್ ಮಾಡಿ, ಸ್ವಾಮಿ ನೀವೇ ರಿಬ್ಬನ್ ಕಟಿಂಗ್ ಮಾಡಬೇಕು ಅಂತೇಳಿ. ಇಲ್ಲಪ್ಪ ನಾವೆಲ್ಲ ಬರಬಾರ್ದು. ಇಲ್ಲ ಸ್ವಾಮಿ ನೀವು ಬರಲೇಬೇಕು, ನನ್ನ ಪೂರ್ವಜನ್ಮ ಸುಕೃತ, ಏನೋ ಒಂದು ದೊಡ್ಡ ಕ್ಯಾಶ್ ಕೊಡ್ತೀನಿ ಅಂತ ಹೇಳಿ ಏನೋ ಒಂದು ಮಾಡಿ ಕರೆಸ್ತಾನೆ. ಕರೆಸಿ ರಿಬ್ಬನ್ ಕಟ್ ಮಾಡಿಸ್ತಾನೆ. ಅವನಿಗೆ ಖುಷಿಯೋ ಖುಷಿ. ಇದೀ ನಮ್ಮ ದೇಶದಲ್ಲಿ ಯಾವ ಬಾರು ಕೂಡ ಸ್ವಾಮಿಗಳ ಹತ್ರಿಂದ ಉದ್ಘಾಟನೆ ಆಗಿಲ್ಲ ಅಂತ ಅದೊಂದು ಅವನಿಗೆ ಹೆಮ್ಮೆ. ಅವನಿಗೆ ಇನ್ನೊಂದೇನಂತಂದರೆ, ಇಂಥ ಮಹಿಮಾನ್ವಿತೆಯರು, ಪ್ರಾಮಾಣಿಕರು, ಅನುಷ್ಠಾನವಂತರು ನನ್ನ ಬಾರ್ ಒಳಗೆ ಹೆಜ್ಜೆ ಇಟ್ಟರೆ ನನಗೆ ಅಮಿತವಾದಂಥ ಲಾಭಗಳು ಬರುತ್ತೆ ಅಂತ ಆತನ ಒಂದು ಅನಿಸಿಕೆ, ನಂಬಿಕೆ. ಸ್ವಾಮಿಗಳು ಬಂದರು, ಒಳಕ್ಕೆ ಹೋದರು. ಸ್ವಾಮಿ ಏನು ಅಂದ್ಕೋಬೇಡ್ರಿ, ನೀವು ಹೆಂಡ ಏನು ಕುಡಿಯೋದು ಬೇಡ, ನಾನು ಸ್ವಚ್ಛವಾದಂಥ ನಿಮ್ಮ ಮುಂದೆಯೇ ಒಂದು ಎಳ್ನೀರು ಒಡಿಸಿ ಅದನ್ನು ಗ್ಲಾಸ್ನ ಹಾಕಿ ಅದನ್ನು ಕುಡಿದು ಹೋಗಿ ಅಂತ ಹೇಳ್ತಾರೆ. ಸರಿ, ಏನು ಮಾಡ್ತಾರೆ, ಆಯ್ತಪ್ಪ. ಅವ್ರ ಮುಂದೆ ಒಂದು ಎಳ್ನೀರು ಕಟ್ ಮಾಡ್ತಾರೆ, ಮಾಡಿ ಒಂದು ಗ್ಲಾಸಲ್ಲಿ ಹಾಕಿ ಕೊಟ್ಟು ಅವರು ಸ್ವಾಮಿಗಳು ಕುಡಿತಾರೆ. ಸಂತೋಷ ಪಟ್ಬಿಡ್ತಾನೆ, ಆನಂದ ಆಗಿಬಿಡ್ತಾರೆ, ನಾನು ಯಾವ ಜನ್ಮದ ಪುಣ್ಯದ ಫಲವು ಅಂತ. ಆದರೆ ಸ್ವಾಮಿಗಳ ಹೆಸರೇನಾಯಿತು? ಇರ್ತಾರಲ್ಲ, ಇವತ್ತೆಲ್ಲರ ಹತ್ರ ಏನಿಲ್ಲದ್ರೂ ಕ್ಯಾಮ್ರಾ ಅಂತೂ ಗ್ಯಾರಂಟಿ ಇರುತ್ತೆ ಫೋನ್ನಾಗೆ. ಫೋಟೋ ತೆಗಿತಾರೆ. ಫೋಟೋ ತೆಗೆದಾಗ ಅದು ಎಳ್ನೀರು ಅಂತ ಹೆಂಗೆ ಗೊತ್ತಾಗ್ತದೆ? ಅವ್ನು ಪೂರ್ತಿ ಕವರ್ ಮಾಡ್ತಾನೆ. ಅವ್ರು ಸ್ವಾಮಿಗಳು ಕುಡಿಯೋದು ಆ ಬಾರು 2 ಕವರ್ ಹಂಗೋ ಮಾಡ್ತಾರೆ. ಸ್ವಾಮಿಗಳು ಉದ್ಘಾಟನೆ ಮಾಡಿದರು ಅಂತೇಳಿ ಒಂದು ಫೋಟೋ ಕುಡಿದಂಗೆ ಹಾಕಿದರೆ ಎಲ್ಲರೂ ಏನಂದು ಕೊಡ್ತಾರೆ, ಎಳ್ನೀರು ಕುಡಿದಾರೆ ಅಂತ ಅಂದ್ಕೊಳ್ತಾರೆ. ಎಂಥ ಕಲಿಕಾಲ ಬಂತಪ್ಪ, ದುಡ್ಡು ಕೊಟ್ಟರೆ ಈ ಸ್ವಾಮಿಗಳು ಏನು ಬೇಕಾದ್ರೂ ಮಾಡ್ತಾರೆ. ಈ ರೀತಿ ಎಲ್ಲ ಹೊರಸೆಬಿಸಿಬಿಡ್ತಾರೆ. ಸ್ವಾಮಿಗಳ ಮಾನ ಎಲ್ಲ ಹಾಳಾಗ್ತದೆ. ಪಾಪ ಅವರ ಅನುಷ್ಠಾನ ಎಲ್ಲ ಹಾಳಾಯಿತು, ಒಳ್ಳೆಯ ಹೆಸರು ಹಾಳಾಯಿತು. ಅವರಿಗೆ ಪಾಪ ಆವತ್ತಿಂದ ಆ ಮಠಕ್ಕೆ ಬರೋರೇ ಕಡಿಮೆ ಆಗ್ಬಿಟ್ರು. ಬಟ್ ಬಾರ್ಗೆ ಏನಾಯಿತು? ಬಾರ್ಗೆ ತುಂಬ ಅವನಿಗೆ ಆನಂದ ಆಯಿತು, ಅವನು ತುಂಬ ಸಂತೋಷಪಟ್ಟ. ಇನ್ನು ಕುಡಿಯೋರಿಗೆ ಕೂಡ ಸಂತೋಷ. ಸ್ವಾಮಿಗಳೇ ಕುಡಿತಾ ಇದ್ದಾರೆ ಅಂತಂದರೆ ನಾವು ಯಾಕೆ ಕುಡಿಬಾರ್ದು? ಅವನಿಗೆ ಒಳ್ಳೆ ಕಲೆಕ್ಷನ್ ಆಯಿತು. ಕುಡಿಯೋರಿಗೆ, ಬಾರ್ ಓನರಿಗೆ ತುಂಬ ಅನುಕೂಲ ಆಯಿತು. ಯಾಕಂದರೆ ಸ್ವಾಮಿಗಳ ಜೊತೆ ಕುಡಿಬೇಕು ಅಂದರೆ ನಿಜವಾಗ ನಮಗೆ ಯಾವ ಜನ್ಮದ ಭಾಗ್ಯವಿರಬೇಕೋ ಏನೋ, ಅವ್ರಿಗೆ ಆನಂದ ಆಯಿತು. ಹಾಗೆ 6ನೇ ಮನೆಗೆ ಶುಭಗ್ರಹಗಳ ಸಂಬಂಧ ಬಂದರೆ ಲೌಕಿಕ ಸ್ಥಾನಗಳಾದರೆ ಅವುಗಳು ತೊಂದರೆ ಆಗ್ತದೆ. ಆದರೆ ಪ್ರಯಾರಿಟಿ ಯಾವುದಕ್ಕೆ? ಆರೋಗ್ಯಕ್ಕೋ ಲೌಕಿಕವಾದಂಥ ಅನುಕೂಲಕ್ಕೋ ಅಂತ ನೋಡ್ಕೊಳ್ಬೇಕು. ಫಸ್ಟ್ ಪ್ರಯಾರಿಟಿ ನಾವು ಹೆಲ್ತ್ಗೆ ಕೊಡಬೇಕು. ಯಾಕಂದರೆ ಶರೀರ ನಮ್ಮ ಜೊತೆನೇ ಇರ್ತದೆ. ನಮ್ಮ ಉದ್ಯೋಗ ನಮ್ಮ ಜೊತೆ ಇರಲ್ಲ. ಹುಟ್ಟಿದಾಗ ಉದ್ಯೋಗ ಇರಲ್ಲ, ರಿಟೈರ್ಮೆಂಟ್ ಆದಮೇಲೆ ಉದ್ಯೋಗ ಇರಲ್ಲ. ಹೆಂಡತಿ ನಮ್ಮ ಜೊತೆನೇ ಇರಲ್ಲ. ಅನುಕೂಲ ಇದ್ದಷ್ಟು ದಿನ ನಮ್ಮ ಹತ್ರ ಇರ್ತಾರೆ. ನವಾರೈ ಜಾಯಾಯ ಕಾಮಾಯ ಜಾಯ ಪ್ರಿಯ ಭವತಿ, ಆತ್ಮನಸ್ಥ ಕಾಮಾಯ ಜಾಯ ಪ್ರಿಯ ಭವತಿ. ಯಾವಾಗೂ ನಮಗೆ ಅನುಕೂಲವಾಗಿ ನಾವು ಬಿಹೇವ್ ಮಾಡ್ತೀವಿ ಅಷ್ಟಕ್ಕೂ ನಮ್ಮ ಜೊತೆ ಇರ್ತಾರೆ. ಆಮೇಲೆ ಅವ್ರು ತೋರ ಮನೆಗೆ ಹೋಗ್ಬೋದು, ಡೈವರ್ಸ್ ಕೊಟ್ಟು ಇನ್ನೊಬ್ಬರ ಜೊತೆ ಮದುವೆ ಆಗ್ಬೋದು, ಹೇಳಲಿಕ್ಕೆ ಬರೋದಿಲ್ಲ. ಯಾವಾಗೂ ಮುಪ್ಪಿನಲ್ಲಿ ಕೂಡ ನಮ್ಮ ಜೊತೆ ಇದ್ದು ನಮಗೆ ತೊಂದರೆ ಕೊಡುವಂಥ ಒಂದೇ ಒಂದು ವ್ಯವಸ್ಥೆ ನಮ್ಮ ಶರೀರ. ಅದಕ್ಕೆ ಭಗವದ್ಗೀತೆಯಲ್ಲಿ ಹೇಳ್ತಾರಲ್ವ, ಉದ್ಧರೇತ ಆತ್ಮನಾತ್ಮಾನ. ಆತ್ಮ ಅಂತಂದರೆ ಮೊದಲನೇ ಅರ್ಥ ಶರೀರ. ನೀನು ಶರೀರವನ್ನು ಚೆನ್ನಾಗಿ ನೋಡ್ಕೊಂಡಿದ್ದೆ ಅನ್ಕೋ, ಬಂದು ಶರೀರವೇ ನಿನಗೆ ಬಂದು
ಅದೇ ಶರೀರವನ್ನು ಹಾಳು ಮಾಡಿಕೊಂಡು ಅನ್ಕೋ, ಆ ಶರೀರವೇ ನಿನಗೆ ಶತ್ರು, ಅದನ್ನೇ ನಮ್ಮನ್ನು ಬಿಟ್ಟು ಹೋಗಲ್ಲ. ಶರೀರಗೇನಾದರೂ ರೋಗ ಬಂತು ಅಂದ್ಕೊಳ್ಳಿ, ಆ ಶರೀರವನ್ನು ನಿಂದ್ರೂ ಕೂಡ ಆಗಲ್ಲ, ಎತ್ಕೊಂಡು ಹೋಗ್ಲಿಕ್ಕಾಗಲ್ಲ, ನಿಮಗೆ ಕೈ ಎತ್ತಲಿಕ್ಕಾಗಲ್ಲ. ಅಂದರೆ ಶರೀರ ಎಷ್ಟು ಭಾರ ಆಗಿಬಿಡ್ತದೆ, ತುಂಬ ಶರೀರ ನೋವು ಉಂಟಾಗ್ತದೆ. ಯಾಕಪ್ಪ ಈ ಶರೀರ ಅಂತ ಆವಾಗ ಅನಿಸುತ್ತೆ. ಸೊ ಹಾಗಾಗಿ ನಿತ್ಯ ನಮ್ಮ ಜೊತೆ ಇರೋ ಶರೀರವೇ ಆದ ಕಾರಣ ಇದಕ್ಕೇನಾದರೂ ತೊಂದರೆ ಆದರೆ ಡೈರೆಕ್ಟ್ ಅಟ್ಯಾಕ್ ಆಗ್ತದೆ. ಉದ್ಯೋಗ, ವಿವಾಹ, ಸಂತಾನ ಇದೆಲ್ಲ ಕೂಡ ಸ್ವಲ್ಪ ಹೊತ್ತು ನಮಗೆ ತೊಂದರೆ ಕೊಡ್ಬೋದೇನೋ, ಅದಕ್ಕೆ ಉಪಶಮನ ಉಂಟು. ಬಟ್ ಶರೀರವನ್ನು ಎಲ್ಲಿ ಪಕ್ಕದಲ್ಲಿಟ್ಟು ಹೋಗ್ಲಿಕ್ಕಾಗ್ತದೆ? ಹೆಂಡ್ತಿಗಾರ ಡೈವರ್ಸ್ ಕೊಡ್ಬೋದು, ಶರೀರಕ್ಕೆ ಏನು ಕೊಡಬೇಕು? ಆತ್ಮಹತ್ಯೆ ಮಾಡ್ಕೋಬೇಕಷ್ಟೆ. ಅದೊಂದು ಮಹಾಪಾಪ ಮತ್ತೆ. ಸೊ ಹಾಗಾಗಿ ರೋಗಕ್ಕೆ ಆದಷ್ಟು ಶುಭ ಸಂಬಂಧ ಬರಬೇಕು. ಅಟ್ಲೀಸ್ಟ್ ರೋಗ ಸ್ಥಾನದಲ್ಲಿ ಶುಭ ಗ್ರಹಗಳಿಲ್ಲದಿದ್ದರೂ ಕೂಡ ಅಟ್ಲೀಸ್ಟ್ ದೃಷ್ಟಿಯಾದರೂ ಇರಬೇಕು. ಇದ್ದರೆ ಏನಾಗ್ತದೆ? ಕನಿಷ್ಠ ಪಕ್ಷ ಉಪಶಮನ ಸಿಗತ್ತೆ. ಯಾರ ಜಾತಕದಲ್ಲಿ ರೋಗ ಸ್ಥಾನದಲ್ಲಿ ಶುಭ ಗ್ರಹಗಳ ಸಂಬಂಧ ಬಂದರೂ ಏನಾಗ್ತದೆ? ಅವನ ಎನ್ವೈರ್ಮೆಂಟ್ ತುಂಬ ಚೆನ್ನಾಗಿರುತ್ತೆ. ಜೊತೆಗೆ ಮನೆಯಲ್ಲಿ ಯಾರಿಗೆ ರೋಗ ಇದ್ದರೂ ಕೂಡ ಅವನಿಗೆ ತೊಂದರೆ ಇಲ್ಲ. ಕರೋನಾ ಟೈಮಲ್ಲಿ ನಾವು ಪರದಾಡಿಲ್ವಾ? ಮನೆಯಲ್ಲಿ ಒಬ್ಬ ರೋಗ ಬಂತು ಅಂದ್ಕೊಳ್ಳಿ, ಏನು ಮಾಡಬೇಕು? ಐಸೋಲೇಟ್ ಮಾಡ್ಕೋಬೇಕು. ಯಾವುದೋ ಒಂದು ರೂಮಲ್ಲಿ ಒಳಗೆ ಬಾಲ್ ಹಾಕಿ ಹೊರಗೆ ಬಾರ್ಲಾರ್ದೆ ಎಲ್ಲ ಕೂಡ ಕೈದಿಗಳು ಕೊಟ್ಟಾಗೆ ಒಳಗೆ ಊಟ ಹೊರಗಿಂದ ಕಳಿಸ್ತಾ ಇರಬೇಕು. ಆದರೆ ಎಷ್ಟೋ ಮನೆಗೆ ನೋಡಿ ಪಾಪ ಆ ಥರ ವ್ಯವಸ್ಥೆ ಇಲ್ಲ. ಮನೆಗೆ ತಾಯಿ ಮಾಡ್ತಾನೆ ಇರ್ತಾರೆ, ತಾಯಿಗೇನು ಬರಲ್ಲ, ಮನೆಗೆ ಎಲ್ಲರಿಗೂ ಬರ್ತದೆ. ಇಡೀ ಕರೋನಾ ಅಂತಂಬೋದು ತುಂಬ ಕಂಟೀಜಿಯಸ್ ಆದರೆ, ಅಂದರೆ ಒಬ್ಬರಿಂದ ಒಬ್ಬರಿಗೆ ಹರಡೋದೇ ಆದರೆ ಮನೆಯಲ್ಲಿ ಎಲ್ಲರಿಗೂ ಯಾಕೆ ಬರ್ತಾ ಇಲ್ಲ? ಮನೆಯಲ್ಲಿ ಅಟ್ಲೀಸ್ಟ್ ಯಾರೋ ಒಬ್ಬನ ಸೇವ್ ಆಗ್ತಾ ಇದ್ದಾನೆ. ಯಾಕಂದರೆ ಅವರಿಗೆ ಚಾಕರಿ ಮಾಡಿ ಅವನಿಗೆಲ್ಲ ವ್ಯವಸ್ಥೆ ಮಾಡಲಿಕ್ಕೆ ಬರಬೇಕಲ್ವ, ಅವ್ರಿಗೆ ಬರಲ್ಲ. ಸೊ ಹೈಲಿ ಕಂಟೀಜಿಯಸ್ ಅಲ್ಲ, ಅಂದರೆ ಶರೀರ ಯಾರಿಗೆ ಸ್ಟ್ರಾಂಗ್ ಇದೆ ಅವನಿಗೆ ಬರೋದಿಲ್ಲ. ಬಟ್ ಲಕ್ಷಣಗಳಿರ್ಬೋದು, ಅಷ್ಟು ಮಾತ್ರಕ್ಕೆ ತೊಂದರೆ ಇಲ್ಲ. ಸೊ ರೋಗಸ್ಥಾನ ಬಲವಾಗಿದ್ದರೆ ನಾವು ರೋಗದ ವಾತಾವರಣದಲ್ಲಿ ಇದ್ದರೂ ಕೂಡ ನಮಗೇನೂ ತೊಂದರೆ ಇಲ್ಲ. ರೋಗಕಾರಕ ಬಲ ಮುಖ್ಯವಾಗಿ ಶನಿ ಕುಜ ನೋಡ್ತೇವೆ. ಎಲ್ಲ ಗ್ರಹಗಳಿಗೂ ಕೂಡ ರೋಗಕ್ಕೆ ಸಂಬಂಧಪಟ್ಟ ಒಂದೊಂದು ಕಾರಕತ್ವ ಇದೆ. ಆದರೆ ರೋಗಕಾರಕವಾದ ಶನಿ ಕುಜ ಇವರಿಬ್ಬರಿಗೂ ಕೂಡ ಶುಭ ಸಂಬಂಧ ಬಂದರೆ, ಬಲಿಷ್ಠವಾದರೆ ತೊಂದರೆ. ಶನಿ ಬಲಿಷ್ಠವಾದರೆ ಏನಾಗ್ತದೆ? ಶನಿ ಆಲ್ರೆಡಿ ಪ್ರಾರಬ್ಧ ಕರ್ಮಕ್ಕೆ ಎಲ್ಲ ರೀತಿಯ ತೊಂದರೆ ಅಂತಂದರೆ ಪ್ರತಿಕೂಲಗಳಿಗೂ ಶನಿಕಾರಕ. ಕುಜನೂ ಅಷ್ಟೇ, ಕುಜ ಸಡನ್ನಾಗಿ ಬರುತ್ತೆ, ಶನಿ ನಿಧಾನವಾಗಿ ಬರ್ತದೆ. ಅವುಗಳು ಬಲಿಷ್ಠವಾಗಿದ್ದರೆ ಕಷ್ಟ. ಅದಕ್ಕೆ ಶುಭ ಸಂಬಂಧ ಬಂದರೆ ಒಂದು ವೇಳೆ ಬಲಿಷ್ಠವಾಗಿದ್ದರೂ ಕೂಡ ನಮಗೆ ಅದು ಡಿಸ್ಟರ್ಬ್ ಮಾಡಲ್ಲ. ಯಾವುದೋ ಜನ್ಮದ ಪುಣ್ಯ ನಮ್ಮನ್ನು ಕಾಪಾಡ್ತದೆ. ಒಂದು ರೋಗ ಬಂದರೂ ಕೂಡ ಔಷಧ ರೂಪದಲ್ಲಿ ನಮಗೆ ಗುಣ ಆಗ್ತದೆ. ಯಾವುದೋ ಒಂದು ಪದಾರ್ಥ ತಿಂದ್ವಿ, ರೋಗ ಬಂತು, ಹೊಟ್ಟೆ ನೋವಾಯಿತು, ಒಳ್ಳೆ ಕೈಗುಣ ಇರುವಂಥ ಡಾಕ್ಟರ್ ಸಿಕ್ಕಿದ, ನೀ ಈ ಟ್ಯಾಬ್ಲೆಟ್ ಹಾಕೋ, ಈ ರೀತಿ ಪಥ್ಯ ಮಾಡು ಅಂತ ಹೇಳ್ತಾನೆ, ಹೊಟ್ಟು ಹೋಯಿತು ಅಷ್ಟೇ. ಶುಭ ಸಂಬಂಧ ಬರಬೇಕು. ಶುಭ ಸಂಬಂಧ ಬಂದರೆ ಆ ಗ್ರಹ ಸೂಚನೆ ಮಾಡುವಂಥ ರೋಗದ ತೀವ್ರತೆ ಇದ್ದರೂ ಕೂಡ ನಮಗೆ ತೊಂದರೆ ಆಗೋದಿಲ್ಲ. ಮತ್ತು ರೋಗಾಧಿಪತಿಯ ಬಲ, ರೋಗಸ್ಥಾನಾಧಿಪತಿಯಾದಂಥವನಿಗೆ ಶುಭ ಸಂಬಂಧ ಬಂದರೆ ನಾವು ಯಾವುದೇ ಒಂದು ಪಾಪ ಮಾಡಿ ಬಂದರೂ ಕೂಡ ಆ ಜನ್ಮದಲ್ಲೇ ನಾವು ಅದಕ್ಕೆ ಪರಿಹಾರ ಕೂಡ ಮಾಡಿಕೊಂಡಿರ್ತೇವೆ. ಯಾವುದೋ ತೊಂದರೆ ಹಿಂದಿನ ಜನ್ಮದಲ್ಲಿ ತಪ್ಪು ಮಾಡಿದ್ದೇವೆ, ಕೊನೆಗೆ ಅರಿವಾಯಿತು, ಅಯ್ಯೋ ಈ ಥರ ತಪ್ಪು ಮಾಡಿದ್ನಲ್ಲ ಅಂಥೇಳಿ ಪಶ್ಚಾತ್ತಾಪಪಟ್ಟು ಏನೋ ಸ್ವಲ್ಪ ಪರಿಹಾರಗಳು ಮಾಡ್ಕೊಂಡಿರ್ತಾನೆ. ಸೊ ಪಾಪವೂ ಮಾಡಿದ್ದಾನೆ, ಪರಿಹಾರವೂ ಮಾಡ್ಕೊಂಡಿರ್ತಾನೆ. ಹಾಗಾಗಿ ತೊಂದರೆಯೂ ಬರುತ್ತೆ, ಉಪಶಮನವೂ ಆಗುತ್ತೆ, ಹೊರಗೆ ಬರ್ತಾನೆ. ಹೆಚ್ಚೊತ್ತಿರಲ್ಲ. ರೋಗ ಬರೋದಕ್ಕೂ ಗುಣ ಆಗೋದಕ್ಕೂ ಮಧ್ಯ ಹೆಚ್ಚು ಗ್ಯಾಪ್ ಇರಲ್ಲ. ಆದಷ್ಟು ಬೇಗ ಉಪಶಮನ ಬಂದುಬಿಡುತ್ತೆ. ಇವತ್ತು ರೋಗ ಬಂದು ನಾಳೆ ಗುಣ ಆಯ್ತು ಅಂದ್ಕೊಳ್ಳಿ, ಯಾರಿಗೂ ರೋಗ ಬಂದಂಗೆ ಫೀಲ್ ಆಗಲ್ಲ. ಒಂದು 15 ದಿನ ಮನೆಗೆ ಎಲ್ಲ ಕೆಲಸಗಳನ್ನ ಬಿಟ್ಟು ಮಲಗಿದರೆ ಆವಾಗ ಆ ರೋಗ ನೆನೆಸ್ಕೊಂಡಾಗೆಲ್ಲ ನಮಗೆ ಪ್ರಾಬ್ಲಮ್ ಆಗ್ತದೆ. ಇವತ್ತು ಜ್ವರ ಬಂದು ನಾಳೆ ಹೋಯ್ತು ಅಂದ್ಕೊಳ್ಳಿ, ನಾವೇನು ಲೈಫ್ ಸ್ಟೈಲ್ ಚೇಂಜ್ ಮಾಡೋ ಕೆಲಸ ಇಲ್ಲ. ಒಂದು 10 ದಿನ ಆಯ್ತು ಅಂದ್ಕೊಳ್ಳಿ, ನೋಡಪ್ಪ ಹೌದು ಒಂದು ದಿನ ಆ ಥರ ಯಾವುದೋ ತಿಂದುಬಿಟ್ವಿ, 10 ದಿನ ಮಲಗಿದ್ದೆ, ಇನ್ನೊಮ್ಮೆ ಆ ಥರ ಬೇಡಪ್ಪ ಅಂತಂದು. ಅದಕ್ಕೆ ರೋಗಸ್ಥಾನಾಧಿಪತಿಯ ಬಲ ಚೆನ್ನಾಗಿದ್ದರೆ ಯಾವುದೇ ರೋಗ ಬಂದರೂ ಕೂಡ ಬೇಗ ಉಪಶಮನ ಆಗ್ತದೆ, ಹೆಚ್ಚು ಹೊತ್ತು ಇರಲ್ಲ. ಬಂದರೂ ಕೂಡ ಅದರ ಡೆನ್ಸಿಟಿ ಜಾಸ್ತಿ ಇರಲ್ಲ. ಯಾವಾಗ ರೋಗಸ್ಥಾನಾಧಿಪತಿಗೆ ಶುಭ ಸಂಬಂಧ ಬಂದರೆ, ಎಲ್ಲದಕ್ಕೂ ಕೂಡ ಶುಭ ಸಂಬಂಧ ಬರಬೇಕು. ಬಲವಾಗಿರಬೇಕು ಅಂತ ಹೇಳ್ತಾರೆ, ಉಚ್ಚನಾಗಿರಬೇಕು, ಸ್ವಕ್ಷೇತ್ರದಲ್ಲಿರಬೇಕು, ಆ ಥರ ಏನು ಹೇಳ್ತಾ ಇಲ್ಲ. ಶುಭ ಸಂಬಂಧ ಇರಬೇಕು ಮೇನ್. ಶುಭ ಸಂಬಂಧ ಇದ್ದರೆ ಅನುಕೂಲ, ಶುಭ ಸಂಬಂಧ ಇಲ್ಲದೇ ಇದ್ದರೆ ಪ್ರತಿಕೂಲ. ಈ ಪಾಯಿಂಟ್ ಅರ್ಥ ಮಾಡ್ಕೊಳ್ಳಿ. ಇಲ್ಲದಿದ್ದರೆ ಏನಾಗುತ್ತೆ ಅಂದರೆ ಬೇರೆ ಪ್ರಶ್ನೆಗಳನ್ನ ನೋಡಿದಂಗೆ ಈ ಪ್ರಶ್ನವನ್ನು ನೋಡಿಬಿಟ್ರೆ
ಆಲ್ಮೋಸ್ಟ್ ಅಲ್ಲಿ ಕನ್ಫ್ಯೂಸ್ ಆಗಿಬಿಡ್ತೇವೆ. ಹಾಗಾಗಿ ಇದೊಂದು ಬೇರೆ ಥರನೇ ನೋಡಬೇಕಾಗತ್ತೆ. ಇದನ್ನು ನೋಡೋ ವಿಷನ್, ಯಾಕೆಂದರೆ ಇದಕ್ಕೆ ಬೇಡ ಅಂದ್ಕೊಳ್ಳೋದು, ಉಳಿದದ್ದೆಲ್ಲ ಕೂಡ ಬೇಕು. ವಿದ್ಯೆ ಬೇಕು, ಉದ್ಯೋಗ ಬೇಕು, ವಿವಾಹ ಬೇಕು, ಸಂತಾನ ಬೇಕು. ಇದು ಮಾತ್ರ ರೋಗ ಬೇಡ, ಶತ್ರುಗಳು ಬೇಡ, ಋಣಗಳು ಬೇಡ, ಇದು ಬೇಡ ಅಂದ್ಕೊಡ್ತೀವಿ. ಆದ ಕಾರಣ ಇದನ್ನು ನೋಡೋ ಪದ್ಧತಿಯೇ ಬೇರೆ ಇರುತ್ತೆ. ಅದನ್ನು ನೋಡ್ದಂಗೆ ಇದನ್ನು ನೋಡಿಬಿಟ್ರೆ ಏನಾಗುತ್ತೆ, ಕನ್ಫ್ಯೂಸ್ ಆಗಿಬಿಡ್ತೇವೆ, ಸರಿಯಾದಂಥ ಪ್ರಶ್ನೆಗೆ ಉತ್ತರ ಸಿಗಲ್ಲ. ಹಾಗಾಗಿ ಮೊದಲು ಈ ರೋಗಸ್ಥಾನವನ್ನು ಕೂಡ ನೋಡ್ತೇವೆ. ನಂತರ ಕ್ಲಾಸಲ್ಲೇ ನೋಡಿದ್ವಿ ರೋಗಸ್ಥಾನದಲ್ಲಿ ಏನೇನು ಪರೀಕ್ಷೆ ಮಾಡಬೇಕು. ಸೊ ರೋಗಸ್ಥಾನಕ್ಕೆ ಪರೀಕ್ಷೆ ಯಾರಾದರೂ ಕೂಡ ಪ್ರಾಬ್ಲಮ್ ಬಂದ ಮೇಲೆ ಬರ್ತಾರೆ, ಈ ಥರ ತೊಂದರೆ ಆಗಿದೆ ಹೆಲ್ತ್ ಅಂತೇಳಿ. ಒಂದೇ ಹಾಸ್ಪಿಟಲಲ್ಲಿ ಜಾಯಿನ್ ಆದಮೇಲೆ ಬರ್ತಾರೆ, ಅಥವಾ ಏನೋ ಒಂದು ಸಸ್ಪೆಕ್ಟ್ ಸಿಮ್ಟಮ್ಸ್ ಬಂದಿರುತ್ತೆ, ಆಗಲೇ ಜ್ಯೋತಿಷ್ಯನ ಹತ್ರ ಬರೋದಾಗಲಿ, ಡಾಕ್ಟರ್ ಹತ್ರ ಹೋಗೋದಾಗಲಿ. ಡಾಕ್ಟರ್ ಹತ್ರ ಸೆಥೋಸ್ಕೋಪ್ ತೊಗೊಂಡೋಗ್ತಾರೆ, ನಮ್ಮ ಹತ್ರ ಹಾರೋಸ್ಕೋಪ್ ತೊಗೊಂಬರ್ತಾರೆ. ಅವನು ಫಿಸಿಕಲಿ ಡಯಾಗ್ನೋಸ್ ಮಾಡ್ತೇವೆ, ನಾವು ಮಾನಸಿಕವಾಗಿ ಅವನ ಜಾತಕವನ್ನು ಹಿಡಿದು ಡಯಾಗ್ನೋಸ್ ಮಾಡ್ತೇವೆ. ಎರಡರಲ್ಲೂ ಕೂಡ ನಿಮಗೆ ರೋಗ ಗೊತ್ತಾಗ್ತದೆ. ಆದರೆ ಡಾಕ್ಟರ್ ಹೇಳಿದಕ್ಕೆ ಅಥೆಂಟಿಸಿಟಿ ಜಾಸ್ತಿ ಇರುತ್ತೆ. ನಾವು ಜ್ಯೋತಿಷ್ಯರು ಹೇಳಿದ್ರು ಅಂದ್ಕೊಳ್ಳಿ, ನಾವು ಮದ್ದು ಕೊಡೋಕ್ಕಾಗುತ್ತಾ? ಹಿಂದೆ ಆಯುರ್ವೇದರು ಜ್ಯೋತಿಷ್ಯರು ಎಲ್ಲ ಒಟ್ಟಿಗೆ ಇದ್ದರು. ಇವತ್ತು ನಾವು ಮದ್ದು ಕೊಡಲಿಕ್ಕೆ ಆಗೋದಿಲ್ಲ. ಆದರೆ ಒಂದು ಸಲಹೆ ಕೊಡ್ಬೋದು. ಫುಡ್ ಹ್ಯಾಬಿಟ್ಸ್ ವಿಚಾರದಲ್ಲಿ ಚೇಂಜ್ ಮಾಡ್ಕೋಬೇಕು, ಪ್ಲೇಸ್ ಚೇಂಜ್ ಮಾಡಬೇಕು, ಆಲೋಚನೆಗಳು ಚೇಂಜ್ ಮಾಡಿ, ಇದನ್ನು ನಾವು ಹೇಳ್ಬೋದು. ಅಷ್ಟೇ ಆಗಲಿ, ಮದ್ದು ಕೊಡಲಿಕ್ಕೆ ಮಾತ್ರ ಆಗೋದಿಲ್ಲ. ಸೊ ಇಲ್ಲಿ ಮುಖ್ಯವಾಗಿ ರೋಗ ಬಂದಾಗ ನಾವು ನೋಡೋದೇನಂತಂದರೆ, ಷಷ್ಠಾಧಿಪತಿಗೆ ಸಂಬಂಧಪಟ್ಟ ದಶೆ ನಡೀತಾ ಇದೆ ಅಂತ ಫಸ್ಟ್ ಚೆಕ್ ಮಾಡಿಕೊಳ್ಳಿ. 6ನೇ ಮನೆಗೆ ಸಂಬಂಧಪಟ್ಟ ದಶೆ, 6ನೇ ಮನೆಗೆ ಸಂಬಂಧಪಟ್ಟ ದಶೆ ಆಗಲಿ, 6ನೇ ಮನೆಗೆ ಯಾವುದನ್ನು ಗ್ರಹಗಳಿತ್ತಂದ್ಕೊಳ್ಳಿ, ಯಾವುದನ್ನು ಸಂಬಂಧ ಆ ಗ್ರಹ ದಶೆಗಳು ನಡೆದರೆ ಆ ದಶೆಯಲ್ಲಿ ಇವನಿಗೆ ಶಾರೀರಿಕವಾಗಿ ತೊಂದರೆ ಶುರುವಾಗ್ತದೆ. ಅದು ಅವನಿಗೆ ಬರುತ್ತೆ, ಅನುಭವಕ್ಕೆ ಬರ್ಬೋದು, ಬರದೇ ಇರ್ಬೋದು. ಯಾಕೆಂದರೆ ಎಲ್ಲರೂ 6ನೇ ಮನೆ ದಶೆ ಬಂದವರೆಲ್ಲ ಕೂಡ ಡಾಕ್ಟರ್ ಹತ್ರ ಹೋಗ್ತಾರೆ ಅಂತ ಹೇಳಲಿಕ್ಕಾಗಲ್ಲ. ಯಾಕೆಂದರೆ ಶರೀರ ಸ್ಟ್ರಾಂಗ್ ಇತ್ತು ಅಂದ್ಕೊಳ್ಳಿ, ಅವನಿಗೇನದು ಅನುಭವಕ್ಕೆ ಬರೋದಿಲ್ಲ. ಜ್ವರ ಇರುತ್ತೆ, ಒಳಗೇ ಇರುತ್ತೆ, ಆದರೆ ಹೊರಗೆ ಬರೋದೇ ಇಲ್ಲ, ಅವನಿಗೇನು ತೊಂದರೆ ಕೊಡೋದಿಲ್ಲ. ಯಾಕೆಂದರೆ ಶರೀರ ಸ್ಟ್ರಾಂಗ್ ಇದೆ. ಯಾರಿಗೆ ಶರೀರ ವೀಕ್ ಇರುತ್ತೆ ಅವನೇ ಡಾಕ್ಟರ್ ಹತ್ರ ಜ್ಯೋತಿಷ್ಯನ ಹತ್ರ ಹೋಗ್ತಾನೆ. ಆದರೆ 6ನೇ ಮನೆಗೆ ಸಂಬಂಧಪಟ್ಟ ದಶೆ ಬಂದರೆ ಖಂಡಿತ ರೋಗ ಅಂತಂಬೋದು ಪ್ರವೋಕ್ ಆಗ್ತದೆ ಅಥವಾ ಟ್ರಿಗರ್ ಆಗ್ತದೆ. ಯಾವ ಥರ ರೋಗ ಇರ್ಬೋದು ಅಂತಂದಾಗ ಪ್ರತಿಯೊಂದು ಗ್ರಹಕ್ಕೂ ಕೂಡ ಒಂದೊಂದು ಸೂಚನೆ ಇದೆ. ಅದು ಆ್ಯಕ್ಚುಲಿ ಇವತ್ತಿನ ಪಾಠದಲ್ಲಿ ಒಂದು ಸಮಯ ಆಲ್ಮೋಸ್ಟ್ ಅಲ್ಲಿ ಮುಗಿದಿದೆ. ಒಂದು ಗ್ರಹದ ನಾನು ಹೇಳ್ತೇನೆ. ಈಗ ಸೂರ್ಯ, ಎಲ್ಲ ಗ್ರಹಗಳದ್ದು ಹೇಳ್ತೇನೆ, ಮುಖ್ಯವಾಗಿ ನಾವು ಶನಿ ಮತ್ತು ಕುಜಂದೇ ತಗೊಳ್ತೇವೆ. ಆದರೆ ಯಾವ ಥರ ರೋಗ ಬರ್ಬೋದು ಅಂತಂಬೋದಾದರೆ ಎಲ್ಲ ಗ್ರಹಗಳದ್ದು ತಿಳ್ಕೊಳ್ಳೋದು ಉತ್ತಮ. ಸೊ ಸೂರ್ಯ ರೋಗಸ್ಯ ಚಿಂತಾಮಪಿ ರೋಗಭಾವಸ್ಥಿತೈರ್ ಗೃಹೇರ್ವ ವ್ಯಯ ಮೃತ್ಯು ಸಂಸ್ಥೈ. ನೀವು ಅದನ್ನು ಕನ್ನಡದಲ್ಲಿ ನಾವು ಹೇಳಬೇಕಾದ್ರೆ, ಸೂರ್ಯ ಯಾವ ಯಾವ ರೋಗವನ್ನು ಟ್ರಿಗರ್ ಮಾಡ್ತಾನೆ. ಪಿತ್ತ, ವಾತ, ಪಿತ್ತ, ಕಫ ಅಂತ 3 ಇದೆ. ವಾತ ಅಂತಂದರೆ ಗಾಳಿ ಪ್ರವೋಕ್ ಮಾಡೋದು, ಪಿತ್ತ ಅಂತಂದರೆ ಹೀಟ್ ಪ್ರವೋಕ್ ಮಾಡೋದು, ಕಫ ಅಂತಂದರೆ ವಾಟರ್ ಪ್ರವೋಕ್ ಮಾಡೋದು. ಸೊ ತ್ರಿದೋಷಗಳು ಅಂತೀವಿ ಆಯುರ್ವೇದದಲ್ಲಿ. ಸೊ ನೀರಿನಿಂದ ಸಂಬಂಧಪಟ್ಟ ಒಂದು ಈಕ್ವಲಿಬ್ರಿಯಮ್ ಇಲ್ಲದಿದ್ದರೆ ಕಫ ಬರ್ತದೆ, ಅದರ ಇಂಬ್ಯಾಲೆನ್ಸ್ ಆದರೆ. ಶರೀರದಲ್ಲಿ ಹೀಟ್ ಇಂಬ್ಯಾಲೆನ್ಸ್ ಆದರೆ ಪಿತ್ತ ಶುರುವಾಗ್ತದೆ. ಅದೇ ಶರೀರದಲ್ಲಿ ಗಾಳಿ ಇಂಬ್ಯಾಲೆನ್ಸ್ ಆದರೆ ವಾತ. ಈ ಶರೀರದಲ್ಲಿರುವಂಥ ಮೂಮೆಂಟ್ಸನ್ನೆಲ್ಲ ಕೂಡ ಕಂಟ್ರೋಲ್ ಮಾಡೋದು ವಾಯು. ಅದಕ್ಕೆ ನೋಡಿ, ವಾತಕ್ಕೆ ಸಂಬಂಧಪಟ್ಟದ್ದು ಬಂತು ಅಂದ್ಕೊಳ್ಳಿ, ಕೈ ಹಿಡ್ಕೊಂಡು ಬಿಡ್ತದೆ, ಕಾಲು ಹಿಡ್ಕೊಡ್ತದೆ, ಈ ಥರ ಹಿಡ್ಕೊಳ್ಳೋದು ಭಾಳ ಇರ್ತದೆ. ಅದೇ ಪಿತ್ತ ಶುರುವಾಯಿತು ಅಂದ್ಕೊಳ್ಳಿ, ಸರಿಯಾಗಿ ಜೀರ್ಣ ಆಗದೇ ಇರೋದು, ಶರೀರ ಎಲ್ಲ ಕೂಡ ಒಂಥರ, ಈ ಚರ್ಮ ಎಲ್ಲ ಕೂಡ ಒಂಥರ ಒಣಗೋದು, ಹೀಟ್ ರಿಲೇಟೆಡ್ ಪ್ರಾಬ್ಲಮ್ಸ್ ಎಲ್ಲ ಕಾಣಿಸ್ಕೊಡುತ್ತೆ. ಹೆಣ್ಣು ಮಕ್ಕಳಲ್ಲಿ ಇದು ಜಾಸ್ತಿ ಕಾಣಿಸ್ಕೊಡುತ್ತೆ. ಅವ್ರಿಗೆ ಪಾಪ ಈ PCOD ಪ್ರಾಬ್ಲಮ್ಸ್ ಬರೋದಾಗಲಿ ಇದೆಲ್ಲ ಶುರುವಾಗ್ತದೆ. ಕಫ ಜಾಸ್ತಿ ಆಯ್ತು ಅಂದ್ಕೊಳ್ಳಿ, ಏನು ಅದ್ರ ಬಗ್ಗೆ ಹೇಳೋ ಅವಶ್ಯಕತೆ ಇಲ್ಲ. ನೆಗಡಿ, ಕೆಮ್ಮು, ಒಳಗೆ ಕಫ ಸೇರಿಕೊಂಡಿರುತ್ತೆ, ಥ್ರೋಟ್ ಇನ್ಫೆಕ್ಷನ್, ಅದು ಒಳಗೂ ಹೋಗಲ್ಲ, ಹೊರಗೂ ಬರಲ್ಲ, ತ್ರಿಶಂಕು ಸ್ವರ್ಗಿದ್ದಾಗ ಆಗ್ತದೆ. ಇದು ಈ ವಾತಪಿತ್ತ ಕಫದಲ್ಲಿ ಸೂರ್ಯ ಉಷ್ಣವನ್ನು ನಿಯಂತ್ರಣ ಮಾಡುವಂಥ ಗ್ರಹದ ಕಡೆ ಪಿತ್ತ ಪ್ರಕೃತಿಯನ್ನು ಸೂಚನೆ ಮಾಡ್ತದೆ. ಅದೇ ಥರ ಉಷ್ಣ ಜ್ವರ, ಹೀಟ್ ಸಂಬಂಧಪಟ್ಟ ಜ್ವರ, ದೇಹ ತಾಪ, ಶರೀರ ಟೆಂಪರೇಚರ್ ಜಾಸ್ತಿ ಆಗೋದು, ಮೂರ್ಛೆ, ಇದ್ದಕ್ಕಿದ್ದಾಗ ಅನ್ಕಾನ್ಷಿಯಸ್ ಆಗಿಬಿಡೋದು,
ಹೃದಯದ ರಕ್ತನಾಳಗಳ ಕಾಯಿಲೆ ಇದೆಲ್ಲ ಹೀಟಿಂದ ಸಂಬಂಧಪಡೋದೆ. ನೇತ್ರ ರೋಗಗಳು, ಹೀಟ್ ಜಾಸ್ತಿ ಆದ್ರೆ ಕಣ್ಣಿಗೆ ಸಂಬಂಧಪಟ್ಟ ರೋಗಗಳೆಲ್ಲ ಬರ್ತದೆ. ಎಲ್ಲ ಕೂಡ ಪಿತ್ತ ಪ್ರಕೃತಿಯಿಂದನೇ ಎಲ್ಲ ರೋಗಗಳು ಟ್ರಿಗರ್ ಆಗೋದು ಆ ಪಿತ್ತ ಪ್ರಕೃತಿ ಇಂಬ್ಯಾಲೆನ್ಸ್ ಆಗೋದ್ರಿಂದನೇ. ನಿಮಗೆ ಆಯುರ್ವೇದ ಸ್ವಲ್ಪ ಟಚ್ ಇದ್ದರೆ ಬರ್ತದೆ, ಬಟ್ ಆಯುರ್ವೇದ ಸ್ವಲ್ಪ ಮುಂದೆ ಅದೆಲ್ಲ ಡಿವಿಯೇಟ್ ಆಗಿಬಿಡ್ತದೆ. ನೋಡೋಣ, ಸದ್ಯಕ್ಕೆ ಇದು ಮೆಡಿಕಲ್ ಅಸ್ಟ್ರಾಲಜಿನ ಮುಂದುವರಿಸೋಣ. ಆಮೇಲೆ ಶತ್ರುಭಯ ಅಂತಂದರೆ ನಾವು ಯುದ್ಧ ಮಾಡಿಕೊಳ್ಳೋದು ಅದೆಲ್ಲ ಕೂಡ ಹೀಟಿಗೆ ಸಂಬಂಧಪಟ್ಟದ್ದೇ. ನೀವು ಕತ್ತಿಯಿಂದ ಕಟ್ ಮಾಡಿದರೂ ಕೂಡ ಅಥವಾ ವೆಪನ್ಸಿಂದ ಹೊಡ್ಕೊಂಡ್ರೂ ಕೂಡ ಜನ್ರೇಟ್ ಆಗೋದು ಹೀಟೇ. ಅಥವಾ ಇಬ್ಬರ ಮಧ್ಯದಲ್ಲಿ ಒಂಥರ ವೈರತ್ವ ಅಂತಂಬೋದು ಒಂಥರ ಹೀಟ್ ಇದ್ದಂಗೆ ಇರ್ತದೆ. ಆಮೇಲೆ ಚರ್ಮ ರೋಗಗಳು, ಉಷ್ಣ ಬಾಧೆಗಳು, ಕಾಷ್ಟ ರೋಗಗಳು, ಆಮೇಲೆ ಆಯುಧಗಳು, ವಿಷದ ಬಾಧೆಗಳು, ಪತ್ನಿ ಮತ್ತು ಸಂತಾನದಿಂದ ಬಳಲುವುದು, ಅದು ಕೂಡ ಒಂಥರ ಹೀಟೇ. ಇಬ್ಬರ ಮಧ್ಯದಲ್ಲಿ ಹೀಟ್ ಜನ್ರೇಟ್ ಆದಾಗ ಈ ಥರ ತೊಂದರೆ ಆಗ್ತದೆ. ದನಗಳ ನಷ್ಟ, ಕಳ್ಳರು, ರಾಜಭಯ, ಸಾವಿನ ಭಯ, ಹಾವಿನ ಭಯ, ದೈವ ಭಯ. ಸೊ ಇದೆಲ್ಲ ಕೂಡ ಈ ಸೂರ್ಯನಿಂದ ನಾವು ತಿಳ್ಕೊಳ್ಬೇಕಾದಂಥ ವಿಚಾರ. ಸೊ ಕಾಷ್ಟ ರೋಗಗಳು ಅಂದರೆ ಕಟ್ಟಿಗೆಗೆ ಸಂಬಂಧಿತ ರೋಗಗಳು, ಕಟ್ಟಿಗೆಯಿಂದ ಬರುವಂಥ ಕೆಲವೊಂದು ಇನ್ಫೆಕ್ಷನ್ಸ್ ಎಲ್ಲ ಬರ್ತವೆ. ಅದೆಲ್ಲ ಕೂಡ ಕಾಷ್ಟ ರೋಗ. ನಮಗೆ ಈಗ ಇಲ್ಲ ಆಗಲಿ, ಹಿಂದಿನ ಕಾಲ ಕಟ್ಟಿಗೆಗೆ ಸಂಬಂಧಪಟ್ಟ ಕೆಲಸ ಮಾಡ್ತಾ ಇರೋರು ಅಥವಾ ಹೆಚ್ಚು ಬೇಸಾಯ ಈ ಥರ ಮಾಡ್ತಾ ಇರೋರಿಗೆ ಆ ಥರ ರೋಗಗಳು ಬರ್ತಿತ್ತು. ಬಟ್ ಈಗ ಯಾರು ಬೇಸಾಯ ಇಲ್ಲ, ಕಾಡು ವನಗಳಿಲ್ಲ, ನಾವು ಕಟ್ಟಿಗೆಯಿಂದ ಮಾಡುವಂಥ ಕೆಲಸವೂ ಏನೂ ಇಲ್ಲ. ನಮ್ಮದೆಲ್ಲ ಗ್ಯಾಸ್ ಎಲ್ಲ ಬಂದುಬಿಡಿದ ಕಾರಣ ನಮಗೆ ಅದರ ಅವಶ್ಯಕತೆ ಇಲ್ಲ. ಆದರೆ ಹಿಂದೆ ಅದಕ್ಕೆ ಸಂಬಂಧಪಟ್ಟ ಕೂಡ ರೋಗಗಳು ಬರ್ತಿತ್ತು. ಸೊ ಸೂರ್ಯ ಈ ಥರದ ರೋಗಗಳನ್ನು ಸೂಚನೆ ಮಾಡ್ತಾನೆ. ಇನ್ ಕೇಸ್ 6ನೇ ಮನೆಗೇನಾದರೂ ಸೂರ್ಯನಿಗೆ ಸಂಬಂಧ ಬಂದಿದ್ದರೆ, 6ನೇ ಮನೆಗೆ ಸೂರ್ಯ ಇರೋದಾಗಲಿ ಅಥವಾ 6ನೇ ಮನೆ ಕಾರಕ ಅಧಿಪತಿ ಯಾರಿರ್ತಾನೆ ಅವನ ಜೊತೆ ಸೂರ್ಯ ಇರೋದಾಗಲಿ, 6ನೇ ಮನೆಗೆ ಕನೆಕ್ಷನ್ ಸೂರ್ಯಗೆ ಬಂದು ಆ ಸೂರ್ಯನ ದಶೆ ಅಂತರ್ದಶೆ ಏನಾದರೂ ನಡೀತಾ ಇದ್ದರೆ ಇದರಲ್ಲಿ ಈ ಒಂದು ಲಕ್ಷಣಗಳು ಕಾಣಿಸಿಕೊಳ್ಳುತ್ತೆ. ತುಂಬ ಕಡಿಮೆ ಅಂತಂದರೆ ಹೀಟ್. ಆ ಹೀಟ್ ಅಂಬೋದು ಮ್ಯಾಕ್ಸಿಮಮ್ವರೆಗೂ ಹೋಗ್ತದೆ, ದೊಡ್ಡ ದೊಡ್ಡ ಕಾಯಿಲೆವರೆಗೂ ಹೋಗ್ತದೆ. ಅಂದರೆ ಈ ಸೂರ್ಯನ ಒಂದು ಕನೆಕ್ಷನ್ ಇದ್ದು ಆ ಗ್ರಹ ದಶೆ ನಡೀತಾ ಇದ್ದು ದೇಹ ಶರೀರ ಅಂಬೋದು ವೀಕ್ ಆಗಿದ್ದರೆ, ಶರೀರಕ್ಕೆ ಲಗ್ನಕ್ಕೆ ಶುಭ ಸಂಬಂಧಗಳು ಬರದೇ ಇದ್ದರೆ ಆವಾಗ ಈ ಲಕ್ಷಣಗಳು ತುಂಬ ಹೆಚ್ಚಿನ ಪ್ರಕೋಪದಲ್ಲಿ ಕಾಣಿಸಿಕೊಳ್ಳುತ್ತೆ. ಅದು ಎಕ್ಸ್ಟ್ರೀಮ್ ಆದರೆ ನಮಗೆ ಹಾರ್ಟ್ ಅಟ್ಯಾಕು ಅಂತೇವೆ. ಸೊ ಹಾರ್ಟ್ ಅಟ್ಯಾಕಿಗೆ ಸೂರ್ಯ ಒಂದೇ ಕಾರಣ ಅಲ್ಲ, ಬೇರೆ ಬೇರೆ ಕಾಂಟ್ರಿಬ್ಯೂಷನ್ಸ್ ಕೂಡ ಇರ್ತದೆ. ಆದರೆ ಮೂಲ ಬಂದ ಆ ವಿಚಾರಗಳಿಗೆ ಸೂರ್ಯ. ಸೊ ಈ ಲಕ್ಷಣಗಳಿಗೆಲ್ಲ ಇರ್ತದೆ. ಸೊ ಓವರಲ್ಲ ನಾವು ಇದೆಲ್ಲ ನೆನಪಿಟ್ಟುಕೊಳ್ಳೋದಕ್ಕಿಂತಲೂ ಹೀಟ್ ರಿಲೇಟೆಡ್, ಅದು ಶರೀರ ಹೀಟ್ ಆಗ್ಬೋದು, ಒಬ್ಬ ಮನುಷ್ಯನಲ್ಲಿರುವಂಥ ವಾರ್ ಆ ಹೀಟ್ ಆಗಬಹುದು. ಇದೆಲ್ಲ ಕೂಡ ಸೂರ್ಯನ ಪ್ರಕೃತಿ. ಸೂರ್ಯ ಬಂದು ಪಿತ್ತ ಪ್ರಕೃತಿ ಅಂತೇವೆ. ಪಿತ್ತಗೆ ಸಂಬಂಧಪಟ್ಟ ರೋಗಗಳೇನೇನು, ಪಿತ್ತದ ಒಂದು ಪ್ರಕೋಪದಿಂದ ಏನೇನು ರೋಗಗಳು ಉಂಟಾಗ್ತದೆ ಅದಕ್ಕೆಲ್ಲ ಕೂಡ ಸೂರ್ಯ ಕಾರಕತ್ವವನ್ನು ವಹಿಸ್ತಾನೆ. ಇನ್ನು ಚಂದ್ರ. ಸೊ ಚಂದ್ರನ ವಿಚಾರ ನೋಡೋಣ. ಸೊ ಚಂದ್ರ ಯಾವ ರೋಗವನ್ನು ಸೂಚನೆ ಮಾಡ್ತಾನೆ? ಅತಿಯಾದಂಥ ನಿದ್ದೆ. ಚಂದ್ರ ನೀರಿಗೆ ಸಂಬಂಧಪಟ್ಟ ಅದಕ್ಕೆ ಗ್ರಹ ಆದ ಕಾರಣ ಕಫ ಪ್ರಕೃತಿ ಇರ್ತದೆ. ಅತಿಯಾದಂಥ ನಿದ್ದೆ, ಸೋಮಾರಿತನ, ಲೇಜಿನೆಸ್. ಸೊ ಕೆಲವಿನ ರೋಗಗಳು, ಜ್ವರ ಆಗಿರ ಬಂತು ಅಂದ್ಕೊಳ್ಳಿ, ಒಂದು ಕೈ ಹಾಗೆ ಎತ್ತಿಡೋದು ಕೂಡ ಕಷ್ಟ, ಕೈ ಕದಲಿಸೋದು ಕಷ್ಟ. ಶ್ಲೇಷ್ಮ ಪ್ರವೃತ್ತಿ, ತುಂಬ ಅತಿಸಾರ, ನೀರಿಗೆ ಸಂಬಂಧಪಟ್ಟ ಅದೇಂತೀವಿ ಮೋಷನ್ಸ್, ಲೂಸ್ ಮೋಷನ್ಸ್ ಅಂತೀವಲ್ಲ ಅದು, ಹುಣ್ಣುಗಳು, ಶೀತ ಜ್ವರಗಳು, ಕೊಂಬಿನ ಪ್ರಾಣಿಗಳಂಥ ಪೀಡೆ, ಜಲಚಲ ಪ್ರಾಣಿಗಳ ಪೀಡೆ, ಅಗ್ನಿಮಾಂದ್ಯ ಅಂತಂದರೆ ಜೀರ್ಣ ಆಗದೇ ಇರೋದು. ಶರೀರ ತಣ್ಣಗಾಗ್ಬಿಟ್ರೆ ಏನಾಗ್ತದೆ, ಜೀರ್ಣ ಆಗೋದಿಲ್ಲ. ಸೊ ಈಗ ನಮಗೆ ವಿಶೇಷವಾಗಿ ಎಷ್ಟೋ ಜನ ಫಂಕ್ಷನ್ಸ್ ಮಾಡ್ತಾ ಇರ್ತಾರೆ, ಎಸ್ಪೆಷಲಿ ಮದುವೆ, ಈ ಬಫೆ ಸಿಸ್ಟಮ್ ಎಲ್ಲ ಮಾಡ್ತಿರ್ತಾರಲ್ಲ, ನೀವು ನೋಡಿ ಊಟ ಎಲ್ಲ ಮಾಡಿದ ಮೇಲೆ ಕೊನೆಗೆ ನಿಮ್ಗೆ ಐಸ್ ಕ್ರೀಮ್ ಕೊಡ್ತಾರೆ. ಅದರಿಂದನೇ, ಯಾಕೆಂದರೆ ಜೀರ್ಣ ಆಗಬೇಕಾದ್ರೆ ಹೀಟ್ ಬೇಕು. ಅದಕ್ಕೆ ಹಿಂದಿನ ಕಾಲದಲ್ಲಿ ಜೀರ್ಣ ಆಗಲಿಕ್ಕೆ ಕೆಲವೊಂದು ಪದಾರ್ಥಗಳನ್ನ ಬಡಿಸ್ತಿದ್ರು. ಈಗ ಆ ಪದಾರ್ಥಗಳ ಲಿಸ್ಟೇ ಹೋಗ್ಬಿಟ್ಟಿದೆ. ಲಿಸ್ಟು ಹೋಗೋದೊಂದೇ ಅಲ್ಲದೆ ಇವಾಗ ಅದನ್ನು ತಣ್ಣಗೆ ಮಾಡೋವಂಥದ್ದೊಂದು ಮಾಡ್ತಾರೆ. ಐಸ್ ಕ್ರೀಮ್ ತಿಂದರೆ ಏನಾಗ್ತದೆ, ಒಳಗೆ ಅಗ್ನಿಮಾಂದ್ಯ ಆಗ್ತದೆ.
ಯಾವಾಗ ನಿಮಗೆ ಡೈಜೆಷನ್ ಆಗಲಿಲ್ವೋ ಏನಾಗ್ತದೆ, ಒಳಗೆ ಇಂಡೈಜೆಷನ್ ಆಯ್ತು ಅಂದ್ಕೊಳ್ಳಿ, ಜೀರ್ಣ ಆಗೋದಿಲ್ಲ, ಶರೀರ ಹೇಗೆ ನಡಿಬೇಕು ಹಾಗೆ ನಡೆಯೋದೇ ಇಲ್ಲ. ಎಲ್ಲ ರೋಗಗಳು ಕಾಣಿಸ್ಕೋ, ಹುಣ್ಣುಗಳು, ಈ ಥರ ಜ್ವರಗಳು, ಚರ್ಮವ್ಯಾಧಿಗಳು ಎಲ್ಲ ಬರೋದ್ರಿಂದಲೇ. ಸೊ ಚಂದ್ರ ಪ್ರಕೋಪ ಜಾಸ್ತಿ ಆಯ್ತು ಅಂದ್ಕೊಳ್ಳಿ, ಅಗ್ನಿಮಾಂದ್ಯ ಆಗ್ತದೆ. ಅದಕ್ಕೆ ಊಟ ಮಾಡೋ ಕಾಲಕ್ಕೂ ಹೇಳ್ತಾರೆ, ನೀರು ಊಟಕ್ಕೆ ಮುಂಚೆ 1 ಅವರಿಗೆ ಮುಂಚೆ ಕುಡಿಬೇಕು, ಊಟ ಆದಮೇಲೆ 1 ಅವರ್ ಆರ್ 2 ಅವರ್ಸ್ ಆದಮೇಲೆ ಕುಡಿಬೇಕು, ಮಧ್ಯದಲ್ಲಿ ಕುಡಿಬಾರ್ದು ಅಂತ ಹೇಳ್ತಾರೆ. ಅಂದರೆ ಖಾರಾಗಿರೋದು ಸುಮ್ಮನೆ ಒಂದು ಸಿಪ್ ಮಾಡಬೇಕೇ ಆಗಲಿ, ಜಾಸ್ತಿ ಕುಡಿಯೋಂಗಿಲ್ಲ. ನೀರು ಕುಡಿದ್ರೆ ಏನಾಗ್ತದೆ, ಅಗ್ನಿಮಾಂದ್ಯ ಆಗ್ತದೆ, ಜೀರ್ಣ ಆಗೋದಿಲ್ಲ. ಆದರೆ ಇವತ್ತು ನಮಗೆ ಅದೆಲ್ಲ ಗೊತ್ತಿಲ್ಲ. ಸೊ ಹಾಗೆ ಅದಕ್ಕೆ ಏನು ಮಾಡ್ತಾರೆ, ಈ ರೀತಿ ಗೊತ್ತಿಲ್ಲದ ಕಾರಣ ಟ್ಯಾಬ್ಲೆಟಲ್ಲೇ ಹೀಟ್ ಇರ್ತದೆ, ಅದೇ ಜೀರ್ಣ ಮಾಡಿಕೊಡ್ತದೆ. ಕೆಲವೊಂದು ಟ್ಯಾಬ್ಲೆಟ್ಸ್ ಹಾಕಿದ್ರೆ ಹೀಟ್ ಕೂಡ ಜಾಸ್ತಿ ಆಗ್ತದೆ. ಯಾಕೆಂತಂದರೆ ಆರ್ಟಿಫಿಷಿಯಲಿ ಅಗ್ನಿಮಾಂದ್ಯ ಆಗ್ಬಿಡ್ತು ಅಂದ್ಕೊಳ್ಳಿ, ನೀರು ಜಾಸ್ತಿ ಕುಡಿದ್ರೆ ತಿನ್ನೋ ಪದಾರ್ಥದ ಜೊತೆ ಹೀಟ್ ಆಗ್ತದೆ. ಅದಕ್ಕೆ ಹೇಳ್ತಾರೆ, ಶಾಸ್ತ್ರದಲ್ಲಿ ಬರುತ್ತೆ, ಭಗವದ್ಗೀತೆಯಲ್ಲಿ ಬರುತ್ತೆ, ಮಿತಾಹಾರವನ್ನು ಸೇವನೆ ಮಾಡಿ. ಮಿತಾಹಾರ ಅಂತಂದರೆ ಏನು, ನಮ್ಮ ಹೊಟ್ಟೆ ಒಳಗೆ ಎಷ್ಟು ಹುಡ್ಡು ಬೀಳುತ್ತೋ ಆ ಕೆಪ್ಯಾಸಿಟಿ ಅದನ್ನು 4 ಪಾರ್ಟ್ಸ್ ಮಾಡ್ತಾರೆ. 2 ಭಾಗ ಮಾತ್ರ ಹುಡ್ಡು ತುಂಬಬೇಕು. ಅಂದ್ರೇನು, ನಮ್ಮ ಹೊಟ್ಟೆಯಲ್ಲಿ ಬರೀ ಆಫೇ ಹುಡ್ಡು ಹಾಕಬೇಕು, ಅಥವಾ 1 ಪಾರ್ಟ್ ನೀರು ಹಾಕಬೇಕು. ಅದು ಕೂಡ ಊಟ ಮಾಡಿದ ತಕ್ಷಣ ಹಾಕೋಂಗಿಲ್ಲ, ಒಂದು 1 ಅವರ್ 2 ಅವರ್ಸ್ ಬಿಟ್ಟು ನೀರು ಹಾಕಬೇಕು. ಇನ್ನೊಂದು ಪಾರ್ಟ್ ಎಂಟಿ ಆಗಿಬಿಡ್ಬೇಕು, ಯಾಕಂದರೆ ಜೀರ್ಣ ಆಗಬೇಕಾದ್ರೆ ಸ್ವಲ್ಪ ಎಂಟಿ ಸ್ಪೇಸ್ ಬೇಕಲ್ವ. ಪೂರ್ತಿ ತುಂಬಿಬಿಟ್ರೆ ಜಾಗನೇ ಇಲ್ಲದ್ರೆ ಹೇಗೆ. ನಾವು ಮಿಕ್ಸಿ ಹಾಕೋಳೆ, ಗ್ರೈಂಡ್ರ್ ಹಾಕೋಳು ಕೂಡ ತುಂಬ ಹಾಕಿಬಿಟ್ರೆ ಏನಾಗ್ತದೆ, ಗ್ರೈಂಡಿಂಗ್ ಆಗೋದಿಲ್ಲ. ಸ್ವಲ್ಪ ಕಾಳಿ ಬಿಡ್ತೇವೆ, ಒಂದು 3/4 ಹಾಕಿ ಕಾಳಿ ಬಿಟ್ಟಿದ್ದೇವೆ, ಅದು ಕಾರಣದು ಇದಾಗ್ತದೆ. ನೀರು ಜಾಸ್ತಿ ಹಾಕಿಬಿಟ್ರೆ ಏನಾಗ್ತದೆ, ಗ್ರೈಂಡಿಂಗ್ ಆಗೋದಿಲ್ಲ. ಚಟ್ನಿ ಮಾಡೋಳು ನೋಡಿ, ಫಸ್ಟು ಪೌಡ್ರ್ ಆದಮೇಲೆ ಆಮೇಲೆ ನೀರು ಹಾಕ್ತೇವೆ, ಮೊದಲೇ ನೀವು ನೀರು ಹಾಕಿಬಿಟ್ರೆ ಅಂದ್ಕೊಳ್ಳಿ, ಗ್ರೈಂಡಿಂಗೇ ಆಗೋದಿಲ್ಲ, ಸುಮ್ಮನೆ ಸುತ್ತಾ ಇರ್ತದೆ ಅಷ್ಟು ನೀರಿನಲ್ಲಿ. ಸೊ ಹಾಗೆ ಮಿತಾಹಾರ ಅಂತಾರೆ. ಇದು ಈ ಕ್ವಾಂಟಿಟಿ ಸರಿಯಾಗಿ ಅರ್ಥ ಆಗದಿದ್ರೂ ಕೂಡ ಇನ್ನೂ ಈಸಿಯೆಸ್ಟ್ ವೇ ಇದೆ. ನಾವು ಎಷ್ಟು ಫಾಸ್ಟಾಗಿ ಕೆಳಗೆ ಕೂತು ಊಟ ಮಾಡಲಿಕ್ಕೆ ಕೂಡ್ಕೊಳ್ತೀವೋ, ಊಟ ಆದಮೇಲೆ ಕೂಡ ಅಷ್ಟೇ ಫಾಸ್ಟಾಗಿ ಏಳ್ಲಿಕ್ಕೆ ಬರಬೇಕು. ಜಾಸ್ತಿ ಆದರೆ ಏಳ್ಲಿಕ್ಕೆ ಬರೋದಿಲ್ಲ. ಅಟ್ಲೀಸ್ಟ್ ನಾವು ಕ್ವಾಂಟಿಟಿ ಹೆಂಗೆ ಇಟ್ಕೋಬೇಕು, ಹೇಗೆ ಕೂತವೋ ಅದೇ ರೀತಿ ಏಳಲಿಕ್ಕೆ ಬಂದರೆ ಅದು ಮಿತಾಹಾರ ಅಂತ ಹೇಳ್ತಾರೆ. ಮಿತಾಹಾರ ತೊಗೊಂಡ್ರೇ ಯಾವ ಥರದ ಅಗ್ನಿ ಸಂಬಂಧಪಟ್ಟ ತೊಂದರೆಗಳು ಬರೋದಿಲ್ಲ. ಅತಿಯಾದ ಆಹಾರ ಸ್ವೀಕಾರ ಮಾಡಿದ್ರೂ, ತಂಪಾದ ಪದಾರ್ಥಗಳು ಜಾಸ್ತಿ ಸ್ವೀಕಾರ ಮಾಡಿದ್ರೂ ಅಗ್ನಿಮಾಂದ್ಯ ಆಗ್ತದೆ. ರುಚಿ ಇರೋದಿಲ್ಲ. ಸ್ತ್ರೀ ರೋಗಗಳಿಗೆ ಸಂಬಂಧಪಟ್ಟದೆಲ್ಲ ಕೂಡ ಚಂದ್ರನೇ ಪ್ರವೋಕ್ ಮಾಡ್ತಾನೆ. ಈ ಕಾಮಾಲೆಗಳು ಬರೋದಾಗಲಿ, ರಕ್ತದೋಷಗಳು, ವಿಕಾರಗಳು, ಜಲಗಂಡಗಳು, ಬಾಲಗ್ರಹ ಪೀಡ, ಗ್ರಾಮದೇವತೆ ಶಾಪ, ಕಿನ್ನರ ಯಮ ಸಪ್ಪಾದಿ ಭಯಗಳು, ಇದೆಲ್ಲ ಕೂಡ ಚಂದ್ರ ಸೂಚನೆ ಮಾಡ್ತಾನೆ. ಅವರ ಬಂದಿರೋ ಕಾಯಿಲೆ, ಅವನ ದೇಹದಾರುಢ್ಯ, ಈ ಗ್ರಹದ ಸೂಚನೆ, ಇದೆಲ್ಲ ನೋಡಿಕೊಂಡು ಆ ರೋಗದ ಬಗ್ಗೆ ನಾವು ಒಂದು ತಿಳ್ಕೋಬೇಕು. ಇನ್ನು ಇದು ಡೀಪಾಗಿ ಹೋಗೋದು ಭಾಳ ಇದೆ. ಈಗ ನಾನು ಸುಮ್ಮನೆ ಸಂಕ್ಷಿಪ್ತವಾಗಿ ಹೇಳ್ತಿದ್ದೀನಿ. ಇದಕ್ಕೆ ಮತ್ತೆ ಇನ್ನು ನಾವು ಡೀಪಾಗಿ ಹೋಗಬೇಕಾದ್ರೆ ದ್ರೇಕಾಣ ಚಕ್ರ ಅಂತ ಒಂದಿದೆ. ಆ ದ್ರೇಕಾಣ ಚಕ್ರದಲ್ಲಿ ನೋಡ್ತೇವೆ, ನಮಗೆ ಕೈ ನೋವು ಅಂತಿರ್ತೀವಿ. ಯಾವ ಕೈ, ಎಡದ ಕೈಯ ಬಲಗೈಯ, ಕಿವಿ ಎಡಗಿವಿಯ ಬಲಗಿವಿಯ, ತಲೆ ಯಾವ ಭಾಗ ನೋವು, ಇದಕ್ಕೆಲ್ಲ ಕೂಡ ದ್ರೇಕಾಣ ಚಕ್ರ ನೋಡ್ತೇವೆ. ಸೊ ಲೆಫ್ಟ್ ಹ್ಯಾಂಡಿಗೆ ಬೇರೆ ಇರ್ತದೆ, ರೈಟ್ ಹ್ಯಾಂಡಿಗೆ ಬೇರೆ ಇರ್ತದೆ. ಒಳಗೆ ಏನಾಗಿರುತ್ತೆ ಇದೆಲ್ಲ ಕೂಡ ದ್ರೇಕಾಣ ಚಕ್ರದಲ್ಲಿ ನಾವು ಅಬ್ಸರ್ವ್ ಮಾಡ್ಬೋದು. ಮುಂದಿನ ಪಾಠಗಳಲ್ಲಿ ಅದೆಲ್ಲ ಕೂಡ ನಾವು ನೋಡೋಣ. ಸೊ ಇದು ಸೂರ್ಯ ಚಂದ್ರ 2 ಗ್ರಹಗಳನ್ನು ಮಾತ್ರ ನೋಡಿವಿ. ಇನ್ನು ಉಳಿದ 7 ಗ್ರಹಗಳನ್ನು ಮುಂದಿನ ವಾರ ಪಾಠಗಳನ್ನು ತಿಳ್ಕೊಳ್ಳೋಣ. ಕೇವಲ ಡಾಟಾ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ಕೊಳ್ಳೋದು ಒಂದೇ ಅಲ್ಲ, ಟೆಕ್ನಿಕ್ಕು ತಿಳ್ಕೋಬೇಕು. ಹೇಗೆ ಅವರಿಗೆ ಹೇಳಬೇಕು, ಅದು ನಮ್ಮ ಶರೀರದಲ್ಲಿ ಹೇಗೆ ಕೆಲಸ ಮಾಡುತ್ತೆ ಅಂತ ಅರ್ಥ ಮಾಡಿಕೊಳ್ತಾ ಹೋದಾಗೆ ನೀವು ಪರ್ಫೆಕ್ಟಾಗಿ ಯಾರೇ ಒಬ್ಬ ಜಾತಕ ಬಂದರೂ ಕೂಡ ಪರ್ಫೆಕ್ಟಾಗಿ ಹೇಳ್ಬೋದು. ಇಲ್ಲ ಬರೀ ಡೇಟಾ ನಿಮಗೆ ಬೇಕಾದಷ್ಟು ನಿಮಗೆ ನೆಟ್ಟಲ್ಲೂ ಸಿಗುತ್ತೆ, ಬುಕ್ಸಲ್ಲೂ ಸಿಗುತ್ತೆ. ಅದು ತಿಳ್ಕೊಂಡಷ್ಟು ಮಾತ್ರಕ್ಕೆ ನೀವು ಇದು ಈ ಥರ ಬರುತ್ತೆ ಅಂತ ಹೇಳಿಕ್ಕೆ ಬರೋದಿಲ್ಲ. ಅದಕ್ಕೆ ಬೇರೆ ಬೇರೆ ಮೆಷರ್ಸ್ ಇದೆ. ಆರೋಗ್ಯ ಹೇಗಿದೆ ಅಂತ ನೋಡಬೇಕು, ದಶೆ ಹೇಗಿದೆ ಅಂತ ನೋಡಬೇಕು, ಆ ಗ್ರಹ ಲಕ್ಷಣಗಳು ನೋಡಬೇಕು, ಆ ಗ್ರಹ ಲಕ್ಷಣಗಳು ಇವನಲ್ಲಿ ಇವಾಗ ಬಿಹೇವ್ ಆಗೋದು ಕಾಣಿಸುತ್ತಾ ಕಾಣಲ್ಲ ಅಂತ ನೋಡಬೇಕು. ಕೆಲವೊಮ್ಮೆ ರೋಗ ಒಳಗೆ ಇರ್ತದೆ, ಹೊರಗೆ ಕಾಣೋದೇ ಇಲ್ಲ. ಡಯಾಬಿಟಿಕ್ ನೋಡಿ, ಒಳಗೆ ಇರ್ತದೆ, ಹೊರಗೆ ಯಾವಾಗ ಕಾಣುತ್ತೆ, ಯಾವಾಗೋ 10 ವರ್ಷ ಆದಮೇಲೆ ಕಾಣುತ್ತೆ. ಒಂದು ಲಕ್ಷಣಗಳು 2 ಕಾಣಿತು, ಅದಕ್ಕೆ ಟೆಸ್ಟ್ ಮಾಡ್ಕೊಂಡ್ವಿ, BP ಶುಗರು ಅಂತ ಹೇಳಿದ್ರು. ಕೆಲವೊಂದು ಕ್ರಾನಿಕ್ ಇರ್ತದೆ, ಒಳಗೇ ಇರ್ತದೆ, ನಮಗೆ ಗೊತ್ತಾಗೋದೇ ಇಲ್ಲ. ಇದಕ್ಕೆ ಕಾರಣಗಳು ಭಾಳ ಇವೆ. ಅದನ್ನೆಲ್ಲ ಕೂಡ ಒಂದೊಂದಾಗಿ ನಾವು ನೋಡ್ಕೊಳ್ತಾ ಹೋಗೋಣ. ಸೊ ಇದು ಇವತ್ತಿನ ಪಾಠ. ಇದು ಎಲ್ಲ ಪಾಠಗಳಿದ್ದಂಗೆ ಕಲಿಯುವಂಥ ಪಾಠ. ಇದು ಸ್ವಲ್ಪ ಡೆಡಿಕೇಶನ್ ಜಾಸ್ತಿ ಬೇಕಾಗತ್ತೆ.
ಅರ್ಥ ಮಾಡ್ಕೊಳ್ಳೋದು ಸ್ವಲ್ಪ ಎಚ್ಚರದಿಂದ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಸೊ ನೋಡೋಣ, ಹಂತ ಹಂತವಾಗಿ ಇದರ ಬಗ್ಗೆ ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡೋಣ. ಸೊ ಇದು ಇವತ್ತಿನ ಪಾಠ. ಮತ್ತು ಮುಂದಿನ ಭಾನುವಾರ ಮತ್ತಿಷ್ಟು ವಿಚಾರಗಳನ್ನ ತಿಳ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡೋಣ. ಸೊ ಏನಾದರೂ ಪ್ರಶ್ನೆಗಳಿದ್ದರೆ ನೀವು ಕೇಳ್ಬೋದು. 1-2 ನಿಮಿಷದ ಕಾಲ ಇದರ ಬಗ್ಗೆ ಚರ್ಚೆ ಮಾಡೋಣ. 1 ನಿಮಿಷ ನಾನು ಅನ್ಮ್ಯೂಟ್ ಮಾಡ್ತೇನೆ. ಅನ್ಮ್ಯೂಟ್ ಮಾಡಿದ್ದೇನೆ. ನಿಮಗೇನಾದರೂ ಪ್ರಶ್ನೆ ಇದ್ದರೆ ನೀವು ಕೇಳಬಹುದು. ಗುರುಗಳೇ ನಮಸ್ತೆ. ಗುರುಗಳೇ, ಈಗ ನಮ್ದು ಯಾವ್ದಾದ್ರು ವಾಹನ ಅಥವಾ ನಮ್ಮ ಮನೆಯಲ್ಲಿ ಏನೋ ವಸ್ತು ಕಳೆದೋಗತ್ತಲ್ಲ, ಅದಕ್ಕೆ ಅಂದ್ರೆ 4ನೇ ಮನೆ ನೋಡ್ಬೇಕಾ? ಇನ್ನೊಂದ್ಸಲ ಕೇಳಿ ಮಾ ಪ್ರಶ್ನೆ. ಅದೇ ಏನಾದ್ರು ವಸ್ತುಗಳು ವಾಹನಗಳು ಕಳೆದೋಗತ್ತಲ್ವಾ? ಹೌದು. ಕಳೆದೋಗುವಂತ ಸಮಯದಲ್ಲಿ ನಾವು 4ನೇ ಮನೆ, ನಮ್ಮ ಜಾತಕದಲ್ಲಿ 4ನೇ ಮನೆಯನ್ನ ನೋಡ್ಬೇಕಾ ಅಂತ ಪ್ರಶ್ನೆ ನೋಡ್ಬೇಕಮ್ಮ. ಪ್ರಶ್ನೆ ಇದಕ್ಕೆ ಸಪರೇಟ್ ಆಗಿ ಇದೆ. ಪ್ರಶ್ನೆ ಶಾಸ್ತ್ರ ಅಂತಿದೆ. ಆ ಸಮಯದಲ್ಲಿ ಪ್ರಶ್ನೆ ಲಗ್ನವನ್ನು ನೋಡ್ತೇವೆ. ಪ್ರಶ್ನೆ ಲಗ್ನವನ್ನ, ರಾಹುವಿನ ಸಂಬಂಧ ಏನಾದ್ರೂ ಇದೆಯಾ, ಜಾತಕದಲ್ಲಿ ಏನಾದ್ರು ರಾಹು ದಶೆ ಏನಾದ್ರು ನಡೀತಾ ಇದೆಯಾ ಅಂತ ನೋಡ್ತೇವೆ. ಆ ತರ ಇದ್ರೆ ಏನಾದ್ರು ಕಳ್ಕೊಳ್ಳಿಕ್ಕೆ ಸಾಧ್ಯ ಉಂಟು. ಶುಭ ಗ್ರಹಗಳ ಸಂಬಂಧ ಇತ್ತು ಅಂದ್ರೆ ಸಿಗ್ತದೆ. ಆ ಡೈರೆಕ್ಷನ್, ಯಾವ ಗ್ರಹ ಯಾವ ಮನೆಯಾಗಿದೆ, ಆ ಯಾವ ದಿಕ್ಕು ಅಂತ ನೋಡಿದ್ರೆ ಆ ಡೈರೆಕ್ಷನ್ ಹೋಗಿದೆ, ಸಿಗ್ತಾನ ಇಲ್ವಾ, ಹತ್ರದಲ್ಲಿದ್ದಾನ, ದೂರದಲ್ಲಿದ್ದಾನ, ಬರ್ತಾ ಇದ್ದಾನ, ಇದೆಲ್ಲ ಕೂಡ ಪ್ರಶ್ನೆಯಲ್ಲಿ ನೋಡ್ತಾರೆ. ಜಾತಕದಲ್ಲಿ ನಿಮ್ಗೆ ಜಾಸ್ತಿ ಗೊತ್ತಾಗಲ್ಲ ವಿಚಾರ. ಪ್ರಶ್ನೆನಲ್ಲಿ ಲಗ್ನದಿಂದ ನೋಡೋದಾ 4ನೇ ಮನೆ ನೋಡ್ಬೇಕಾ ಅಥವಾ ಹಾಗಲ್ಲ? ನೀವು ಪ್ರಶ್ನೆ ಕಲ್ತ್ಕೋಬೇಕಾಗುತ್ತೆ. ಹೀಗೆ ಹಾಗೆ ಹೇಳಿಕ್ ಬರಲ್ಲ. ಪ್ರಶ್ನೆಗೆ ಬೇರೆ ಪದ್ಧತಿ ಉಂಟು, ಅದರಲ್ಲಿ ನೋಡ್ಬೇಕಾಗುತ್ತೆ. ಸರಿ 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 ಗುರುಗಳೇ, ಥ್ಯಾಂಕ್ ಯು. ಬೇರೆ ಪ್ರಶ್ನೆ ಕೇಳಬಹುದು ಸರ್? ನಮಸ್ಕಾರ. ನಮಸ್ಕಾರ ಸರ್, ತುಂಬಾ ಪಾಠ ತುಂಬಾ ಚೆನ್ನಾಗಿತ್ತು, ಇಂಟ್ರೆಸ್ಟಿಂಗ್ ಆಗಿತ್ತು ಸರ್. ಥ್ಯಾಂಕ್ ಯು. ಧನ್ಯವಾದ. ನಮಸ್ಕಾರ ಆಚಾರ್ಯ. ನಮಸ್ಕಾರ. ಇವಾಗ ಫಿಸಿಕಲಿ ಡಿಸೇಬಿಲಿಟಿ ಮತ್ತೆ ಮೆಂಟಲಿ ಚಾಲೆಂಜ್ಡ್ ಅಂತೆಲ್ಲ ಹೇಳ್ತಾರಲ್ಲ, ಹೌದು, ಅದು ಬಂದು ವಂಶ ಪಾರಂಪರ್ಯವಾಗಿ ಬರುತ್ತಾ ಅಥವಾ ನಾವು ಮಾಡಿರೋ ಕರ್ಮದ ಅನುಸಾರವಾಗಿ ಬರುತ್ತಾ? ಭಗವದ್ಗೀತೆಯಲ್ಲಿ ಬರುತ್ತಲ್ಲಮ್ಮ, ಯಾರೂ ಕೂಡ ಬೇರೆಯವರ ಕರ್ಮವನ್ನು ನಾವು ಅನುಭವಿಸ್ಲಿಕ್ಕೆ ಆಗುದಿಲ್ಲ. ನಾವು ಮಾಡಿದ್ದನ್ನೇ ನಾವು ಅನುಭವಿಸ್ಲಿಕ್ಕೆ ಆಗೋದು. ನಮ್ಮ ಕರ್ಮವನ್ನು ಬೇರೆಯವ್ರಿಗೆ ಸಾಗಿಸೋದಾಗ್ಲಿ, ಬೇರೆಯವ್ರ ಕರ್ಮವನ್ನು ನಾವು ಸ್ವೀಕಾರ ಮಾಡೋಕ್ಕಾಗ್ಲಿ ಆ ಥರ ವ್ಯವಸ್ಥೆ ಇಲ್ಲ. ಹಾಗಾಗಿ ಏನಾಗ್ತದೆ, ನಮ್ಮದನ್ನು ನಾವೇ ಅನುಭವಿಸ್ತೇವೆ. ಸೊ ಬೇರೆ ವಂಶ ಪಾರಂಪರ್ಯ ಬರುವಂಥದ್ದೇ ಇಲ್ಲ. ವೈದ್ಯಶಾಸ್ತ್ರದಲ್ಲಿ ಏನಾಗುತ್ತೆ ಅಂತಂದರೆ, ಯಾವಾಗನ ಗೊತ್ತಿಲ್ಲದೆ ಇದ್ದಾಗ ಏನಾಗುತ್ತೆ, ಎಸ್ಕಲೇಟ್ ಮಾಡಬೇಕಲ್ಲ, ಅದಕ್ಕೆ ಹೇಳ್ತಾರೆ ಈ ಥರ ವಂಶ ಪಾರಂಪರ್ಯ ಬರ್ತಾ ಇದೆ ಅಂತ ಹೇಳ್ತಾರೆ. ವಂಶ ಪಾರಂಪರ್ಯ ಬರ್ತಾ ಇದೆ ಹೆಂಗೆ ಹೇಳಲಿಕ್ಕೆ ಆಗ್ತದೆ? ಅವ್ರದ್ದೆಲ್ಲ ಟೆಸ್ಟ್ ಮಾಡಬೇಕಲ್ಲ, ಕೇಸ್ ಸ್ಟಡಿ ಮಾಡಬೇಕಾಗತ್ತೆ. ಇದು ಇಲ್ಲ. ಎರಡನೇದು ಹೇಳ್ತೀವಿ ನೋಡಿ, ಜ್ವರ ಅಂತೀವಿ. ಜ್ವರ ಅಂತಂಬೋದು ಕೊನೆಗೆ ನಮಗೆ ಅದಕ್ಕೆ ಕಾರಣ ಗೊತ್ತಾಗ್ಲಿದ್ರೆ ಏನಂತೀವಿ, ವೈರಲ್ ಫೀವರ್ ಅಂತೀವಿ. ಬಟ್ ವಂಶ ಪಾರಂಪರ್ಯ ಬರುವಂಥದ್ದು ಏನೂ ಇಲ್ಲ. ಅಂದ್ರೆ ಒಂದು ಅಸಂಪ್ಷನ್ ಉಂಟು, ಏನಂತಂದ್ರೆ, ನಾವೇನಾದ್ರೂ ಪಾಪ ಮಾಡಿದ್ರೆ, ಈ ರೀತಿ ಒದ್ದಾಡಬೇಕು ಅಂತ ಪಾಪ ಮಾಡಿದ್ರೆ ನಾವೆಲ್ಲಿ ಹುಡ್ತೇವೆ? ಆ ಥರ ಪಾಪ ಮಾಡಿದ್ದವ್ರನ್ನೆಲ್ಲ ಕೂಡ ಒಂದೇ ಭಗವಂತ ಒಂದು ಗ್ರೂಪಲ್ಲಿ ಹುಟ್ಟಿಸ್ತಾನೆ. ಸಪೋಸ್ ಎಲ್ಲೋ ಒಂದು ಕಡೆ ಒಂದು ಕಾರ್ ಆಕ್ಸಿಡೆಂಟ್ ಆಗ್ಬೇಕಾದ್ರೆ, ಕಾರ್ ಆಕ್ಸಿಡೆಂಟ್ ಆಗ್ಬೇಕಾದ್ರೆ ಎಲ್ಲರೂ ಒಂದೇ ರೀತಿ ಸಮಯದಲ್ಲಿ ಹೆಂಗೆ ಹೋಗ್ತಾರೆ ಅಂದ್ರೆ, ಆ ಥರ ಎಲ್ಲರ ಆಯುಷ್ಯ ಹೋಗುವಂಥವ್ರನ್ನೇ ಒಂದು ಗ್ರೂಪ್ ಆಗಿ ಭಗವಂತ ಹುಟ್ಟಿಸ್ತಾನೆ, ಒಂದು ಫ್ಯಾಮಿಲಿ ಹಾಗೆ ಹುಟ್ಟಿಸ್ತಾನೆ. ಆದರೆ ಎಲ್ಲದಕ್ಕೂ ಅಪ್ಲೈ ಆಗಲ್ಲ. ಬಟ್ ಕರ್ಮ ಅಂತ ವರ್ಡ್ ಯೂಸ್ ಮಾಡಿದಾಗ ಬೇರೆಯವರ ಕರ್ಮವನ್ನು ನಾವು ಅಕ್ಸೆಪ್ಟ್ ಮಾಡ್ಲಿಕ್ಕೆ ಆಗುವುದಿಲ್ಲ. ಸೊ ವಂಶ ಪಾರಂಪರ್ಯ ಅದು ತುಂಬಾ ಕೇಸ್ ಸ್ಟಡಿ ಮಾಡ್ರೆ ಗೊತ್ತಾಗ್ತದೆ. ಬಟ್ ಎಲ್ಲಾ ಕೇಸಲ್ಲೂ ಹಂಗಾಗ. ಬಟ್ ಶುಗರ್ ಅಂತ, ಡಯಾಬಿಟಿಕ್ ಎಂಬುದು ವಂಶ ಪಾರಂಪರ್ಯ ಅಂತ ಹೇಳ್ತಾರೆ. ಡಯಾಬಿಟಿಕ್ ಎಂಬುದು ಎಲ್ಲರಿಗೂ ಇದೆ. ಈಗ 90% ನಮ್ಮ ದೇಶದಲ್ಲಿ ಡಯಾಬಿಟಿಕ್ ಇದೆ ಅನ್ಕೊಳ್ಳಿ, ಎಲ್ಲರ ವಂಶ ಒಂದೇ ಆಗ್ತದೆ ಅಲ್ಲಲ್ವಾ? ಸೊ ಅದು ಒಂದು ಅಸಂಪ್ಷನ್ ಅಷ್ಟೇ. ಅದಷ್ಟು ಅದಕ್ಕೆ ಕೇಸ್ ಸ್ಟಡಿ ಪ್ರೂವ್ ಏನಾಗಿಲ್ಲ ಅದು. ಯಾಕೆಂದ್ರೆ ಕೆಲವು ಫ್ಯಾಮಿಲೀಸ್ ಅಲ್ಲಿ ನೋಡ್ತೀವಲ್ಲ ಸರ್, ಒಂದ್ ಜನರೇಷನ್ಗೆ ಮಕ್ಳಿರ್ತಾರೆ, ಇನ್ನೊಂದ್ ಜನರೇಷನ್ ಅಲ್ಲಿ ಅವ್ರಿಗೆ ಮಕ್ಳಿರಲ್ಲ, ಮತ್ತೆ ಆ ನೆಕ್ಸ್ಟ್ ಜನರೇಷನ್ಗೆ ಇರುತ್ತೆ ಅಲ್ವಾ? ನಾನು ಆ ಬೇಸಿಸ್ ಮೇಲೆ ಅನ್ಕೊಂಡು ಕೇಳಿದ್ದು. ಅದನ್ನು ಅದೇ ರೀತಿ ಬರುತ್ತಲ್ವಾ? ಅವ್ರವ್ರ ಕರ್ಮಾನುಸಾರ ಹೆಂಗೆ
ಆ ಥರನೇ ಆಗತ್ತೆ. ಅದು ಅದಕ್ಕೆ ಸಮ್ ಸ್ಪೆಷಲ್ ಕಂಡೀಷನ್ಸ್ ಇರ್ತವೆ, ಎಲ್ಲರಿಗೂ ಅದು ಅಪ್ಲೈ ಆಗಲ್ಲ. ಆಗಲ್ಲ. ಅದು ಎಕ್ಸ್ಟ್ರೀಮ್, ಯಾರಿಗೋ ಒಬ್ಬರಿಗೆ ಅದು ಅತಿಯಾದಂಥ ಪುಣ್ಯ ಅತಿಯಾದಂಥ ಪಾಪ ಮಾಡಿದಂಥ ಕೇಸಲ್ಲಿ ಹಂಗಾಗ್ಬೋದೇನೋ, ಬಟ್ ನಾರ್ಮಲ್ ಪಬ್ಲಿಕ್ ಆಗಲ್ಲ. ವೈದ್ಯಶಾಸ್ತ್ರ ಹೇಳ್ತಾರೆ, ಅಯ್ಯೋ ಇದೊಂದು 1000 ಜನಕ್ಕೆ ಒಬ್ಬೊಬ್ಬರಿಗೆ ಬರುತ್ತೆ ಅಂತ ಹೇಳ್ತಾರೆ, ಹಾಗೆ ಅಷ್ಟೇ. ಅದು ಓಕೆ ಎಲ್ಲರಿಗೂ ಅಪ್ಲೈ ಆಗಲ್ಲ. ಓಕೆ ಯಾ. ಥ್ಯಾಂಕ್ ಯು. ಬೇರೆ ಪ್ರಶ್ನೆ ಇದೆ ಕೇಳಿ. ಗುರುಗಳೇ ನಮಸ್ಕಾರ. ನಮಸ್ಕಾರ. ನಿಜ ಜೀವನದಲ್ಲೂ ಗುರುಗಳೇ, ಇದನ್ನ ಜಾತಕದಿಂದ ತಿಳ್ಕೊಬಹುದಾ? ನಿಮ್ಮ ವಾಯ್ಸ್ ಬ್ರೇಕ್ ಆಗ್ತದೆ, ನಾನು ಏನು ಕೇಳ್ತಾ ಇಲ್ಲ. ಹಲೋ ಹಲೋ, ಇವಾಗ ಕೇಳಿಸ್ತಾ ಇದೆ ಗುರುಗಳೇ? ಬ್ಯಾಕ್ಗ್ರೌಂಡ್ ತುಂಬ ವಾಯ್ಸ್ ಡಿಸ್ಟರ್ಬೆನ್ಸ್ ಬರ್ತಾ ಇದೆ. ದಯವಿಟ್ಟು ಬೇರೆ ಎಲ್ಲ ಯಾರಾದ್ರೂ ಮ್ಯೂಟ್ ಮಾಡ್ಕೊಳ್ಳಿ, ಪ್ರಶ್ನೆ ಕೇಳೋರು ಮಾತ್ರ ಅನ್ಮ್ಯೂಟ್ ಮಾಡಿ. ನೀವು ನಮಸ್ಕಾರ ಗುರುಗಳೇ. ನೀವು ಹೆಡ್ಫೋನ್ ಇಟ್ಕೊಂಡಿದ್ದೀರಾ? ಇಲ್ಲ ಗುರುಗಳೇ. ಇಲ್ಲ, ಶಬ್ದ ಬರ್ತಾ ಇದೆ, ತುಂಬ ಬ್ಯಾಕ್ಗ್ರೌಂಡ್ ನಾಯ್ಸ್ ಬರ್ತಾ ಇದೆ. ಯಾಕೆ ಹೇಳಿ? ನಮಸ್ಕಾರ ಗುರುಗಳೇ, ಕೇಳಿಸ್ತಾ ಇದೆಯಾ? ಬ್ಯಾಕ್ಗ್ರೌಂಡ್ ತುಂಬ ನಾಯ್ಸ್ ಬರ್ತಾ ಇದೆ. ಹಲೋ, ಕೇಳಿ, ಬೇರೆ ಯಾರನ್ನಿದ್ರು ಕೇಳಿ. ನಮಸ್ಕಾರ ಗುರುಗಳೇ. ನಮಸ್ಕಾರ. ಆ, ಈ ಜಾತಕ ಈಗ ಒಂದು ದೋಷ ಇದ್ರೆ ಜಾತಕದ ಒಳಗೇನೆ ಪರಿಹಾರ ಇರಬಹುದು, ಅದರಿಂದ ಅದು ಕಡಿಮೆ ಸ್ಟ್ರೆಂತ್ ಅಲ್ಲಿ ವರ್ಕ್ ಆಗುತ್ತೆ. ಅದು ಇಲ್ಲದೆ ಹೋದ್ರೆ, ಜಾತಕದಲ್ಲೇ ಪರಿಹಾರ ಇಲ್ಲದೆ ಹೋದ್ರೆ ಬೇರೆ ಕಡೆ ನಾವು ಬೇರೆ ತರ ಪರಿಹಾರ ಮಾಡ್ಕೋಬೇಕು ಅಂತ ಹೇಳ್ತಾರಲ್ಲ, ಅದು ಹೇಗೆ ಗುರುಗಳೇ? ಪರಿಹಾರ ಅಂತ ಅಂಬೋದು ಆಕ್ಚುಲಿ ಜ್ಯೋತಿಷದಲ್ಲಿ ಇಲ್ಲ. ಓಕೆ, ಪರಿಹಾರ ಎಂಬುದು ನಾವು ಸ್ವಲ್ಪ ಸೈಕಾಲಜಿ ಶಾಸ್ತ್ರದಲ್ಲಿ ನೋಡ್ತೇವೆ, ಶಾಸ್ತ್ರದಲ್ಲಿ ಆಚರಣೆಯಲ್ಲಿ ಈ ಥರ ನೋಡ್ತೇವೆ. ವೈದ್ಯ ಜಾತಕದಲ್ಲಿ ಯಾವಾಗೂ ಕೂಡ ಪರಿಹಾರ ಇದಕ್ಕೆ ಉಂಟು ಇದಕ್ಕೂ ಇಲ್ಲ ಅಂತಂಬೋ ಸಿಂಟಮ್ಸ್ ಇಲ್ಲ. ಆ ಥರ ಮೆಷರ್ ಏನೂ ಇಲ್ಲ, ಸೂತ್ರ ಏನೂ ಇಲ್ಲ. ಕಡಿಮೆ ಆಗ್ತದೆ ಇಲ್ಲ ಅಂತ ಹೇಳ್ಬೋದು. ಇವನು ಪರಿಹಾರ ಮಾಡ್ತಾನ, ಇವನು ಈ ಥರನೇ ಪರಿಹಾರ ಮಾಡ್ತಾನೆ, ಆ ಥರ ಪರಿಹಾರಗಳೇನು ಜಾತಕ ಭಾಗದಲ್ಲಿ ಇಲ್ಲ, ಶಾಸ್ತ್ರ ಭಾಗದಲ್ಲಿ ಉಂಟು. ಹಾಗಾಗಿ ಜಾತಕದಲ್ಲಿ ಇಲ್ಲದನ್ನು ಹೇಳಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಜಾತಕದಲ್ಲಿ ನೋಡಿ, ನೀವು ಪರಿಹಾರ ಅಂದ್ರೆ ಏನು ಹೇಳ್ತೀರಿ? ಮಾಮೂಲಾಗಿ ಪರಿಹಾರ ಅಂದ್ರೆ ಏನ್ ಮಾಡ್ತೇವೆ? ಈ ಗ್ರಹಕ್ಕೆ ದೋಷ ಆದ್ರೆ ಈ ತರ ಹೋಮಗಳು ಮಾಡ್ತೇವೆ ಅಂತೀವಿ. ಜ್ಯೋತಿಷದಲ್ಲಿ ಆದ್ರೆ ಹೋಮಗಳ ಬಗ್ಗೆ ಬರುತ್ತಾ? ಭಗವಂತನ ಬಗ್ಗೆ ಬರುತ್ತಾ? ಜ್ಯೋತಿಷದಲ್ಲಿ ಎಲ್ಲಿ ಬರಲ್ಲ. ದೇವರು ಈ ತರ ಹೋಮ ಮಾಡಿಸಿದ್ರೆ ದೇವರು ಈ ತರ ರಿಯಾಕ್ಟ್ ಆಗಿ ಇಂತಿಂಥ ಸಮಯದಲ್ಲಿ ಇಂತಿಂಥ ಗ್ರಹ ಸ್ಥಿತಿಲಿದ್ದಾಗ ದೇವರು ಅನುಗ್ರಹ ಮಾಡ್ತಾನೆ, ಇದು ಯಾವ ಚಾಪ್ಟರ್ಲ್ಲೂ ಇಲ್ಲ. ಬೃಹತ್ ಪರಾಶರದಲ್ಲೂ ಇಲ್ಲ, ಬೃಹತ್ ಜಾತಕದಲ್ಲೂ ಇಲ್ಲ. ಇದೇನಂತಂದ್ರೆ ಮನುಷ್ಯ ಅವರು ಇದನ್ನ ಶಾಸ್ತ್ರ ಭಾಗ 2 ಭಾಗ ಕಲಿತುಕೊಂಡು ಅದು ಸಮನ್ವಯದಿಂದ ಹೇಳೋ ವಿಚಾರದಲ್ಲಿ ಪಾಯಿಂಟ್ ಬರುತ್ತೆ ಹೊರತು ಜ್ಯೋತಿಷ್ಯದಲ್ಲಿ ಪಾಯಿಂಟ್ ಬರಲ್ಲ. ನೀವು ಪ್ರಶ್ನೆ ಸ್ವಲ್ಪ ಕ್ಲಾರಿಟಿ ಕೊಡಿ, ಬೇಕಾದ್ರೆ ಅದಕ್ಕೆ ನಾನು ಇನ್ಫಾರ್ಮೇಶನ್ ಕೊಡ್ತೇನೆ. ಬಟ್ ಪ್ರಶ್ನೆ ನೀವು ಇಷ್ಟು ಕೇಳಿದ್ರೆ ಇಷ್ಟೇ ಆನ್ಸರ್. ಫರ್ದರ್ ನಿಮ್ಗೆ ಏನೋ ಕ್ಲಾರಿಟಿ ಕೊಟ್ಟರೆ ನಾನು ಬೇಕಾದ್ರೆ ಅದಕ್ಕೆ ತಕ್ಕಂತೆ ಆನ್ಸರ್ ಕೊಡ್ತೀನಿ. ನೆಕ್ಸ್ಟ್. ಆಚಾರ್ಯ, ಸೂರ್ಯಗ್ರಹ ಪಿತ್ತಕ್ಕೆ ಸಂಬಂಧ, ಹೌದು. ಚಂದ್ರಗ್ರಹ ಕಫಕ್ಕೆ, ಕಫ ವಾತ ಯಾವ ಗ್ರಹ ಆಚಾರ್ಯ? ಬರುತ್ತೆ ಮುಂದೆ, ಬುಧ ಬರುತ್ತೆ, ಶನಿ ಬರುತ್ತೆ. ಈಗ ಎಲ್ಲ ಗ್ರಹಗಳು ಕೂಡ ವಾತ ಪಿತ್ತ ಕಫ ಈ 3 ಕ್ಯಾಟಗರಿಯಲ್ಲಿ ಯಾವುದೋ ಒಂದು ಸೂಚನೆ ಮಾಡಿ ಮುಂದೆ ಹೇಳ್ತೇನೆ. ಯಾವ ಶನಿ ಬರುತ್ತೆ ಇದು ವಾತ ಪ್ರಕೋಪಕ್ಕೆ, ಬುಧ ಬರುತ್ತೆ, ಹೇಳ್ತೇನೆ ಮುಂದೆ ಎಲ್ಲ. ಚಾಟ್ ನಲ್ಲಿ ಒಬ್ರು ಪ್ರಶ್ನೆ ಕೇಳಿದ್ದಾರೆ ಆಚಾರ್ಯ. ಚಾಟ್ ನಲ್ಲಿ ಪ್ರಶ್ನೆ ಅಂತಂದ್ರೆ, ಕನಸಿನಲ್ಲಿ ಸುಖ ದುಃಖ ಅನುಭವಿಸ್ತೇವ ಅಥವಾ ನಿಜ ಜೀವನದಲ್ಲಿ ಸುಖ ದುಃಖ ಅನುಭವಿಸ್ತೇವ, ಇದಕ್ಕೆ ಜಾತಕದಿಂದ ತಿಳ್ಕೊಳ್ಳಿಕ್ಕೆ ಅವಕಾಶ ಉಂಟು? ಜಾತಕದಿಂದ ತಿಳ್ಕೊಳ್ಬೋದು. ಅಂದ್ರೆ ಏನು, ಕನಸಿನಲ್ಲ, ಜಾಗೃತಾವಸ್ಥೆಯಲ್ಲಿ. ಈಗ ಸದ್ಯಕ್ಕೆ ನಾವು ಏನು ಎಚ್ಚರದಲ್ಲಿದ್ದೀವಲ್ಲ,
ಇದರಲ್ಲಿ ಸುಖ ದುಃಖ ತಿಳ್ಕೊಳ್ಬಹುದು. ಯಾಕೆಂದ್ರೆ ತ್ರಿಕೋಣ ಸ್ಥಾನಗಳು ಕೇಂದ್ರ ಸ್ಥಾನಾಧಿಪತಿ ದಶಕ ನಡೀತಾ ಇದ್ರೆ ಸುಖ ಬರುತ್ತೆ ಅಂತ ಹೇಳ್ತಿದ್ದೀವಿ. ಆ, ದುಷ್ಟ ಸ್ಥಾನಾಧಿಪತಿ ದಶಕ ನಡೀತಾ ಇದ್ದಾಗ ದುಃಖ ಬರುತ್ತೆ ಅಂತ ಹೇಳ್ತೇವೆ. ಆದ್ರೆ ಕನಸಿನಲ್ಲಿ ನಮಗೆ ಅದಾಗಲ್ಲ. ಯಾಕಂದ್ರೆ ಕನಸಿನಲ್ಲಿ ನಮ್ಮ ಚಾಯ್ಸ್ ಇಲ್ಲ. ಕನಸು ನಾವು ಕಾಣುವವರು, ಕನಸು ತೋರಿಸುವವನು ಬೇರೆ. ಕನಸು ತೋರಿಸುವವನು ಜಾತಕದ ಪ್ರಕಾರ ತೋರಿಸೋದಿಲ್ಲ. ಅಂದ್ರೆ ನಾವೇನ್ ಹೇಳ್ಬೋದು ಅಂದ್ರೆ ನಮಗೆ ಚಾಯ್ಸ್ ಇಲ್ಲ. ಬಟ್ ನಮಗೆ ನಿತ್ಯ ಜೀವನದಲ್ಲಿ ಇಲ್ಲಿ ಚಾಯ್ಸ್ ಇದೆ. ಸುಖ ಬಂದ್ರೆ ಸುಖ ಅನುಭವಿಸ್ಬೋದು, ದುಃಖ ಬಂದರೂ ಕೂಡ ದುಃಖದಿಂದ ಹೊರಗೆ ಬರ್ಲಿಕ್ಕೆ ಅವಕಾಶ ಕೂಡ ಉಂಟು. ಚಾಯ್ಸ್ ಇದೆ, ಬಟ್ ಕನಸಿನಲ್ಲಿ ಚಾಯ್ಸ್ ಇಲ್ಲ. ಹಾಗಾಗಿ ಆ, ಕನಸಿನಲ್ಲಿ ದುಃಖ ಅನುಭವಿಸ್ತಾನೆ ಸುಖ ಅನುಭವಿಸ್ತಾನೆ, ಕನಸಿನ ಬಗ್ಗೆ ನಾವು ಸ್ಟಡಿ ಮಾಡೋದಿಲ್ಲ. ಯಾಕಂದ್ರೆ ಜಾಗೃತಾವಸ್ಥೆದಲ್ಲಿ ಸ್ಟಡಿ ಮಾಡ್ತೀವಿ. ಆದ ಕಾರಣ ಮೇ ಬಿ ಜಾತಕದಿಂದ ಹೇಳ್ಬೋದೇನೋ, ಬಟ್ ನಮಗೆ ಇರುವಂತ ಇದರಲ್ಲಿ ಇಲ್ಲ, ಈ ಸಬ್ಜೆಕ್ಟ್ ಅಲ್ಲಿ ಇಲ್ಲ. ಮೇ ಬಿ ಕನಸಿಗೆ ಸಂಬಂಧಪಟ್ಟ ಶಾಸ್ತ್ರ ಏನೋ ಸ್ಟಡಿ ಮಾಡಿದ್ರೆ ಅದರಲ್ಲಿ ಏನಾದ್ರು ಇರ್ತೀಯನೋ, ಬಟ್ ನಾನು ಓದ್ಕೊಂಡಿಲ್ಲ. ಇದ್ರ ಬಗ್ಗೆ ನಾನು ತಿಳ್ಕೊಂಡು ಹೇಳ್ತೇನೆ. ಇದೊಂಥರ ಕೇಸ್ ಸ್ಟಡಿ ಇದ್ದಂಗೆ. ಇದ್ರ ಬಗ್ಗೆ ನಾನು ತಿಳ್ಕೊಂಡು ನಿಮಗೆ ಹೇಳ್ತೇನೆ. ನಮಸ್ಕಾರ ಗುರುಗಳೇ. ನಮಸ್ಕಾರ. ಈಗ ಕನಸಿನಲ್ಲಿ ಅವನ್ದು ಅನುಭವಿಸ್ಬಿಡ್ತಾನೆ, ನಿಜ ಜೀವನದಲ್ಲಿ ಅವನ್ದು ಅನುಭವಕ್ ಬರಲ್ಲ. ಶುಭ ಗ್ರಹಗಳ ಇದಿದ್ರೆ ಅಥವಾ ಇಂಟೆನ್ಸಿಟಿ ಕಡಿಮೆ ಆಗ್ಬೇಕು ಅನ್ನೋದಾದ್ರೆ ಅಂತ ಹೇಳಿದ್ವಿ. ಹೌದು. ಹಾಗಂತ ಅಂದ್ರೆ ಅದೇ ತರ ಯಾವ್ದಾದ್ರು ನಾವು ಶುಭ ನೋಡ್ತೀವಿ ಕನಸಲ್ಲಿ, ಅವಾಗ ಅದು ನಿಜ ಜೀವನದಲ್ಲಿ ಆಗಲ್ವಾ? ಪುಣ್ಯ ಮುಗಿದೋಗುತ್ತಲ್ಲಮ್ಮ. ಕನಸಿನಲ್ಲಿ ಕನಸು ಕಂಡ್ರೆ ಕನಸಿನಲ್ಲಿ ಬಂದಿದ್ದೆಲ್ಲ ನಿತ್ಯ ಜೀವನದಲ್ಲಿ ಬರ್ಬೇಕು ಅಂತಿಲ್ಲಮ್ಮ. ಕೆಲವಿನ ಬರ್ಬೇಕು ಸುಖಗಳು ಅಂತಿಲ್ಲ, ಅದು ಕನಸಲ್ಲೇ ಬರೋದೇ ಇಲ್ಲ ಆಗೋದು. ಅಂತ ಇದೆಯಾ? ಇಲ್ಲ, ಬಹಳ ಜನ ಹೇಳ್ತಾರೆ ಕನಸಿನಲ್ಲಿ ಏನಾದರೂ ಶುಭ ಬಂದ್ರೆ ನಿತ್ಯ ಜೀವನದಲ್ಲಿ ನಂಗೆ ಏನೋ ಒಳ್ಳೇದಾಗೋದಿದೆ ಅಂತ. ಅದು ಒಂದು ಅನಿಸಿಕೆ ಅಷ್ಟೇ ಆಗಿದೆ, ಅದಕ್ಕೆ ಪ್ರಮಾಣ ಇಲ್ಲ. ಹಾ ಆದರೆ ಕರ್ಮ ಸಿದ್ಧಾಂತದ ಪ್ರಕಾರ ನೋಡಿದ್ರೆ ಕೆಲವಿನ ನಮ್ಮ ಜಾತಕ ವೀಕ್ ಇದ್ದರೆ ಕೆಲವಿನ ಶುಭಗಳು ಪುಣ್ಯಗಳು ಅನುಭವ ಈ ನಿತ್ಯ ಜೀವನದಲ್ಲಿ ಈಗ ಅನುಭವಕ್ಕೆ ಬಾರದೇ ಇದ್ರೆ ಕನಸಿನಲ್ಲಿ ಅನುಭವಕ್ಕೆ ಬಂದ್ಬಿಡ್ತದೆ. ಭಗವಂತ ನೋಡ್ತಾನೆ ಈಗಿರುವಂತ ಸ್ಥಿತಿಯಲ್ಲಿ ಈ ಪುಣ್ಯವನ್ನ ಅಲೋಕೇಟ್ ಮಾಡಿ ಇವನ ಹತ್ರ ಅನುಭವಿಸ್ಲಿಕ್ಕೆ ಆಗ್ತದ ಅಂತ ನೋಡ್ತಾನೆ. ಆಗಿಲ್ಲ ಅಂತಂದ್ರೆ ಕನಸಿನಲ್ಲಿ ಮುಗಿದೋಗ್ತದೆ. ಕನಸಿನಲ್ಲಾದ್ರೂ ಅನುಭವಿಸ್ದಂಗೆ ಅಲ್ವಾ, ನಮಗೆ ಕೊಟ್ಟಂಗೆ ಅಲ್ಲ. ಸುಖ ಆದ್ರೂ ದುಃಖ ಆಗ್ಬೋದು, ಕನಸಿನಲ್ಲೂ ಆಗ್ತದೆ. ಬಟ್ ಅದನ್ನು ಕನ್ಸಿಡರ್ ಮಾಡ್ತಾರೆ. ಕನಸಿನಲ್ಲಿ ಅನುಭವಿಸಿದಂಗೆ ಕ್ಯಾಲ್ಕುಲೇಟ್ ಆಗ್ತದೆ. ಈಗ ಕೆಲವು ತುಂಬಾ ಪುಣ್ಯ ಮಾಡಿರ್ತಾರೆ, ಆದ್ರೆ ಎಲ್ಲೋ ಒಂದ್ ಕಡೆ ಒಂದು ಪಾಪ ಇರುತ್ತೆ. ಬಟ್ ಆ ಪಾಪ ಅನುಭವಿಸಿದ್ರೆ ರಿಯಲಿ ಇಲ್ಲಿ ಕಷ್ಟ ಆಗ್ತದೆ ಪಾಪ. ಅದಕ್ಕೇನಾಗುತ್ತೆ, ಕನ್ಸಲ್ ಆಗೋಗುತ್ತೆ. ಬಟ್ ಡ್ಯಾಮೇಜ್ ಆಗಲ್ಲ. ಕನ್ಸಲ್ ಆದ್ರೆ ಡ್ಯಾಮೇಜ್ ಆಗಲ್ಲ. ಇದು ವ್ಯವಸ್ಥೆ, ಇದು ಜ್ಯೋತಿಷ್ಯಕ್ಕಿಂತ ಮೀರಿದ್ದು. ಬಟ್ ಜ್ಯೋತಿಷ್ಯದಲ್ಲಿ ಇದನ್ನು ವಿಶ್ಲೇಷಣೆ ಮಾಡ್ಲಿಕ್ಕೆ ಆಗಲ್ಲ. ಇದು ಸ್ವಲ್ಪ ಶಾಸ್ತ್ರ ವಿಚಾರಕ್ಕೆ ಹೋಗ್ಬೇಕು, ಅಲ್ಲಿ ಗೊತ್ತಾಗ್ತದೆ. ಶಾಸ್ತ್ರ ಅಂದ್ರೆ ನನ್ನ ಉದ್ದೇಶ ಏನಂತಂದ್ರೆ ಸ್ವಲ್ಪ ಈ ಉಪನಿಷತ್ತುಗಳು, ಈ ಆಧ್ಯಾತ್ಮಿಕ ಮನಃಶಾಸ್ತ್ರ ಅಂತೀವಲ್ಲ, ಅದಕ್ಕೆ ಹೋಗ್ಬೇಕು. ಜ್ಯೋತಿಷ್ಯದಲ್ಲಿ ಇದಕ್ಕೆ ಎವಿಡೆನ್ಸ್ ಇಲ್ಲ. ಸರಿ ಸರ್. ಬೇರೆ ಪ್ರಶ್ನೆ ಇನ್ನೂ ಉಂಟಾ? ಹಲೋ, ಕೇಳಿ. ಗುರುಗಳೇ ನಮಸ್ತೆ. ನಮಸ್ಕಾರ. ಗುರುಗಳೇ, ಈ ಕರ್ಮ ಕಳೀಲಿಕ್ಕೆ ಸ್ಟ್ರಾಂಗ್ ವೇ ಯಾವ್ದು ಗುರುಗಳೇ? ಕರ್ಮ ಕಳಿಬೇಕಂದ್ರೆ ಕರ್ಮ ಅನುಭವಿಸೋದೇ ಮಾರ್ಗ, ಬೇರೆ ಮಾರ್ಗ ಯಾವುದೂ ಇಲ್ಲ. ಆದರೆ ಅದು ದುಃಖದಿಂದ ಅನುಭವಿಸೋದ ಸುಖದಿಂದ ಅನುಭವಿಸೋದ ಅಂತಂಬುದು ಒಂದಿದೆ. ಸುಖದಿಂದ ಅನುಭವಿಸ್ಬೋದು. ಈ ಕೆಲವಿಂದಕ್ಕೆ ಯಾವಾಗ ರಿಯಾಲಿಟಿ ಅಂತಂಬುದು ಗೊತ್ತಾಗ್ತದೋ ಆವಾಗ ದುಃಖ ಆಗೋದಿಲ್ಲ. ಈಗ ಒಂದು ನೋಡಿ, ಒಂದು ಹರರ್ ಸಿನಿಮಾ ನೋಡ್ತಾ ಇದೀವಿ ಅಂದ್ಕೊಡಿ, ಫಸ್ಟ್ ಟೈಮ್ ಹೆದರಿಕೆ ಆಗ್ತದೆ. ಅದೇ ಹರರ್ ಸಿನಿಮಾ 10th ಟೈಮ್ ನೋಡ್ರೆ ನಿಮ್ಗೇನು ಹೆದರಿಕೆ ಆಗ್ತದೆ? ಆಗೋದಿಲ್ಲ. ಅದೇ ರೀತಿ ನಿಮಗೆ ಒಂದು ಕಾನ್ಫಿಡೆನ್ಸು, ಅದನ್ನು ಹ್ಯಾಂಡಲ್ ಮಾಡುವಂಥದ್ದು ಬಂದುಬಿಟ್ರೆ ನಿಮ್ಗೆ ಆ ಕರ್ಮ ಇದ್ರು, ಕೆಟ್ಟ ಕರ್ಮ ಇದ್ರು ಕೂಡ ನೀವು ಈಸಿ ಹ್ಯಾಂಡಲ್ ಮಾಡ್ಬಿಡ್ತೀವಿ. ಕಷ್ಟ ಏನೂ ಅಲ್ಲ. ತಿಳ್ಕೊಳ್ಳೋದು, ತಿಳುವಳಿಕೆಯಿಂದ ಈಸಿ. ಅದಕ್ಕೆ ಹೇಳ್ತಾರೆ ಜ್ಞಾನಾಗ್ನಿದಗ್ಧ ಕರ್ಮಾಣ ಅಂತ ಭಗವದ್ಗೀತೆಯಲ್ಲಿ ಬರುತ್ತಲ್ವ. ಯಾವುದಾದ್ರೂ ಒಂದು ತಿಳ್ಕೊಂಡ್ರೆ ಅದು ಕೆಟ್ಟದಾದ್ರೂ ಕೂಡ ನಮ್ಗೆ ತೊಂದರೆ ಕೊಡೋಲ್ಲ. ಕಣ್ಣು ಮುಂದೆ ತಂದೆ ತಾಯಿ ಬಂಧು ಬಳಗ ಯಾರೋ ಒಬ್ಬರು ತೀರ್ಕೊಳ್ತಾ ಇರ್ತಾರೆ. ಏನಾಗುತ್ತೆ, ನೋವಾಗುತ್ತೆ. ಅದಕ್ಕಿಂತಲೂ ದೊಡ್ಡದಾದಂಥ ಕಷ್ಟ ಜಗತ್ತಿನಲ್ಲಿ ಯಾವುದೇ ಇಲ್ಲ.
ಆದರೆ ಹುಟ್ಟಿದವನು ಯಾವತ್ತೋ ಒಂದಿನ ಸಾಯಲೇ ಸಾಯ್ತಾನೆ ಈ ತಿಳ್ಕೊಂಡು ಅದು ಅವೇರ್ನೆಸ್ ನಮಗಿತ್ತು ಅನ್ಕೊಳ್ಳಿ, ದುಃಖ ಆಗೋದಿಲ್ಲ. ಯಾಕಂದ್ರೆ ನಾವು ಮಾತ್ರ ಉಳಿತೇವೆ, ಯಾವುದಾದ್ರು ಎಕ್ಸ್ಪೈರಿ ಡೇಟ್ ಪ್ರತಿಯೊಬ್ಬರಿಗೆ ಇರ್ತಲ್ವ, ಎಕ್ಸ್ಪೈರಿ ಡೇಟ್ ಇದೆ ಅಂತ ಗೊತ್ತಿದ್ದಾಗ ಪ್ರಿಪೇರ್ ಆಗಬೇಕು. ಭಗವದ್ಗೀತೆಯಲ್ಲಿ 2ನೇ ಅಧ್ಯಾಯದಲ್ಲಿ ಭಗವಂತ ಹೇಳಿದ್ರೆ ಎಕ್ಸ್ಟ್ರೀಮ್ ಪ್ರಾಬ್ಲಮ್ ಅದೇ, ಬಿಟ್ಟು ಹೋಗೋದು, ವಿಯೋಗ ಅಂತೇಳಿ. ಯಾವುದೋ ಒಂದು ಯಾವತ್ತೋ ಒಂದಿನ ವಿಯೋಗ ಆಗತ್ತೆ ಅಂತ ಗೊತ್ತಿದ್ದು ಅದರ ಮೇಲೆ ಅತಿಯಾದಂಥ ಅಟ್ಯಾಚ್ಮೆಂಟ್ ಇಟ್ಕೊಳ್ಳದೇ ಇದ್ರೆ ಹ್ಯಾಪಿನೇ ತಾನೆ. ಈ ಥರ ಹ್ಯಾಪಿ ಮಾಡ್ಕೊಳ್ಳೋ ಪ್ರಕ್ರಿಯೆ ಬಹಳ ಉಂಟು. ಬಟ್ ನಾವು ಅದಕ್ಕೆ ದುಃಖಕ್ಕೆ ಪ್ರಿಪೇರ್ ಆಗಲ್ಲ ಅಷ್ಟೇ. ಪ್ರಿಪೇರ್ ಆಗಿದ್ರೆ ಪ್ರತಿಯೊಂದು ನೀವು ಆನಂದವಾಗಿ ಅನುಭವಿಸ್ತೀವಿ. ಯಾ ಬೇರೆ ಪ್ರಶ್ನೆ ಉಂಟಾ? ಸೊ ಪ್ರಶ್ನೆ ಏನೂ ಇಲ್ಲ ಅಂತ ಅನ್ಸುತ್ತೆ. ಬಟ್ ಏನಾದರೂ ಪ್ರಶ್ನೆ ಇದ್ದರೆ ಬರೆದಿಟ್ಕೊಂಡಿರಿ, ನೆಕ್ಸ್ಟ್ ಟೈಮ್ ಕೇಳಲಿಕ್ಕೂ ತುಂಬ ಸುಲಭ ಆಗ್ತದೆ. ಈ ರೋಗಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳು ಅಂದರೆ ನಾವು ನೋಡ್ತಾ ಇರ್ತೀವಲ್ಲ, ಬಂಧು ಬಳಗ ಯಾರೊಬ್ಬರು ರೋಗಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳು ಕೇಳ್ತಾ ಇರ್ತಾರೆ. ಅವ್ರು ಜ್ಯೋತಿಷ್ಯರನ್ನು ಕೇಳದಿದ್ರು ಕೂಡ ಅವ್ರಿಗೇನೋ ಒಂದು ಸಂಶಯ ಇರ್ತದೆ, ಕನ್ಫ್ಯೂಷನ್. ಆ ಥರ ಪ್ರಶ್ನೆಗಳು ಬರೆದಿಟ್ಕೊಳ್ಳಿ. ನಾವು ಪಾಠವನ್ನು ಕವರ್ ಮಾಡೋ ಕಾಲಕ್ಕೆ ಆ ಪ್ರಶ್ನೆಗಳಿಗೆಲ್ಲ ಕೂಡ ಉತ್ತರವನ್ನು ನೋಡೋಣ. ಉತ್ತರವನ್ನು ನೋಡಿದಾಗ ನಿಮಗೆ ಕ್ಲಾಸ್ ಯಾರನ್ನ ಕೇಳಿದಾಗ ಹೇಳಲಿಕ್ಕೆ ತುಂಬ ಈಸಿ ಆಗ್ತದೆ. ಸೊ ಕ್ವಶನ್ಸ್ ಅನ್ನು ಕಲೆಕ್ಟ್ ಮಾಡಿ ಇಟ್ಕೊಳ್ಳಿ. ಓಕೆ, ಹೌದು ಸರ್, ಕರೆಕ್ಟ್. ಯಾಕಂದ್ರೆ ಇದು ಮೆಡಿಕಲ್ ಅಸ್ಟ್ರಾಲಜಿ ಏನ್ ಹೇಳ್ತೀವಿ ನಾವು, ಇದು ನಾವು ಫುಲ್ ಆಗಿ ಪಾಠ ಎಲ್ಲ ಫುಲ್ ಮುಗಿದ ಮೇಲೆ ನಮ್ಗೆ ಆ ಪ್ರಶ್ನೆನೇ ಉದ್ಭವ ಬರಲ್ಲ ಸರ್. ಅದೇ ಎಲ್ಲ ಕವರ್ ಅಪ್ ಆಗ್ಬಿಡುತ್ತೆ. ಅದಕ್ಕೆ ನಾವು ಪ್ರಶ್ನೆನೇ ಕೇಳಲಿಲ್ಲ ಯಾವ್ದನ್ನ. ಫುಲ್ ಪಾಠ ಆದ್ರೆ ಮಾತ್ರ ನಮ್ಗೆ ತಲೆ ಒಳಗಡೆ ಅಷ್ಟು ಹೊಟ್ಟೋಗಿರುತ್ತೆ. ನಮಗೆ ನಾವು ಫಾಲೋ ಆಗ್ತಾ ಇದ್ದೀವಿ ಅಂತ ಅದಕ್ಕೆ ಮೆಷರ್ ಏನಂತಂದ್ರೆ ಪ್ರಶ್ನೆ ಬರ್ಬೇಕು. ಪ್ರಶ್ನೆ ಫಾಲೋ ಆಗ್ತಾ ಇದೀವಿ ಅಂತ. ಅದು ಇನ್ನು ಸ್ಟಾರ್ಟಿಂಗ್ ಇರೋದ್ರಿಂದ ಸ್ವಲ್ಪ ಒಂದು ಮಧ್ಯೆ ಹೋಗ್ತಾ ಇದ್ದಂಗೆ ಅವಾಗ ಪ್ರಶ್ನೆಗಳು ಉದ್ಭವ ಆಗ್ತವೆ. ಯಾವ ರೀತಿ ಇದಾಗುತ್ತೆ, ಏನ್ ಸಾಲ್ವ್ ಮಾಡ್ಕೊಳ್ಬೇಕು ಅಂತ. ಅಲ್ಲ, ಬಂಧು ಬಳಗದಲ್ಲಿ ಏನೋ ಒಂದು ಪ್ರಶ್ನೆ ಇರ್ತಲ್ವಾ, ಅದನ್ನ ಬರೆದಿಟ್ಕೊಳ್ಳಿ. ನೀವು ಈಗ ಕೇಳದೇ ಇದ್ರು ಕೂಡ ಆ ಸಂದರ್ಭ ಬಂದಾಗ ಹುಡುಕೊಳ್ಳೋದು ಬೇಡ ಅಂತ. ಹೌದು, ಸಾಧು ಸತ್ಯ ಸತ್ಯ, ಬರೆದಿಟ್ಕೊಳ್ಳಿ. ಹಾ ಸರ್, ಧನ್ಯವಾದ. ಸೊ ಇಲ್ಲಿಗೆ ಇವತ್ತಿನ ಪಾಠ ಮುಕ್ತಾಯವನ್ನು ಮಾಡೋಣ. ಮತ್ತೆ ಬರುವಂಥ ವಾರ ಮತ್ತೆಷ್ಟು ವಿಚಾರವನ್ನು ತಿಳ್ಕೊಳ್ಳೋಣ. ಶ್ರೀಕೃಷ್ಣ ಅರ್ಪಣಮಸ್ತು. ನಮೋ ನಮಃ.